ಸರಿ. ಸಭೆಗೆ ನಮಸ್ಕಾರ. ಮಾಸ್ತಿ ಅಧ್ಯಯನ ಪೀಠ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಜೀವನ ಕಾರ್ಯಾಲಯ ಟ್ರಸ್ಟ್ ಹಾಗೂ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯವರ ಸಹಯೋಗದಲ್ಲಿ ನಡೀತಾ ಇರತಕ್ಕಂತಹ 14ನೆಯ ಮಾಸ್ತಿ ಸ್ಮಾರಕ ವಿಶೇಷ ವಾರ್ಷಿಕ ಉಪನ್ಯಾಸಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ದಿನದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿರ್ತಕ್ಕಂತಹ ಡಾಕ್ಟರ್ CN ರಾಮಚಂದ್ರನ್ ರವರು ಮತ್ತು ಸನ್ಮಾನಿತರಾಗ್ತಾ ಇರತಕ್ಕಂತಹ ಶ್ರೀ ಸುರೇಶ್ ಮೂನಾ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಮಾಸ್ತಿ ಅಧ್ಯಯನ ಪೀಠದ ಅಧ್ಯಕ್ಷರಾದಂತಹ ಶ್ರೀ ವಿ ರಾಮಭದ್ರ ಅವರು ಅವರನ್ನು ವೇದಿಕೆಗೆ ಕರ್ಕೊಂಬರಬೇಕು. ಅವರು ಕೂಡ ವೇದಿಕೆಗೆ ಬರಬೇಕು ದಯವಿಟ್ಟು. ಈಗಲೇನಾ ಅವ್ರನ್ನ ಮರ್ಯಾದೆ ಆಗಿ ಶ್ರೀಮತಿ ಸುರೇಶ್ ಮೂನಾ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನೀವು ವೇದಿಕೆಗೆ ಬರ್ದಿರ ಇದ್ರೆ ನಮಗಿಲ್ಲಿ ಬ್ರೇಕ್ ಆಗೋಗುತ್ತೆ, ನಾವು ಕಾರ್ಯಕ್ರಮ ಮುಂದೆ ಹೋಗಲ್ಲ. ದಯವಿಟ್ಟು ಬನ್ನಿ. ಈಗ ಈ ದಿನದ ಸಭೆ ನಮ್ಮ ಸಂಪ್ರದಾಯದಂತೆ ಪ್ರಾರ್ಥನೆಯೊಂದಿಗೆ ಆರಂಭ ಆಗಲಿದೆ. ಮಾಸ್ತಿ ಅಧ್ಯಯನ ಪೀಠದ ಮ್ಯಾನೇಜಿಂಗ್ ಟ್ರಸ್ಟಿಯವರಾದಂತಹ ಶ್ರೀಮತಿ ಡಾಕ್ಟರ್ ವಿ ವಸಂತಶ್ರೀ ಅವರು ಪ್ರಾರ್ಥನೆಯನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ನಾನು ಕೋರ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಡಾಕ್ಟರ್ ವಸಂತಶ್ರೀ ಅವರಿಗೆ ಧನ್ಯವಾದಗಳು. ಮಾನ್ಯ ಸಭಿಕರೇ, ತಮಗೆಲ್ಲ ತಿಳಿದಿರೋ ಹಾಗೆ ಜೂನ್ 6 ಒಂದು ವಿಶಿಷ್ಟವಾದಂತಹ ದಿವಸ. ಅದು ಕನ್ನಡದ ಆಸ್ತಿ ಎನಿಸಿದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಹುಟ್ಟಿದ ದಿನ. ಅಂದೇ ಅವರು ಕಣ್ಮರೆಯಾದ ದಿನ ಕೂಡ. ಶೇಕ್ಸ್ಪಿಯರ್ ಹೀಗೆ ಅದೇ ದಿನ ಹುಟ್ಟಿ ಅದೇ ದಿನ ತೀರ್ಕೊಂಡ ಅನ್ನುವಂಥ ಒಂದು ನಂಬಿಕೆ ಇದೆ. ಅದು ನಂಬಿಕೆ. ಯಾಕೆ ಅಂತಂದರೆ ಶೇಕ್ಸ್ಪಿಯರ್ನ ಬಗ್ಗೆ ನಮಗೆ ಖಚಿತವಾದ ಮಾಹಿತಿ ಇಲ್ಲ. ಆದರೆ ಕನ್ನಡದ ಆಸ್ತಿ ಅವರಾದಂತಹ ಮಾಸ್ತಿಯವರು ಜೂನ್ 6ರಂದೇ ಜನಿಸಿ ಜೂನ್ 6ರಂದೇ ನಮ್ಮಿಂದ ದೂರ ಹೋದರು, ಕೇವಲ ದೈಹಿಕವಾಗಿ ಮಾತ್ರ. ಮಾಸ್ತಿ ಅಧ್ಯಯನ ಪೀಠ ಜೂನ್ 6ನೇ ತಾರೀಕಿನ ದಿವಸ ಮಾಸ್ತಿ ಸ್ಮಾರಕ ವಿಶೇಷ ವಾರ್ಷಿಕ ಉಪನ್ಯಾಸವನ್ನು ನಿರಂತರವಾಗಿ ನಡೆಸ್ಕೋತಾ ಬಂದಿದೆ. ನಾಡಿನ ಅತ್ಯಂತ ದೊಡ್ಡ ಗಣ್ಯರು, ಕೇವಲ ಕರ್ನಾಟಕದ ಮಾತ್ರ ಅಲ್ಲ, ಇಡೀ ದೇಶದ
ಹಿರಿಯ ಗಣ್ಯರುಗಳು ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ನಮಗೆ ನೀಡ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥವರು ಕೂಡ ಅತ್ಯಂತ ವಿಶಿಷ್ಟರಾದಂತಹ ವ್ಯಕ್ತಿಗಳು ಈವರೆಗೆ ಅಧ್ಯಕ್ಷತೆಯನ್ನು ವಹಿಸ್ತಾ ಬಂದಿದ್ದಾರೆ. ಇಂದಿರಾ ಗೋಸ್ವಾಮಿಯವರು, ಸಾಕ್ರೂ ರಾಮಚಂದ್ರರಾಯರು ಮುಂತಾದಂತಹ ಅನೇಕ ಜನರನ್ನು, ವೀರಪ್ಪ ಮೊಯ್ಲಿಯವರು, ಅನೇಕ ಜನರನ್ನು ನಾವು ಜ್ಞಾಪಿಸ್ಕೋಬಹುದು ಈ ಸರಣಿಯಲ್ಲಿ. ಈ ದಿನ ಒಂದು ವಿಶಿಷ್ಟವಾದಂತಹ ಉಪನ್ಯಾಸದ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ದಿನದ ಉಪನ್ಯಾಸವನ್ನು ನೀಡ್ತಾ ಇರತಕ್ಕಂಥವರು ಶ್ರೀಮತಿ ನೇಮಿಚಂದ್ರ ಅವರು. ಶ್ರೀಮತಿ ನೇಮಿಚಂದ್ರ ಖ್ಯಾತ ಸಾಹಿತಿಗಳು, ತಂತ್ರಜ್ಞರು ಮತ್ತು ವಿಶೇಷವಾಗಿ ಪ್ರವಾಸ ಸಾಹಿತ್ಯವನ್ನು ಬರೆದಂಥವರು, ಕಥೆಗಾರರು, ಕಾದಂಬರಿಕಾರ್ತಿ ಎಲ್ಲವೂ. ನಿಮಗೆ ಆಶ್ಚರ್ಯ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತು. ವೇದಿಕೆ ಮೇಲೆ ಕಾಣಿಸ್ತಾ ಇರೋರು ಶ್ರೀಮತಿ ಸುರೇಶ್ ಮುನಾ ಒಬ್ಬರೇ. ಹಾಗಾದರೆ ನೇಮಿಚಂದ್ರ ಎಲ್ಲಿ? ಶ್ರೀಮತಿ ನೇಮಿಚಂದ್ರ HALನ ಹೆಲಿಕಾಪ್ಟರ್ ವಿಭಾಗದಲ್ಲಿ, ಅಲ್ಲಿಯ ಸಂಶೋಧನಾ ವಿಭಾಗದ ಮುಖ್ಯಸ್ಥೆ. ಬಹಳ ದೊಡ್ಡ ಜವಾಬ್ದಾರಿಯ ವಿಜ್ಞಾನಿ. ಅದು ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ರಕ್ಷಣಾ ಮಂತ್ರಾಲಯದ ಒಂದು ಭಾಗ. ಅವರಿಗೆ ಎಲ್ಲ ನಿಮಿಷದಲ್ಲೂ ಬ್ಯಾಗ್ ಆ್ಯಂಡ್ ಬ್ಯಾಗೇಜ್ ಸಿದ್ಧವಾಗಿ ಇಟ್ಕೊಂಡಿರ್ಬೇಕು ಅವರು. ಯಾಕೆಂತಂದರೆ ಯಾವ ನಿಮಿಷಕ್ಕೆ ಎಲ್ಲಿ ಹೋಗಬೇಕಾಗಿ ಬರುತ್ತೆ ಹೇಳಕ್ಕೆ ಬರಲ್ಲ. ಈ ಉಪನ್ಯಾಸಕ್ಕೆ ನಾವು ಅವರನ್ನು ಕೇಳಿದಾಗ ಅವರು ಮಾತು ಆರಂಭ ಮಾಡಿದ್ದೆ, ನಾನು ಬೆಂಗಳೂರಲ್ಲಿದ್ದರೆ ಅಂತ. ಯಾಕೆ ಅಂತಂದರೆ ಅವರ ಜವಾಬ್ದಾರಿ, ಕೆಲಸದ ಒತ್ತಡ ಹೇಗಿರುತ್ತೆ ಅಂತಂದರೆ, ಇವತ್ತು ಅವರು ಬೆಂಗಳೂರಿನಲ್ಲಿದ್ದರೆ ನಾಳೆ ಇಸ್ರೇಲಲ್ಲಿರಬೇಕಾಗ್ಬೋದು, ನಾಡಿದ್ದು ಇನ್ನೆಲ್ಲೋ ಅಮೇರಿಕಾದಲ್ಲಿರಬೇಕಾಗ್ಬೋದು, ಇಂಗ್ಲೆಂಡಲ್ಲಿರಬೇಕಾಗ್ಬೋದು. ಇಂಥ ಒಂದು ಸಂದರ್ಭ ಅವರದ್ದು. ಹಾಗಾಗಿ ಆ ಒಂದು ಸಾಧ್ಯತೆಯನ್ನು ಅವರು ನಮಗೆ ಸೂಚಿಸಿದ್ರು. ನಾವೆಲ್ಲ ಅಂದ್ಕೊಂಡಿದ್ವಿ, ಇಲ್ಲ ಏನೂ ಆಗಲ್ಲ, ಜೂನ್ 6ಕ್ಕೆ ಅವರು ಬೆಂಗಳೂರಲ್ಲಿ ಇರ್ತಾರೆ ಅನ್ನುವಂತಹ ಒಂದು ಭರವಸೆ ನಮಗಿತ್ತು. ಅವರು ಕೂಡ ತುಂಬ ಆಸೆಯಿಂದ ಈ ದಿನಾಂಕಕ್ಕೆ ಕಾಯ್ತಾ ಇದ್ದರು. ಆದರೆ ಕರ್ತವ್ಯದ ಕರೆ ಅವರನ್ನು ಇವತ್ತು ರಷ್ಯಾದಲ್ಲಿ ಉಳಿಸಿದೆ. ಅವರಿವತ್ತು ರಷ್ಯಾದಲ್ಲಿದ್ದಾರೆ. ಆದರೆ ನೇಮಿಚಂದ್ರ ನಮ್ಮ ಜೊತೆಗೂ ಇದ್ದಾರೆ. ಒಂದು, ಅವರು ನಮಗೆ ಬರೆದು ಕಳಿಸಿರುವ ಅವರ ಅತ್ಯಂತ ಸ್ವಾರಸ್ಯಕರವಾದಂತಹ ಭಾಷಣದ ಮೂಲಕ. ಎರಡನೇದು, ಸುಂದರವಾದ ಚಿತ್ರಗಳ ಮೂಲಕ. ಇದು ಎರಡನ್ನೂ ಇಟ್ಕೊಂಡು ನಾವು ನೇಮಿಚಂದ್ರ ಅವರ ಅನುಪಸ್ಥಿತಿಯನ್ನು ಉಪಸ್ಥಿತಿಯಾಗಿ ಪರಿವರ್ತಿಸುವಂತಹ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಒಬ್ಬ ವಿಜ್ಞಾನ ಲೇಖಕಿ ಬಹುಶಃ ಇದಕ್ಕಿಂತ ಪರಿಣಾಮಕಾರಿಯಾಗಿ ತಮ್ಮ ಭಾಷಣವನ್ನು ನೀಡಲಿಕ್ಕೆ ಸಾಧ್ಯ ಇಲ್ವೇನೋ ಸದ್ಯದ ಪರಿಸ್ಥಿತಿಯಲ್ಲಿ. ನೇಮಿಚಂದ್ರ ಅವರನ್ನು ಪರಿಚಯ ಮಾಡಬೇಕು ಅಂತಂದರೆ ಒಂದು ರೀತಿ ಹೊಟ್ಟೆ ಕಿಚ್ಚಾಗೋ ತರಹದ ಪ್ರತಿಭೆ ಅಂತ ಹೇಳ್ಬೋದು. ನೀವು ಅವರು ಬರೆದ ಪುಸ್ತಕಗಳನ್ನು ಓದಿದ್ದರೆ ಬಹುಶಃ ಅದರ ಸ್ವಾರಸ್ಯ ನಿಮಗೆ ಗೊತ್ತಾಗುತ್ತೆ. ಯಾದ್ ವಶೇಮ್ ಅನ್ನುವಂತಹ ಒಂದು ಪುಸ್ತಕ ಇದೆ. ನಿಮ್ಮಲ್ಲಿ ಎಷ್ಟು ಜನ ಓದಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ. ಯಹೂದಿಗಳ ಬದುಕನ್ನು ಚಿತ್ರಿಸ್ತಕ್ಕಂಥ, ಅಲ್ಲಿ ಜರ್ಮನಿಯಲ್ಲಿ ಆದಂತಹ ಒಂದು ಗಲಭೆಯ ಸಂದರ್ಭದಲ್ಲಿ, ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬೆಂಗಳೂರಿಗೆ ಬಂದು ನೆಲೆಸಿದಂತಹ ಒಂದು ಯಹೂದಿ ಕುಟುಂಬ ಮತ್ತೆ ಹೇಗೆ ತಮ್ಮ ತಾಯಿನಾಡಂತಹ ಪ್ಯಾಲೆಸ್ಟೈನನ್ನು ನೋಡಲಿಕ್ಕೆ ಆಸೆ ಪಡುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಸಂಶೋಧನಾತ್ಮಕವಾದಂಥ ಕಾದಂಬರಿಯನ್ನು ಅವರು ಬರೆದಿದ್ದಾರೆ. ಎಂಥ ಅದ್ಭುತವಾದ ಪುಸ್ತಕ ಅದು ಅಂತಂದರೆ, ಆ ಪುಸ್ತಕವನ್ನು ಓದಿದ ಒಬ್ಬ 13-14 ವರ್ಷದ ಹುಡುಗಿ ನೇಮಿಚಂದ್ರ ಇವತ್ತು ಕಾರ್ಯಕ್ರಮಕ್ಕೆ ಬರ್ತಾರೆ, ಅದಕ್ಕೋಸ್ಕರ ನಾನು ಬರ್ತೀನಿ ಅಂತ ಹೇಳ್ತಿದ್ಲು. ಇವತ್ತು ಅವ್ರು ಬರಲ್ಲ ಅಂತ ಗೊತ್ತಾದ ಮೇಲೆ ಅವಳ ಅನಾರೋಗ್ಯ ಮುಂದಕ್ಕೆ ಹೋಯಿತು, ದೊಡ್ಡದಾಗಿ ಕಾಣಿಸ್ತು. ಇದ್ದರೆ ಅವಳು ಇವತ್ತು ಇಲ್ಲಿರೋಳು. ಆ ತರಹ ಅನೇಕ ಯುವಜನರ ಮೇಲೆ ಒಂದು ಪ್ರಭಾವವನ್ನು ಬೀರಿದಂತಹ ಲೇಖಕಿ ಶ್ರೀಮತಿ ನೇಮಿಚಂದ್ರ. ಅವರು ಎಷ್ಟು ವೈವಿಧ್ಯಮಯವಾದಂತಹ ಕೃತಿಗಳನ್ನ ರಚಿಸಿದ್ದಾರೆ ಅನ್ನೋದನ್ನು ನೀವು ಅವರ ಪುಸ್ತಕಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ವ್ಯಾನ್ ಘಾ ಬಹಳ ಪ್ರಸಿದ್ಧನಾದಂತಹ ಚಿತ್ರಕಾರ. ಅವನ ಜೀವನವನ್ನು ಕುರಿತಾದಂತಹ ನೋವಿಗದ್ದಿದ ಕುಂಚ ಅನ್ನುವಂಥ ಕೃತಿ ಇರ್ಬೋದು.
ಪೆರುವಿನ ಪವಿತ್ರ ಕಣಿವೆಯಲ್ಲಿ ಎನ್ನುವಂತಹ ಪ್ರವಾಸ ಸಾಹಿತ್ಯ ಇರ್ಬೋದು. ಸಾಧಾರಣಕ್ಕೆ ನಮ್ಮಲ್ಲಿ ಪ್ರವಾಸ ಸಾಹಿತ್ಯ ಬೇಕಾದಷ್ಟು ಬಂದಿದೆ ಇವತ್ತು ಕನ್ನಡದಲ್ಲಿ. ಕಂಡಕ್ಟೆಡ್ ಟ್ರಿಪ್ಪಲ್ಲಿ ಟೂರಲ್ಲಿ 3 ದಿವಸ ಆಸ್ಟ್ರೇಲಿಯಾಗೆ ಹೋಗಿ ಬಂದವರು 350 ಪೇಜಿನ ಪುಸ್ತಕ ಬರೆದಿದ್ದರ ಬಗ್ಗೆ ಮೊನ್ನೆ ಎಲ್ಲ ಶೇಷಗಿರಿರಾಯರು ತಮಾಷೆ ಮಾಡ್ತಾಯಿದ್ರು, ಏನೋ ಮಾತಾಡಬೇಕಾದ್ರೆ. ಹೋಗಿರೋದು 3 ದಿವಸ 350 ಪೇಜ್ ಪುಸ್ತಕ ಬರೆದಿದ್ದಾರೆ ಅವರು. ನೇಮಿಚಂದ್ರ ಅವರ ಪ್ರವಾಸಗಳ ಆ ಥರದವಲ್ಲ. ಅವರ ಪ್ರವಾಸ ಎಂಥದ್ದು ಅಂತಂದರೆ, ಮುಂದೆ ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ, ಕಾಸಕ್ಕೆ ಕಾಸು ಕೂಡಿಸಿ ಅಂದ್ಕೊಂಡ ಜಾಗ, ಅದು ಅಂದ್ಕೊಂಡ ಜಾಗ ಅನ್ನುವಂಥದ್ದು ಪ್ರವಾಸಿ ಕ್ಷೇತ್ರ ಆಗಿರಬೇಕಾಗಿಲ್ಲ, ತಾವು ಯಾವುದೋ ಒಂದು ಸಂಶೋಧನೆಯ ಹಿನ್ನೆಲೆಯಲ್ಲಿ ಅಲ್ಲಿಯ ಸಾಧಕರನ್ನು ನೋಡಲಿಕ್ಕೆ ಅಂತ ಹೇಳಿ ಮಾಡಿದಂಥ ಪ್ರವಾಸಗಳು. ಅದು ಅದ್ಭುತವಾದಂತಹ ಚಿತ್ರಣ, ಅದು ಪೆರುವಿನ ಪವಿತ್ರ ಕಣಿವೆಯಲ್ಲಿ ಎನ್ನುವಂಥದ್ದು. ಅವರ ಇನ್ನೊಂದು ಬಹಳ ಸುಂದರವಾದಂಥ ಪುಸ್ತಕ ಅಂತಂದರೆ ಬದುಕ ಬದಲಿಸಬಹುದು ಅಂತ ಹೇಳಿ. ಆ ಪುಸ್ತಕ ಎಂಥ ಒಳ್ಳೆಯ ಅಂಕಣ ಬರಹ ಅಂತಂದರೆ, ನನಗೆ ಒಂದು ಅನುಮಾನ ಕಾಡ್ತಾಯಿತ್ತು, ನೇಮಿಚಂದ್ರ ಅವರು ತಮ್ಮ ಬರವಣಿಗೆಗೆಲ್ಲ ಎಲ್ಲಿಂದ ಟೈಮ್ ಹೊಂಚ್ತಾರೆ ಅಂತ. ಆ ಬದುಕ ಬದಲಿಸಬಹುದು ಓದಿದಾಗ ನನಗೆ ಗೊತ್ತಾಯಿತು, ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದನ್ನು ಎಷ್ಟು ಚೆನ್ನಾಗಿ ಅವರು ಇದು ಮಾಡಿದ್ದಾರೆ, ಹೇಳಿಕೊಟ್ಟಿದ್ದಾರೆ ನಮಗೆ ಅಂತಂದರೆ. ಅದರಲ್ಲಿ ಬರದಿಡಿ ಅನ್ನುವಂಥ ಒಂದು ಲೇಖನ ಇದೆ. ಅದು ಒಂದು ಲೇಖನ ಓದಿದ್ರೆ ಸಾಕು, ನಮ್ಮ ಎಷ್ಟೋ ಜನಗಳ ಬದುಕು ಬದಲಾಗ್ಬಿಡುತ್ತೆ. ಅಂತಹ ಅನೇಕ ಅತ್ಯುತ್ತಮವಾದಂತಹ ಕೃತಿಗಳನ್ನು ಬರೆದಂತಹ ಶ್ರೀಮತಿ ನೇಮಿಚಂದ್ರ ಅವರು ಈ ಹೊತ್ತು ಬದುಕು ಮತ್ತು ಪಯಣ ಅನ್ನುವ ವಿಷಯವನ್ನು ಕುರಿತು ಉಪನ್ಯಾಸವನ್ನು ನಮಗಾಗಿ ಸಿದ್ಧಪಡಿಸಿಕೊಟ್ಟಿದ್ದಾರೆ. ಅದನ್ನು ಅವರ ಅನುಪಸ್ಥಿತಿಯಲ್ಲಿ ನಾನು ಮುಂದೆ ಓದಲಿದ್ದೀನಿ. ಅವರ ಅನುಪಸ್ಥಿತಿಯಲ್ಲಿ ಶ್ರೀಮತಿ ನೇಮಿಚಂದ್ರ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ದಿನದ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಒಪ್ಪಿ ಬಂದಿರತಕ್ಕಂಥವರು ಶ್ರೀ ಸುರೇಶ್ ಮೂನ ಅವರು. ಸುರೇಶ್ ಮೂನ ಅವರು ಬಹಳ ಸಂಕೋಚದಿಂದ ಈ ಒಂದು ನಮ್ಮ ಪ್ರೀತಿಯ ಒತ್ತಾಯಕ್ಕೆ ಒಪ್ಪಿ ಬಂದಿದ್ದಾರೆ. ಸುರೇಶ್ ಮೂನ ಅವರನ್ನು ಬಹುಶಃ ನಮ್ಮ ಸಭಿಕರು ಜನಶ್ರೀ ವಾಹಿನಿಯ ನಮ್ಮ ಊರು ಬೆಂಗಳೂರಿನಲ್ಲಿ ನೋಡಿರೋ ಸಾಧ್ಯತೆಗಳೇ ಹೆಚ್ಚು. ಆದರೆ ಅದಕ್ಕಿಂತ ದೊಡ್ಡ ಸಾಧನೆ ಸುರೇಶ್ ಮೂನ ಅವರದ್ದು ಅಂತಂದರೆ, ಉದಯವಾಣಿ ಪತ್ರಿಕೆಯಲ್ಲಿ ಸತತವಾಗಿ ವಾರಕ್ಕೆ 3 ಲೇಖನಗಳ ಹಾಗೆ 1500 ಲೇಖನಗಳನ್ನು ಕೇವಲ ಬೆಂಗಳೂರಿನ ಇತಿಹಾಸದ ಮೇಲೆ ಬರೆದು ಅವರು ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ಲಿ ಸೇರ್ಪಡೆ ಆಗಿದ್ದಾರೆ. ಸಾಧಾರಣಕ್ಕೆ ಹಳೆಯ ತಲೆಮಾರಿನ ಜನಗಳಿಗೆ ಗೊತ್ತಿದೆ, ಇತಿಹಾಸ ಅಂತಂದರೆ ರಾಜರ ಕಥೆ, ಅಕ್ಬರ್ನ ಕಥೆ, ಕೃಷ್ಣದೇವರಾಯನ ಕಥೆ, ಇಂಥವು, ಟಿಪ್ಪು ಸುಲ್ತಾನನ ಕಥೆ, ಇಂಥವು. ಆಮೇಲೆ ಗ್ರ್ಯಾಜುಯಲ್ ಆಗಿ ಏನಾಯಿತು, ಅದು ಜನಸಾಮಾನ್ಯರ ಕಥೆ ಅನ್ನುವಂಥದ್ದು ಆಯಿತು. ಆದರೆ ಲೋಕಲ್ ಹಿಸ್ಟ್ರಿ, ಸ್ಥಳೀಯ ಚರಿತ್ರೆ ಅನ್ನೋದಕ್ಕೆ ಮಹತ್ವ ಬಂದಿದ್ದು ತೀರ ಇತ್ತೀಚಿನ ದಿನಗಳಲ್ಲಿ, 20ನೇ ಶತಮಾನದ ಉತ್ತರಾರ್ಧದಲ್ಲಿ. ಆಗ ಪ್ರಪಂಚದ ಬೇರೆ ಬೇರೆ ಸ್ಥಳಗಳ ಬಗ್ಗೆ ಅಲ್ಲಿಯ ಸ್ಥಳೀಯ ಜನಗಳ ಅಧ್ಯಯನವನ್ನು ಕೈಗೊಳ್ಳತಕ್ಕಂಥ ಒಂದು ಪದ್ಧತಿ ನಮ್ಮಲ್ಲಿ ಆರಂಭ ಆಯಿತು. ಆ ಪರಂಪರೆಯನ್ನು ಬೆಂಗಳೂರಿನ ಮಟ್ಟಿಗೆ ಬೆಳೆಸಿದವರು ಅಂತಂದರೆ ಶ್ರೀ ಸುರೇಶ್ ಮೂನ ಅವರು. ಅಫ್ಕೋರ್ಸ್ ಬನಸುಂದರ ರಾಯರಂಥವರು, ಬೆಂಗಳೂರಿನ ಇತಿಹಾಸದ ಫಜಲುಲ್ ಹಸನ್ ಅಂಥವರು ಕೃತಿಗಳನ್ನು ಬರೆದಿದ್ದಾರೆ, ಇಲ್ಲ ಅಂತ ಅಲ್ಲ. ಆದರೆ ಮೂನ ಅವರಷ್ಟು ತೀವ್ರವಾಗಿ ಇದನ್ನು ಕೈಗೊಂಡವರು, ಒಂದು ತಪಸ್ಸಿನ ಹಾಗೆ ಕೈಗೊಂಡವರು ಬಹುಶಃ ಇನ್ನೊಂದು ಹೆಸರನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಯೋಚನೆ ಮಾಡಿ, ಒಂದು ಪತ್ರಿಕೆಯಲ್ಲಿ ಒಂದು ಲೇಖನ, ನಮ್ಮಲ್ಲಿ ಬರವಣಿಗೆ ಅಭ್ಯಾಸ ಇರೋರಿಗೆ ಈ ಕಷ್ಟ ಗೊತ್ತಿರುತ್ತೆ. ಒಂದು ಪತ್ರಿಕೆಯಲ್ಲಿ ಒಂದು ಲೇಖನ ಬರೆಯೋಕ್ಕೆ ನಾವು ಕಷ್ಟಪಟ್ಟು ತಿಣುಕಿ ಏನೆಲ್ಲ ಮಾಡಿದ್ರು ವರ್ಷಕ್ಕೊಂದು 6-8 ಬರೆದ್ರೆ ನಮ್ಮ ಪುಣ್ಯ. ಅದು ಎಡಿಟ್ರ್ ತಲೆ ಮೇಲೆ ಕೂತ್ಕೊಂಡು ಸಾರ್ ಕಳಿಸ್ಲಿಲ್ಲ ಅಂತಂದರೆ ಆ ಒತ್ತಡದ ಮೇಲೆ ನಾವು ಬರಿತೀವಿ. ಅಂಥದ್ರಲ್ಲಿ ವಾರಕ್ಕೆ 3 ಲೇಖನ, ಒಂದರಲ್ಲಿ ನಗರ ನಿರ್ಮಾಪಕರು, ಒಂದರಲ್ಲಿ ಕಥೆ ಹೇಳುವ ರಸ್ತೆಗಳು, ಇನ್ನೊಂದರಲ್ಲಿ ಸಂಸ್ಥೆಗಳು, ಪ್ರಸಿದ್ಧ ಸಂಸ್ಥೆಗಳು. ಹೀಗೆ ಸುರೇಶ್ ಮೂನ ಅವ್ರದ್ದು ಇನ್ನೊಂದು ರೀತಿಯಲ್ಲಿ ಹೊಟ್ಟೆ ಕಿಚ್ಚನ್ನು ಹುಟ್ಟಿಸೋಂಥ ವ್ಯಕ್ತಿತ್ವ. ನನಗೆ ನೆನಪಿದೆ, 93ನೇ ಇಸ್ವಿಯಲ್ಲಿ ನಾನು ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಇದರಲ್ಲಿ ಆವಾಗ KSOU ಇತ್ತು, ICC ಆ್ಯಂಡ್ CE ಇತ್ತು. ಅಲ್ಲಿ ನಾನು ಪತ್ರಿಕೋದ್ಯಮ ಓದಲಿಕ್ಕೆ ಅಂತ ಹೇಳಿ ಹೋದಾಗ ಅಲ್ಲಿಯ ಕ್ಯಾಂಪಸ್ನ ಹಿಂಭಾಗದಲ್ಲಿ ಬ್ರಿಟಿಷರ ಮನೆಯಲ್ಲಿ ಇದ್ದಂತಹ ನಾಯಿಗಳು ಸತ್ತಾಗ ಅದನ್ನು ಅಲ್ಲಿ ಸಮಾಧಿ ಮಾಡಿದ್ರದ್ದು ಗೋರಿಗಳ ಮೇಲೆ ಕಲ್ಲುಗಳಿದ್ದಾವೆ.
ನಾನು ಅದನ್ನು ಓದ್ಕೊಂಬಂದಾಗ ಇದರದ್ದು ಒಂದು ಲೇಖನ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅದಾದ 2ನೇ ವಾರಕ್ಕೆ ಸುಧಾದಲ್ಲಿ ಒಂದು ಲೇಖನ ಬಂತು ನಾನು ಯೋಚನೆ ಮಾಡಿದ್ದರ ಸಬ್ಜೆಕ್ಟಿನ ಬಗ್ಗೆ. ಲೇಖಕರು ಸುರೇಶ್ ಮೂನಾ ಅಂತ. ಮೂನಾ ಅಂತಂದಾಗ ನಾನು ಅಂದ್ಕೊಂಡೆ ಯಾರೋ ನಾರ್ತ್ ಇಂಡಿಯನ್ನು ಅಂತ. ಆದರೆ ಆಮೇಲೆ ಗೊತ್ತಾಯಿತು ಮೂನಾ ಅಂತಂದರೆ ಅವರು ತುಮಕೂರು ಜಿಲ್ಲೆಯ ಮೂಕನಹಳ್ಳಿ ಪಟ್ಟಣದವರು. ಅವರ ವಿಶೇಷತೆಗಳನ್ನು ಹೇಳಿದ್ರೆ ಬಹುಶಃ ನೀವು ಆಶ್ಚರ್ಯ ಪಡ್ತೀರಿ. ಅವರು ಹೈಸ್ಕೂಲ್ನಲ್ಲಿ ಸೈನ್ಸ್ ಮೇಷ್ಟ್ರು, ಕಾಲೇಜಲ್ಲಿ ಇಂಗ್ಲೀಷ್ ಲೆಕ್ಚರರು, ಹೈಸ್ಕೂಲಲ್ಲಿ NCC ಆಫೀಸರು, ರಾಮಕೃಷ್ಣಾಶ್ರಮದ ಕೆಲಸವನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸ್ತಕ್ಕಂತಹ ಸ್ವಯಂ ಸೇವಕರಲ್ಲಿ ಒಬ್ಬರು, ಉಲ್ಚ್ಕಮ್ಮೆ ಸಭಾದಲ್ಲಿ ಅದರ ಇದರ ಪತ್ರಿಕೆಯ ಸಂಪಾದಕರಾಗಿರೋರು, ಅದರ ಜೊತೆಗೆ ಆರಂಭ ಅನ್ನುವಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಬೆಂಗಳೂರಿನ ಪಾರಂಪರಿಕ ವಸ್ತುಗಳನ್ನು ಕಟ್ಟಡಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಸುಮಾರು 40 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಒಂದಲ್ಲ ಎರಡಲ್ಲ, ಸುಮಾರು 40 ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಸತತವಾಗಿ ಅದರ ಬಗ್ಗೆ ಬರೆದಿದ್ದಾರೆ. ಇತ್ತೀಚೆಗಷ್ಟೇ 3 ಸಂಪುಟಗಳಲ್ಲಿ ಬೆಂಗಳೂರು ನಗರ ನಿರ್ಮಾಪಕರು ಕೃತಿ ಹೊರಗಡೆ ಬಂದಿದೆ. ಜನಶ್ರೀ ಚಾನಲ್ ಆರಂಭ ಆದಮೇಲಂತೂ ಆ ಕಾರ್ಯಕ್ರಮ ಎಷ್ಟು ಚೆನ್ನಾಗಿದೆ ಅನ್ನುವಂಥದ್ದು ನಾವು ನೋಡಿರೋಂಥವ್ರು ಎಲ್ಲರಿಗೂ ಗೊತ್ತು. ಅವರಿಗೆ ಎಷ್ಟೋ ಸಂದರ್ಭದಲ್ಲಿ ರಾತ್ರಿ 10:30ಗೆ ಅದು ಪ್ರೋಗ್ರಾಮ್ ಮುಗಿತಾ ಇದ್ದಾಗೆ ನಾನು ಫೋನ್ ಮಾಡಿ, ಸಾರ್ ಇದು ಹೀಗಿರಬೇಕಾಗಿತ್ತಲ್ವ ಅಥವಾ ಇದಿಷ್ಟು ಚೆನ್ನಾಗಿ ಬಂತು ಅಂತ ಹೇಳಿ ರಾತ್ರಿ 10:30 11 ಗಂಟೆಯಲ್ಲೆಲ್ಲ ನಾವು ಚರ್ಚೆ ಮಾಡಿದ್ದೀವಿ. ಅಂತಹ ಅತ್ಯಂತ ಉತ್ತಮವಾದಂತಹ ಸಾಧನೆಯನ್ನು ಮಾಡಿದಂತಹ ಸುರೇಶ್ ಮೂನಾ ಅವರಿಗೆ ಜನಪ್ರೀತಿ ಖಂಡಿತ ಸಿಕ್ಕಿದೆ, ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಆದರೆ ಸಂಸ್ಥೆಗಳು ಅವರನ್ನು ಗುರುತಿಸುವಂತಹ ಕೆಲಸವನ್ನು ಇನ್ನೂ ಮಾಡಬೇಕು. ಯಾಕೆ ಮಾಡಿಲ್ವೋ ಗೊತ್ತಿಲ್ಲ. ಅದರಲ್ಲಿ ಮೊದಲನೇದಾಗಿ ನಾವು ಈ ಕೆಲಸವನ್ನು ಮಾಡಬೇಕು, ಬೇರೆಯವರಿಗೆ ನಾವು ಮಾದರಿ ಆಗೋಣ ಅನ್ನುವಂತಹ ಮಹದಾಸೆಯಿಂದ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿಯವರಾದಂತಹ ಡಾಕ್ಟರ್ ವಸಂತಶ್ರೀ ಅವರು ಸುರೇಶ್ ಮೂನಾ ದಂಪತಿಗಳನ್ನು ನಾವು ಸನ್ಮಾನಿಸಬೇಕು ಅನ್ನುವಂತಹ ಮಹದಾಶೆಯನ್ನು ವ್ಯಕ್ತಪಡಿಸಿದಾಗ ರಾಮಭದ್ರ ಅವರು ಮತ್ತು ಈ ಥರ ಎಲ್ಲ ಟ್ರಸ್ಟಿಗಳು ಕೂಡ ತುಂಬ ಸಂತೋಷದಿಂದ ಇದಕ್ಕೆ ಸಮ್ಮತಿಯನ್ನು ನೀಡಿದರು. ನಮ್ಮ ಆಹ್ವಾನವನ್ನು ಒಪ್ಪಿ ಶ್ರೀ ಸುರೇಶ್ ಮೂನಾ ಮತ್ತು ಶ್ರೀಮತಿ ಸುರೇಶ್ ಮೂನಾ ಅವರಿಬ್ಬರು ಇಲ್ಲಿಗೆ ಬಂದಿದ್ದಾರೆ. ಅವರಿಬ್ಬರಿಗೂ ನಾನು ನನ್ನ ಕಡೆಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ದಿನದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಕನ್ನಡದ ಹೆಸರಾಂತ ವಿಮರ್ಶಕರಾದಂತಹ ಡಾಕ್ಟರ್ CN ರಾಮಚಂದ್ರನ್ರವರು. ರಾಮಚಂದ್ರನ್ರವರು ಮಾಸ್ತಿ ಅಧ್ಯಯನ ಪೀಠದ ನಮ್ಮ ಟ್ರಸ್ಟಿಗಳಲ್ಲಿ ಕೂಡ ಒಬ್ಬರು, ಧರ್ಮದರ್ಶಿಗಳಲ್ಲಿ ಒಬ್ಬರು. ಡಾಕ್ಟರ್ ರಾಮಚಂದ್ರನ್ ಅವರು MVJK ಟ್ರಸ್ಟಿನ ಅಡ್ವೈಸರಿ ಕಮಿಟಿಯ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಜೀವನ ಕಾರ್ಯಾಲಯ ಟ್ರಸ್ಟ್ನ ಸಲಹಾ ಸಮಿತಿಯ ಸದಸ್ಯರು ಕೂಡ ಹೌದು. ಅವರು ಭಾರತ, ಸೊಮಾಲಿಯಾ, ಸೌದಿ ಅರೇಬಿಯಾ, ಅಮೇರಿಕಾ ಮುಂತಾದಂತಹ ಸ್ಥಳಗಳಲ್ಲಿ ಇಂಗ್ಲೀಷ್ ಭಾಷೆ ಮತ್ತು ಸಾಹಿತ್ಯವನ್ನು ಕಲಿಸಿದ್ದಾರೆ. ಅಷ್ಟೇ ಅಲ್ಲ, ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ 1996ರಲ್ಲಿ ಪ್ರೊಫೆಸರ್ ಎಮರೇಟಸ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಕನ್ನಡದ ಪ್ರಮುಖ ವಿಮರ್ಶಕರಲ್ಲಿ ಅವರು ಕೂಡ ಒಬ್ಬರು. ಅವರು ಸುಮಾರು 16 ಕನ್ನಡದ ಕೃತಿಗಳನ್ನು ಮತ್ತು 10 ಇಂಗ್ಲೀಷ್ ಕೃತಿಗಳನ್ನು ಬರೆದಿದ್ದಾರೆ. ಶೋಧ ಅನ್ನುವಂಥದ್ದು ಅವರ ಕಾದಂಬರಿ 1978ರಲ್ಲಿ ಬಿಡುಗಡೆ ಆದದ್ದು. ವಸಾಹತೋತ್ತರ ಚಿಂತನೆ 1998ರಲ್ಲಿ ಬಂದಂಥದ್ದು ಅವರ ವಿಮರ್ಶೆಯ ಕೃತಿಗಳಲ್ಲಿ ಒಂದು. ತೌಲನಿಕ ಸಾಹಿತ್ಯ 1996ರಲ್ಲಿ ಬಂತು. ಆಮೇಲೆ ಹೊಸ ಮಡಿಯ ಮೇಲೆ ಚದುರಂಗ ಅನ್ನುವಂಥ ಸುಮಾರು 25 ಮೌಖಿಕ ಕಾವ್ಯಗಳ ಅಧ್ಯಯನದ ಕೃತಿ 2007ರಲ್ಲಿ ಬಂದಿದೆ. ಕನ್ನಡದ ಅನೇಕ ಕೃತಿಗಳನ್ನು ಅವರು ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ. ಅದರಲ್ಲಿ ಅತ್ಯಂತ ವಿಶೇಷವಾದದ್ದು ಅಂತಂದರೆ 2001ರಲ್ಲಿ ಅವರು ಅನುವಾದಿಸಿದಂತಹ ಮಲೆಮಹದೇಶ್ವರ ಕಾವ್ಯ, ಜಾನಪದ ಕಾವ್ಯಗಳನ್ನು, ಅದರಲ್ಲೂ ವಿಶೇಷವಾಗಿ ಮೌಖಿಕ ಕಾವ್ಯಗಳನ್ನು ಅನುವಾದ ಮಾಡುವಂಥದ್ದು ಬಹಳ ಕಷ್ಟಕರವಾದಂಥ ಸಂಗತಿ. ಅಂಥದ್ರಲ್ಲಿ ಅವರು ಅದನ್ನು ಅನುವಾದ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕೆದಂಬಾಡಿ ಜತಪ್ಪರಯ್ಯ ಅವರ ಬೇಟೆಯ ನೆನಪುಗಳು ತುಂಬ ಸುಂದರವಾದಂಥ ಪುಸ್ತಕ, ಅದನ್ನು ಅವರು ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ. ವೀರಪ್ಪ ಮೊಯ್ಲಿಯವರ ತೆಂಬೆರೆ ಅನ್ನುವಂಥ ಕೃತಿಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ವೀರಪ್ಪ ಮೊಯ್ಲಿಯವರ ಅತ್ಯಂತ ಪ್ರಸಿದ್ಧವಾದಂತಹ ಮಹಾಕಾವ್ಯ ಶ್ರೀ ರಾಮಾಯಣ ಮಹಾನ್ವೇಷಣಂ, ಇದನ್ನು ಅನುವಾದ ಮಾಡುವಂತಹ ತಂಡದ ಮುಖ್ಯ ಸಂಪಾದಕರಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಇಂತಹ ಹಿರಿಯರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು 2007ರಲ್ಲಿ ಪಡ್ಕೊಂಡ್ರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ
ಅವಾರ್ಡ್ ಅದನ್ನು 2000ರಲ್ಲಿ ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಈ ವರ್ಷದ ಮಾಸ್ತಿ ಪ್ರಶಸ್ತಿಯನ್ನು ಕೂಡ ಅವರಿಗೆ ನೀಡಲಾಗ್ತಾ ಇದೆ. ಕಳೆದ ವರ್ಷ ಅಂದರೆ ಇತ್ತೀಚೆಗಷ್ಟೇ ವಿವೇಕ್ ರೈ ಅವರು ಇವರ ಬದುಕು ಮತ್ತು ಬರಹಗಳನ್ನು ಕುರಿತಾದಂತಹ ರೂಪಾಂತರ ಅನ್ನುವಂತಹ ಕೃತಿಯನ್ನು ಹೊರತಂದಿದ್ದಾರೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಬಂದ CN ರಾಮಚಂದ್ರನ್ರವರ ಪುಸ್ತಕ ನೆರಳುಗಳ ಬೆನ್ನು ಹತ್ತಿ ಅನ್ನುವಂತಹ ಆತ್ಮಕಥನ. ಇಷ್ಟೆಲ್ಲ ಸಾಧನೆಯನ್ನು ಮಾಡಿರತಕ್ಕಂತಹ, ವಿಸ್ತೃತವಾಗಿ ತಮ್ಮ ಪ್ರವಾಸವನ್ನು ನಡೆಸಿ ದೇಶ ಸುತ್ತು ಕೋಶ ಓದು ಅನ್ನುವಂತಹ ಮಾತೇನಿದೆ ಅದಕ್ಕೆ ಅನ್ವರ್ಥವಾಗಿರತಕ್ಕಂತಹ CN ರಾಮಚಂದ್ರನ್ರವರು ನೇಮಿಚಂದ್ರ ಅವರ ಬದುಕು ಮತ್ತು ಪಯಣ ಅನ್ನುವಂತಹ ಈ ಉಪನ್ಯಾಸ ಏನಿದೆ ಅದಕ್ಕೆ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಸೂಕ್ತ ವ್ಯಕ್ತಿ ಅಂತ ಹೇಳಿ ನಾವು ಯೋಚನೆ ಮಾಡಿ ನಾವು ಅವರನ್ನು ಆಹ್ವಾನಿಸಿದಾಗ ಅವರು ನಮ್ಮ ಮೇಲೆ ವಿಶ್ವಾಸದಿಂದ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಬಂದಿದ್ದಾರೆ. ಅವರಿಗೆ ಕೂಡ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ದಿನದ ಸಭೆಯಲ್ಲಿ ನಮ್ಮ ಮಾಸ್ತಿ ಅಧ್ಯಯನ ಪೀಠದ ಅಧ್ಯಕ್ಷರಾದಂಥ ವಿ ರಾಮಭದ್ರ ಅವರಿದ್ದಾರೆ. ಅವರು ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಕಂಪನಿಯ ಅತ್ಯಂತ ಹಿರಿಯ ಅಧಿಕಾರಿಯಾಗಿದ್ದು ನಿವೃತ್ತರಾದಂಥವರು, ಮಾಸ್ತಿಯವರ ಹಿರಿಯ ಮೊಮ್ಮಗ. ಅದಲ್ಲದೆ ಸಭೆಯಲ್ಲಿ ಕೂಡ ಅನೇಕ ಗಣ್ಯರಿದ್ದೀರಿ. ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈಗ ಧರ್ಮದರ್ಶಿಗಳಾದಂಥ ವಿ ರಾಮಭದ್ರ ಅವರು ಸಭೆಯನ್ನು ಉದ್ದೇಶಿಸಿ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ನಾನು ಕೋರ್ತೇನೆ. ಜಾಸ್ತಿ ಹೊತ್ತಿಲ್ಲಪ್ಪ, ಮಾತಾಡಬೇಕು. ಹಿರಿಯರಾದ ಪ್ರೊಫೆಸರ್ ರಾಮಚಂದ್ರನ್ ಅವರೇ, ಮಾಸ್ತಿ ಪರಿವಾರಕ್ಕೆ ಬಹಳ ಆಪ್ತರಾದ ಸುರೇಶ್ ಮೋನಾ ಅವರೇ, ಶ್ರೀಮತಿ ನೇಮಿಚಂದ್ರ ಅವರೇ ಇನ್ ಆಬ್ಸೆನ್ಷಿಯಾ, ಅವ್ರು ರಷ್ಯಾದಲ್ಲಿ ನಾನು ಹೇಳ್ತಿರೋದನ್ನು ಕೇಳ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ನಮಗೆ ಉತ್ತೇಜನ ಕೊಡುತ್ತಿರುವ ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ಸ್ ಅವರ ರಾಮಸ್ವಾಮಿಯವರೇ, ಅವರು ಬಹಳ ಉತ್ತೇಜನ ಕೊಟ್ಟಿದ್ದಾರೆ ನಮಗೆ. ಮಾಸ್ತಿ ಅಧ್ಯಯನ ಪೀಠಕ್ಕೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಜೀವನ ಕಾರ್ಯಾಲಯ ಟ್ರಸ್ಟ್ ಯಾವಾಗಲೂ ನಾವು ಮಾಡ್ತಿರೋದ ಕಾರ್ಯಕ್ರಮಗಳಿಗೆ ಅವರು ಕೂಡ ಇದ್ದಾರೆ, ನಮಗೆ ಕೂಡ ಇದ್ದಾರೆ. ನಾನು ಚಿರಋಣಿ ಅವರಿಗೆ. ನೀವು ನೋಡಿರ್ಬೋದು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಜೀವನ ಕಾರ್ಯಾಲಯ ಟ್ರಸ್ಟ್ ಮತ್ತು ಮಾಸ್ತಿ ಅಧ್ಯಯನ ಪೀಠ. ನನ್ನ ತಾಯಿ ಪದ್ಮಮ್ಮ ಮಾಸ್ತಿಯವರ 3ನೇ ಮಗಳು. ಮೊನ್ನೆವರೆಗೂ ಜೀವಂತರಾಗಿದ್ದರು. ಅವರು ನನ್ನ ಮಿಕ್ಕ ತಾಯಂದಿರೆಲ್ಲ ತೀರ್ಕೊಂಡಾಗತ್ಲೂ ಒಬ್ಬರೇ ಉಳ್ಕೊಂಡು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಜೀವನ ಕಾರ್ಯಾಲಯ ಟ್ರಸ್ಟಿನ ಚೇರ್ಪರ್ಸನ್ ಆಗಿ ನಮಗೆಲ್ಲ ಮಾರ್ಗದರ್ಶನವಾಗಿ ಉಳ್ಕೊಂಡಿದ್ದರು. 7ನೇ ತಾರೀಕು ಫೆಬ್ರವರಿ 94 ವರ್ಷದ ವಯಸ್ಸಿನಲ್ಲಿ ತೀರ್ಕೊಂಡ್ರು. ಅವರು ಒಂದು ಶಿ ವಾಸ್ ಎ ವೆರಿ ಸಾಲಿಡ್ ಫಿಗರ್. ನಮಗೆಲ್ಲ ಒಂದು ಧೈರ್ಯ ಇರ್ತಾಯಿತ್ತು. ನಾವು ಮಾಡಿರೋದೆಲ್ಲ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಜೀವನ ಕಾರ್ಯಾಲಯ ಟ್ರಸ್ಟ್ನಲ್ಲಿ ಎಲ್ಲ ಪಬ್ಲಿಕೇಶನ್ಸ್ ಎಲ್ಲ ನಾವು ಮಾಡ್ತಾಯಿದ್ದೀವಲ್ಲ, ಅದು ಅವರ ಕಡೆಯಲ್ಲಿ ಸರಿಯಾಗಿದೆಯಪ್ಪ ಅಂತ ಹೇಳೋವರೆಗೂ ನಾವು ಪಬ್ಲಿಷ್ ಆಗ್ತಿರಲಿಲ್ಲ. ಆ ದೊಡ್ಡ ವ್ಯಕ್ತಿ ಇವಾಗ ಇಲ್ಲ ನಮಗೆ, ನನ್ನ ತಾಯಿ ಇಲ್ಲ. ಮಾಸ್ತಿಯವರ ಎಲ್ಲ ಹೆಣ್ಣುಮಕ್ಕಳು ಕಣ್ಮರೆಯಾಗಿದ್ದಾರೆ. ಅಂದಿನಿಂದ ನನ್ನ ಪರಿವಾರದವರು, ಮಾಸ್ತಿಯವರ ಪರಿವಾರದವರು ನನ್ನನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಜೀವನ ಕಾರ್ಯಾಲಯ ಟ್ರಸ್ಟಿನ ಚೇರ್ಮನ್ ಆಗಿ ಮಾಡಿದ್ದಾರೆ. ಅದೂ ಅಲ್ಲದೆ ಮಾಸ್ತಿ ಅಧ್ಯಯನ ಪೀಠಕ್ಕೂ ನನ್ನನ್ನು ಚೇರ್ಮನ್ ಮಾಡಿದ್ದಾರೆ. ಇದು ಒಂದು ದೊಡ್ಡ ಜವಾಬ್ದಾರಿ. ಅವರು ಮಾಡ್ತಿದ್ದು, ಅವರ ಮಾರ್ಗದರ್ಶನದಲ್ಲಿ ಮಾಡಿದ್ದನ್ನೆಲ್ಲ ನಾನು ಸರಿಯಾಗಿ ಮಾಡ್ತೀನಿ ಅನ್ನೋದು ಒಂದು ನನಗೆ ಒಂದು ಭರವಸೆ ಇದೆ. ಅವರೆಲ್ಲರ ಆಶೀರ್ವಾದ ನನ್ನ ಮೇಲಿದೆ ಅಂತ ನಾನು ಪರಿಗಣಿಸ್ತಾ ಇದ್ದೀನಿ. ನಮ್ಮ ಶತಾಯುಷಿ ಆಗಿರುವ ನಮ್ಮ ವೆಂಕಟಸುಬ್ಬಯ್ಯನವ್ರನ್ನ ಪದೇ ನಾನು ನನ್ನ ತಂಗಿ ವಸಂತಶ್ರೀ ಇಬ್ಬರೂ ಹೋಗಿ ಅವರಲ್ಲಿ ಮಾತಾಡಿ ಅವರಿಂದ ಒಂದು ಅಡ್ವೈಸ್ ತಗೊಂಡು, ನನಗೆ ಮಧ್ಯೆ ಇಂಗ್ಲೀಷ್ ಪದ ಬರುತ್ತಲ್ಲ, ಅದು ವೆಂಕಟಸುಬ್ಬಯ್ಯನವ್ರು ನಂಗೆ ಹೇಳಿದ್ದು, ಮಾಸ್ತಿಯವರ ಮೊಮ್ಮಗ ನೀನು ಎಷ್ಟಾಗುತ್ತೋ ಅಷ್ಟು ಇಂಗ್ಲೀಷ್ ಪದ ಉಪಯೋಗಿಸ್ಬಾರ್ದು ಅಂತ. ಸೊ ಮಧ್ಯೆ ಬರುತ್ತೆ, ಫೋರ್ಸ್ ಆಫ್ ಹ್ಯಾಬಿಟ್ ಅಂತಾರಲ್ಲ, ಅದೇ ಥರ ಕ್ಷಮಿಸಬೇಕು.
ಅವರಿದ್ದಿದ್ದರೆ ಖಂಡಿತ ಒಪ್ಕೊಳ್ತಾ ಇರಲಿಲ್ಲ ಅಂತ ಕಾಣುತ್ತೆ. ಹೀಗೆಲ್ಲ ಅವರು ಕೂಡ ಎಲ್ಲ ಈಗ ಕೂಡ ಅವರು ಎಷ್ಟು ಆಸಕ್ತಿ ತೋರಿಸ್ತಾ ಇದ್ದಾರೆ ನಮ್ಮ ಮಾಸ್ತಿ MVJK ಟ್ರಸ್ಟ್ ಮತ್ತು ಮಾಸ್ತಿ ಅಧ್ಯಯನ ಪೀಠದ ವಿಚಾರಗಳಲ್ಲಿ ಅಂತಂದರೆ ಅವರೊಬ್ಬರು ಮಾರ್ಗದರ್ಶನವಾಗಿ ಇದ್ದಾರೆ. ಅವ್ರನ್ನ ಬಹಳ ನೆನೆಸ್ಕೊಳ್ತೀನಿ ಇವತ್ತು. ಇನ್ನೊಂದು ತಿಂಗಳಲ್ಲಿ ಅವ್ರಿಗೆ 100 ವರ್ಷ ಪೂರ್ತಿ ಆಗುತ್ತೆ ಹಿರಿಯರಿಗೆ. ಮೊನ್ನೆ ಅವ್ರ ಮನೆಗೆ ಹೋದಾಗ ನಾನು ನನ್ನ ತಂಗಿ ಮತ್ತೆ ಅವ್ರನ್ನ ನೋಡೋಕ್ಕೆ ಹೋಗಿದ್ದಾಗ ನಾನು ಇಂಗ್ಲೆಂಡಿಗೆ ಹೋಗ್ಬಿಟ್ಟು ಬಂದಿದ್ದೆ. ಅದು ಹೇಳ್ಕೋಬಾರ್ದು ಸಾಧಾರಣ, ಬಟ್ ಅಲ್ಲಿ ಶೇಕ್ಸ್ಪಿಯರ್ ಸ್ಟ್ರಾಟ್ಫರ್ಡ್ ಆನ್ ಎವಾನ್ಗೆ ಹೋಗಿದ್ದೆ. ಅದೇ ಕೆಲಸವಾಗಿ ಹೋಗಿ ನಾನು ಇದು 2ನೇ ಸಾರಿನೋ 3ನೇ ಸಾರಿ ಹೋಗ್ತಿದ್ದೀನಿ. ಅಲ್ಲಿಂದ ಒಂದು ಪುಸ್ತಕ ತೊಗೊಂಬಂದೆ. ಯಾಕೆಂದರೆ ವೆಂಕಟ ಸುಬ್ಬಯ್ಯನವರು ನನಗೆ ಹೇಳಿದರು ನನಗೆ ಶೇಕ್ಸ್ಪಿಯರ್ದು ಸಾನೆಟ್ಸ್ ಬೇಕು ಅಂತ. ಆ ಸಾನೆಟ್ಸ್ ಪುಸ್ತಕ ತೊಗೊಂಬಂದು ಇದು ನೋಡಿ ಸಾಹೇಬ್ರೆ, ಇದು ಒರಿಜಿನಲ್ ಬುಕ್ ಫ್ರಮ್ ಸ್ಟ್ರಾಟ್ಫರ್ಡ್ ಅಂತ ಕೊಟ್ಟೆ. ಭಾಳ ಸಂತೋಷಪಟ್ಟರು. ನೀನು ಹೆಸರು ಬರ್ಕೊಡಲ್ಲಿ, ನನಗೆ ಪ್ರೀತಿ ವಿಶ್ವಾಸದಿಂದ ಕೊಟ್ಟಿದ್ದೀನಿ ಅಂತ ಬರ್ಕೊಡು ಅಂದರೆ ಬರ್ಕೊಟ್ಟೆ. ನೀನು ಸೈನ್ ಮಾಡಿದ್ದೆ, ಇಬ್ಬರೂ. ಆಗ ಒಂದು ನಾನು ಕಂಡುಹಿಡಿದಿದ್ದು ಏನು ಅಂತಂದರೆ ಸ್ಟ್ರಾಟ್ಫರ್ಡ್ನಲ್ಲಿ ಶೇಕ್ಸ್ಪಿಯರ್ ಮಹಾಶಯರು 28ನೇ ತಾರೀಕು ಹುಟ್ಟಿದ್ದು, 28ನೇ ತಾರೀಕು ತೀರ್ಕೊಂಡಿದ್ದು. 13 ಸರಿ, ಕ್ಷಮಿಸಬೇಕು, 23. ನನಗೆ ಗೊತ್ತಿರೋ ಮಟ್ಟಿಗೆ ಅಲ್ಲಿ ಸ್ಟ್ರಾಟ್ಫರ್ಡ್ನಲ್ಲಿ ನಂಗೆ ಸಿಕ್ಕಿದ್ದ ಡೇಟ್ 23 ಏಪ್ರಿಲ್. ನಾನು ವೆಂಕಟ ಸುಬ್ಬಯ್ಯನವ್ರಿಗೆ ಹೇಳಿದೆ, ಹೀಗೆ ಶೇಕ್ಸ್ಪಿಯರ್ ಮಹಾಶಯರು ತೀರ್ಕೊಂಡಿದ್ದು ಅವರ ಹುಟ್ಟಿದ ಹಬ್ಬದ ದಿವಸ, ಮಾಸ್ತಿಯವರು ತೀರ್ಕೊಂಡಿದ್ದು ಅವರು ಹುಟ್ಟಿದ ಹಬ್ಬದ ದಿವಸ. ಮಾಸ್ತಿ ಈಸ್ ನೋ ಲೆಸ್ ದನ್ ಎ ಶೇಕ್ಸ್ಪಿಯರ್. ಯಾಕೆ ಅಂದರೆ ಶೇಕ್ಸ್ಪಿಯರ್ ದೃಶ್ಯಗಳು ಅಂತೆಲ್ಲ ಅನುವಾದ ಮಾಡಿದ್ದಾರೆ ಶೇಕ್ಸ್ಪಿಯರ್ದು. ಸೊ ಈಸ್ ನೋ ಲೆಸ್ ದನ್ ಎ ಶೇಕ್ಸ್ಪಿಯರ್. ಅದು ಕರ್ನಾಟಕದಲ್ಲ, ಇದು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅವರೊಂದು ಶೇಕ್ಸ್ಪಿಯರ್ ಥರ ಇತ್ತು ಅಂತಂದ್ರೆ ಒಂಥರ ಭಾಳ ಹೆಮ್ಮೆಯಾದ ವಿಷಯ. ಇದು ನನಗೆ ಬಹಳ ಸಂತೋಷ ಆಯಿತು ಈ ಮಾತು ಕೇಳಿ. ನಮ್ಮ ಮಾಸ್ತಿ ಅಧ್ಯಯನ ಪೀಠದವರು 1999 ಶುರು ಮಾಡಿದ್ದು. ಇನ್ಯಾರೂ ಇಲ್ಲ. ಬಹಳ ನಿಕಟವಾಗಿ ನಾನು ಅವ್ರನ್ನ ಕಂಡಿದ್ದೇನೆ, ನೋಡಿದ್ದೇನೆ, ಪರಿಚಯ ಇದೆ. ನ್ಯಾಯಮೂರ್ತಿ BN ಶ್ರೀಕೃಷ್ಣ ಅವರು. ಈಗಲೂ ನಾನು ಮೈಸೂರು ಅಸೋಸಿಯೇಷನ್ ಬೊಂಬಾಯಿನಲ್ಲಿ ಅಧ್ಯಕ್ಷನಾಗಿದ್ದೇನೆ, ಅದಕ್ಕೂ ಅಧ್ಯಕ್ಷ. ಸರ್ ಎಂ ವಿಶ್ವೇಶ್ವರಯ್ಯನವರು ಶುರು ಮಾಡಿದ್ದ 86 ವರ್ಷದ ಹಳೆಯ ಮೈಸೂರು ಅಸೋಸಿಯೇಷನ್ ಅಧ್ಯಕ್ಷನಾಗಿದ್ದೇನೆ. ಜಸ್ಟಿಸ್ ಶ್ರೀಕೃಷ್ಣ ಅವರೂ ಬಹಳ ನಿಕಟವಾಗಿದ್ದವರು. ನಮ್ಮ ಮೈಸೂರು ಅಸೋಸಿಯೇಷನ್ ಕಾರ್ಯಕ್ರಮದಲ್ಲೆಲ್ಲ ಬಹಳ ಇದ್ದವರು. ಅವರಿಂದ ಶುರು ಆಯಿತು ನಮ್ಮ ಈ ಸ್ಮಾರಕ ಭಾಷಣ. ಆಮೇಲೆ ಬಹಳ ಹಿರಿಯರಾದವರು ಬೇಕಾದ ಜನ ಬಂದು, ರಾಮ ಜೋಯಿಸ್ ಅವರು ಗವರ್ನರ್ ಆಗಿದ್ದರು. ಕಡೆಯಲ್ಲಿ ಸಿಂಘ್ವಿ ಅವರು ಬಂದು ಇಲ್ಲಿ ಭಾಷಣ ಕೊಡಬೇಕಾಗಿತ್ತು 2 ವರ್ಷಗಳ ಹಿಂದೆ. ಅವರು ತೀರ್ಕೊಂಡ್ರು. ಅವ್ರನ್ನ ಬರಬೇಕು ಅಂತ ಅಂದ್ಕೊಂಡಿದ್ದು ಆಗಲಿಲ್ಲ. ಎಲ್ಲದಕ್ಕಿಂತ ದೊಡ್ಡ ವಿಷಯ ಅಂದರೆ ನಮ್ಮ ಇಂದಿರಾ ಗೋಸ್ವಾಮಿ ಅವರು ಬಂದಿದ್ದರು. ನನಗೆ ಅವ್ರಿಗೆ ಕ್ಯಾನ್ಸರು ಏನೋ ಆಗಿತ್ತು. ಅವರು ಇಂದಿರಾ ಗೋಸ್ವಾಮಿ 18 ವರ್ಷದ ಹುಡುಗಿ ಮದುವೆ ಮಾಡ್ಕೊಂಡು ಬಂದ ದಿವಸದಿಂದ ಗೊತ್ತು ನನಗೆ ಇಂದಿರಾ ಗೋಸ್ವಾಮಿ. ಅವರ ಗಂಡ ನಾನು ಕೂಡ ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ಕೆಲಸ ಮಾಡಿದವರು. ಈ ಥರದವರೆಲ್ಲ ಬಂದು, ಗಣ್ಯರಾದವರು ಬಂದು ಮಾಸ್ತಿ ಅಧ್ಯಯನ ಪೀಠದಲ್ಲಿ ಮಾಸ್ತಿ ಸ್ಮಾರಕ ಭಾಷಣ ಕೊಟ್ಟಿದ್ದಾರೆ. ಇಂದು ನೇಮಿಚಂದ್ರ ಅವರು ಬರಬೇಕಾಗಿತ್ತು. ಅವರ ಪರಿಚಯ, ಎಲ್ಲರ ಹಿರಿಯರ ಪರಿಚಯ ಎಲ್ಲ ಮಾಡಿಕೊಟ್ಟಿದ್ದಾರೆ ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು. ಬಂದಿದ್ದರೆ ಭಾಳ ಸಂತೋಷವಾಗ್ತಿತ್ತು. ಬಟ್ ಇನ್ ಆಬ್ಸೆನ್ಷಿಯಾ ಅವ್ರದ್ದೆಲ್ಲ ನಾವು ಮಾಡ್ತಾಯಿದ್ದೀವಿ. ಪ್ರೊಫೆಸರ್ ರಾಮಚಂದ್ರನ್ ಅವರು ನಮ್ಮವರೇ. ನಮ್ಮ ಮಾಸ್ತಿ ವೆಂಕಟೇಶಯ್ಯ ಜೀವನ ಕಾರ್ಯಾಲಯ ಟ್ರಸ್ಟಿನ 4 ಜನರಲ್ಲಿ ಒಬ್ಬರು ನಮ್ಮ ಅಡ್ವೈಸರ್. ಅವರು CR ಸಿಂಹ, ಇನ್ಯಾರು, ವೆಂಕಟೇಶ್ ಮೂರ್ತಿ ಅವರು, ನಮ್ಮ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರು. ಈ 4 ಜನ ಹಿರಿಯರು ನಮಗೆ ದೇ ಆರ್ ಲೈಕ್ ಎ ಹ್ಯೂಜ್ ಸಪೋರ್ಟ್ ನಮಗೆ. ಮಾಸ್ತಿಯವರು ಮಾಡ್ತಿರೋದು ನಮ್ಮ ಸರ್ಕಾರದ ಏನೂ ಸಹಾಯವಿಲ್ಲ. ಆದರೂ ಮಾಸ್ತಿ ಪರಿವಾರ 25 ವರ್ಷ ನಾವು ಸತತವಾಗಿ ಕಷ್ಟಪಟ್ಟು ನಮ್ಮಿಂದಲೇ ಎಷ್ಟು ಕೈಲಾಗುತ್ತೋ ಅಷ್ಟು ಮಾಡಿ 25 ವರ್ಷ ಮಾಸ್ತಿಯವರ ಹೆಸರನ್ನು ಶಾಶ್ವತವಾಗಿ ಇಟ್ಕೊಳ್ಳೋದಕ್ಕೆ ಏನು ಮಾಡಬೇಕು, ನಮ್ಮ ಶಕ್ತಿಯ ಮೇಲೆ, ಶಕ್ತಿಯ ಮೇಲೆ ನಾವು ಮಾಡ್ಕೊಳ್ತಾ ಇದ್ದೀವಿ.
ದೇವರು ಮಾಸ್ತಿಯವ್ರದ್ದು, ಪಂಕಜಮ್ಮನವ್ರದ್ದು, ನಮ್ಮ ಅಜ್ಜಿದು. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮನ್, ಆ್ಯಂಡ್ ದೇರ್ ವಾಸ್ ಪಂಕಜಮ್ಮ, ಮೈ ಗ್ರ್ಯಾಂಡ್ ಮದರ್, ಹೂ ವಾಸ್ ದಿ ಸಪೋರ್ಟ್ ಬಿಹೈಂಡ್ ಮಾಸ್ತಿ. ಇವರಿಬ್ಬರ ಆಶೀರ್ವಾದ ಎಲ್ಲಿದ್ದಾರೋ ಅವರ ಆಶೀರ್ವಾದ ಇದೆ, ನನ್ನ ತಾಯಿಂದರ ಆಶೀರ್ವಾದ ಇದೆ. ಕಷ್ಟಪಟ್ಟು ಮಾಸ್ತಿ ವೆಂಕಟೇಶಯ್ಯಂಗಾರ್ ಟ್ರಸ್ಟ್, ಮಾಸ್ತಿ ಅಧ್ಯಯನ ಪೀಠ ಎರಡನ್ನೂ ಮುಂದುವರಿಸ್ಕೊಂಡು ಎಷ್ಟಾಗುತ್ತೋ ಅಷ್ಟು ಅಲ್ಲಿ ತನಕ ನಾವು ಮಾಡ್ತೀವಿ. ಬೇರೇನೂ ಯೋಚನೆ ಮಾಡ್ತಾಯಿದ್ದೀವಿ, ಮಾಸ್ತಿ ಅವರ ಶಾಶ್ವತವಾಗಿ ಅವರ ಹೆಸರು ಇರಬೇಕು ಅಂತ ಅಂದ್ಬಿಟ್ಟು ನಮ್ಮ ಪೀಳಿಗೆ ಆಗತ್ಲೆ ಏನು ಮಾಡಬೇಕು ಅಂತಲೂ ಭಾಳ ಸೀರಿಯಸ್ಲಿ ಯೋಚನೆ ಮಾಡ್ತಾಯಿದ್ದೀವಿ. ಹಿರಿಯರನ್ನೆಲ್ಲ ಕೇಳ್ತಾ ಇದ್ದೀವಿ ಏನು ಮಾಡಬೇಕು ಅಂತ. ಒಂದು ದಾರಿ ಖಂಡಿತವಾಗಿ ಸಿಗುತ್ತೆ. ಆದರೆ ಒಂದೇ ಒಂದು ವಿಷಯ ನಾನು ತಮಗೆಲ್ಲ ಈ ಈ ಕಾರ್ಯಕ್ರಮದಲ್ಲಿ ಹೇಳಬೇಕು ಅಂದರೆ, ಮಾಸ್ತಿಯವರ ಹೆಸರು ಶಾಶ್ವತ ಆಗಿರಬೇಕು ಅಂತ ನಾವು ಅಂದಿರೋ ಮಾತು ಬರೀ ಬಾಯಿನಲ್ಲಿರಬಾರ್ದು, ಇರಬೇಕು, ಜನಕ್ಕೆ ಗೊತ್ತಿರಬೇಕು, ಜನಕ್ಕೆ ಅದು ಇಟ್ ಶುಡ್ ಬಿ ಅವೈಲಬಲ್. ಅದಕ್ಕೋಸ್ಕರ ಮಾಸ್ತಿ ಕನ್ನಡದ ಆಸ್ತಿ ಅಂತ ಒಂದು ವೆಬ್ಸೈಟ್ ಮಾಡಿದ್ದೀವಿ. ದಯವಿಟ್ಟು ತಾವೆಲ್ಲರೂ ಆ ವೆಬ್ಸೈಟನ್ನು ನೋಡಬೇಕು. ಮಾಸ್ತಿಯವರು ಪುಸ್ತಕಗಳೆಲ್ಲ ಇದೆ. ಈ ಪೀಳಿಗೆಗೆ ಮಾಸ್ತಿಯವರು ಯಾರು ಅಂತ ಗೊತ್ತು, ಮುಂದಿನ ಪೀಳಿಗೆಗೆ ಬರೀ ಮಾಸ್ತಿ ಹೆಸರು. ಅವ್ರು ಏನು ಮಾಡಿದ್ದಾರೆ, ಅವರ ಜೀವನ ಚರಿತ್ರೆ ಹೇಗಿತ್ತು ಅಂತ ಯಾರಿಗೂ ಗೊತ್ತಿರಲ್ಲ. ನಮ್ಮ ನೆಕ್ಸ್ಟ್ ಪೀಳಿಗೆಗೆ ಅಷ್ಟು ಇಂಟ್ರೆಸ್ಟ್ ಇರೋಲ್ಲ. ಬಟ್ ವೆಬ್ಸೈಟ್ ನೋಡೋದಕ್ಕೆಲ್ಲ ಬೇಕಾದ ಜನ ಇಂಟ್ರೆಸ್ಟ್ ಇರುತ್ತೆ. ಆ ವೆಬ್ಸೈಟ್ ನೋಡಿದ್ರೆ ಮಾಸ್ತಿ ಜೀವನ ಚರಿತ್ರೆ, ಭಾವ, ಅವರು ಪುಸ್ತಕ ಬರೆದಿದ್ದು ಖಂಡಿತವಾಗಿ ನೋಡೋಕ್ಕಾಗತ್ತೆ. ಮಾಸ್ತಿ ಅನ್ನೋ ಆ ವ್ಯಕ್ತಿತ್ವ ಏನು ಅಂತಂದ್ಬಿಟ್ಟು ಖಂಡಿತ ಇವಾಗ ಎಲ್ರಿಗೂ ಗೊತ್ತಾಗತ್ತೆ. ನನ್ನ ಸವಿನಯ ಪ್ರಾರ್ಥನೆ ಏನು ಅಂದರೆ, ದಯವಿಟ್ಟು ಎಲ್ಲರೂ ಅದನ್ನು ನೋಡಿ ತಮಗೆ ಮನಸ್ಸಿನಲ್ಲಿ ಏನು ಅದನ್ನ ಇನ್ನೂ ಚೆನ್ನಾಗಿ ಮಾಡ್ಬೋದು. ಇಲ್ಲ ತಮ್ಮಲ್ಲಿ ಎಷ್ಟು ಜನಕ್ಕೆ ಮಾಸ್ತಿಯವರು ಗೊತ್ತು, ನಾನು ಹಿರಿಯರನ್ನೆಲ್ಲ ಕೇಳ್ಕೊಳ್ತೀನಿ. ಸುರೇಶ್ ಮೂನಾ ಅವ್ರಿಗಂತೂ ಬಹಳ ಆಪ್ತವಾಗಿ ಗೊತ್ತು. ಸರಿಗಿದೆಯಾ, ಇನ್ನು ಹೇಗೆ ಚೆನ್ನಾಗಿ ಮಾಡ್ಬೋದು ಅನ್ನೋದಕ್ಕೆ ತಮ್ಮೆಲ್ಲರ ಸಲಹೆ ನಮಗೆ ಬೇಕು. ದಯವಿಟ್ಟು ಮಾಡಿಕೊಡಿ. ಹೀಗೆ ಮಾಸ್ತಿಯವರ ಹೆಸರಿನಲ್ಲಿ ನಮ್ಮ ಸ್ಮಾರಕ ಭಾಷಣ ಬಹಳ ವರ್ಷಗಳು ನಡೆಯಬೇಕು, ನಡೆಯುತ್ತೆ ಅನ್ನೋ ಒಂದು ಭರವಸೆ ಇದೆ. ಅವರ ಆಶೀರ್ವಾದ ಇರಲಿ ಸತತವಾಗಿ. ನೀವೆಲ್ಲ ಇಷ್ಟು ಜನ ಬಂದು ಮಾಸ್ತಿಯವರ ಇದಕ್ಕೆ ಮೆಮೋರಿಯಲ್ ಲೆಕ್ಚರಿಗೆ ಬಂದಿದ್ದೀರಿ, ನನ್ನ ಕೃತಜ್ಞತೆ. ನಮಸ್ಕಾರ. ಶ್ರೀ ರಾಮಭದ್ರ ಅವರಿಗೆ ಧನ್ಯವಾದಗಳು. ಈಗ ಸ್ಥಳೀಯ ಇತಿಹಾಸದ ಮೇಲೆ ಅತ್ಯಂತ ವಿಶಿಷ್ಟವಾದಂತಹ ಅಧ್ಯಯನವನ್ನು ನಡೆಸಿರ್ತಕ್ಕಂತಹ ಶ್ರೀ ಸುರೇಶ್ ಮೂನಾ ಅವರಿಗೆ ಮತ್ತು ಶ್ರೀಮತಿ ಸುರೇಶ್ ಮೂನಾ ಅವರಿಗೆ ಸನ್ಮಾನ, ಸಭೆಯ ಮೇಲಿರ್ತಕ್ಕಂತಹ ಇತರ ಗಣ್ಯರು ಅವರನ್ನು ಸನ್ಮಾನಿಸಬೇಕು ಅಂತ ಹೇಳಿ ನಾನು ಕೋರ್ಕೋತೀನಿ. ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಮಾಸ್ತಿ ಅಧ್ಯಯನ ಪೀಠದ ಎಲ್ಲ ಹಿರಿಯ ಪದಾಧಿಕಾರಿಗಳೇ ಮತ್ತು ಇಲ್ಲಿ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಪ್ರಜ್ಞಾವಂತ ಸಭಿಕರೇ, ಶ್ರೀನಿವಾಸ ಮೂರ್ತಿಯವರು ಒಂದು ಹೇಳ್ತೀನಿ, ಯಾರೇ ಒಬ್ಬ ಸಂವೇದನೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನೀವು ಎದುರುಗಡೆ ಕೂಡಿಸ್ಕೊಂಡು ಅವ್ರ ಬಗ್ಗೆ ಉದ್ದಕ್ಕೆ ಹೇಳ್ತಾ ಹೋದರೆ ಬರ್ತಾ 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 ಮೈ ಹಿಂಗಾಗುತ್ತೆ. ಸಭಾ ಮರ್ಯಾದೆ ದೃಷ್ಟಿಯಿಂದ ನಾನು ಹಾಗೆ ಮಾಡಲಿಲ್ಲ ಅಷ್ಟೇ. ಐ ವಾಸ್ ಜಸ್ಟ್ ಫೀಲಿಂಗ್ ಲೈಕ್ ದಿಕ್ಸ್. ಹೀಗೆ ಮೈ ಹಿಂಡ್ಕೊಳ್ಳೋ ಹಂಗೆ ಆಗ್ತಾಯಿತ್ತು, ಅಷ್ಟೊಂದು ಸಂಕೋಚ ಆಗ್ತಾಯಿತ್ತು. ಕಾರಣ ಇಷ್ಟೇ, ನಾನು ಮಾತಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಇದನ್ನು ಹೇಳ್ತಾ ಇಲ್ಲ. ನನ್ನ ದೃಷ್ಟಿಯಲ್ಲಿ ನಾನು ಏನೂ ಮಾಡಿಲ್ಲ. ಬಹಳ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಅಧ್ಯಯನ, ನನಗೆ ತಿಳಿದಿದ್ದನ್ನು 4 ಜನಗಳಿಗೆ ಹಂಚೋವಂಥ ಅಥವಾ ನಾನು ಹಂಚ್ಕೊಳ್ತಕ್ಕಂಥ ಒಂದು ಇದಾಗಿ ಒಂದು ಪತ್ರಿಕೆಯಲ್ಲಿ ಬರಿತಾ ಇದ್ದೀನಿ ಅನ್ನೋ ಒಂದು ದೃಷ್ಟಿ ಬಿಟ್ಬಿಟ್ರೆ, ಅದನ್ನು ಸುಮಾರು ಜನ ನನಗೆ ನೀವು ಡಾಕ್ಟ್ರೇಟ್ ಅಂತಾರೆ, ಪ್ರೊಫೆಸರ್ ಅಂತ ಹೇಳ್ತಾರೆ, ಹಿಸ್ಟೋರಿನ ಬ್ಯಾಂಗ್ಳೂರ್, ಹೆರಿಟೇಜ್ ಆಫ್ ಬ್ಯಾಂಗ್ಳೂರ್. ನಿಜವಾಗ್ಲೂ ಹೇಳ್ತೀನಿ, ಯಾವುದನ್ನೂ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ನನ್ನ ಮನಸ್ಸು ಖಂಡಿತವಾಗ್ಲೂ ಒಪ್ಪೋದಿಲ್ಲ. ಯಾಕೆಂದರೆ ನಾನು ಅಂಥ ಒಂದು ದೊಡ್ಡ ಕೆಲಸ ಮಾಡ್ತಾಯಿದ್ದೀನಿ ಅಂತ ಖಂಡಿತವಾಗ್ಲೂ ನನಗೆ ಅನಿಸೋದೇ ಇಲ್ಲ. ಏನೋ ಒಂದು ನಮ್ಮ ಪೂರ್ವಜರ ಪುಣ್ಯ ಮತ್ತು ದೈವಕೃಪೆ, ಎಲ್ಲಕ್ಕಿಂತ ಹೆಚ್ಚಾಗಿ ದೈವಕೃಪೆ, ಇದನ್ನು ನೀನು ಮಾಡು ಅಂತ ಅಂದ್ಬಿಟ್ಟು ನಾನು ಇವತ್ತು ಅಂದ್ಕೊಂಡಿರೋದು ನನಗೆ ಐ ಆಮ್ ಎನ್ ಇನ್ಸ್ಟ್ರೂಮೆಂಟ್ ಆಫ್ ಗಾಡ್. ಒಂದು ಪೆನ್ನು ಅಷ್ಟೇ, ಅದನ್ನು ಬರೆಸ್ತಾ ಇರ್ತಕ್ಕಂಥದ್ದು ಯಾವುದೋ ಒಂದು ಅದ್ಭುತವಾದಂಥ ಶಕ್ತಿ. ಸೊ ಆ ಶಕ್ತಿ ಬರ್ಸೋವರೆಗೂ ನಾವು ಬರಿತೀವಷ್ಟೇ.
ಎಲ್ಲಿವರೆಗೂ ನಾನು ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ತೀನೋ ಬಹುಶಃ ದಟ್ ಈಸ್ ದ ಡೇ ಆಫ್ ದ ಬಿಗಿನಿಂಗ್ ಆಫ್ ದ ಫಾಲ್ ಆಫ್ ಎನಿ ಮ್ಯಾನ್. ಯಾವತ್ತು ನಾನು ಅಂತ ಅಂದ್ಕೊಂಡು ನಾನು ಹೋದೇನು ಅಂತ ಕನಕದಾಸರು ಎಷ್ಟು ಭಾಳ ಸರಳವಾಗಿ ಹೇಳಿಬಿಡ್ತಾರೆ ನೋಡಿ. ಆದರೆ ಒಂದು ಸಮಾಧಾನ ನನಗೇನಿದೆ ಅಂದರೆ, ನಾನು ಬಹಳಷ್ಟು ಕಡೆ ಈ ಒಂದು ತುಲನೆಯನ್ನು ಮಾಡ್ಕೊಂಡು ಹೋಗ್ತೇನೆ. ಸಾಮಾನ್ಯವಾಗಿ ಯಾವುದೇ ಒಂದು ನೀವು ವಿಷಯವನ್ನು ನೋಡಿ, ಆ ವಿಷಯ ಯಾವಾಗ ಶತಮಾನಗಳ ಕಾಲ ಉಳ್ಕೊಂಬರುತ್ತೆ ಅಂತಂದರೆ ಆ ವಿಷಯ ಜನಸಾಮಾನ್ಯರ ಮಧ್ಯೆ ಸೇರ್ಕೊಂಡು ಹೋದಾಗ, ಜನಸಾಮಾನ್ಯರ ಜೀವನದಲ್ಲಿ ಲೀನವಾಗಿ ಹೋದಾಗ, ಯಾವಾಗ ಆ ವಿಷಯ ದಂತಗೋಪುರದಲ್ಲಿ ಉಳ್ಕೊಳ್ಳುತ್ತೆ, ಅದು ಅಲ್ಲೇ ಶತಮಾನಗಳ ಕಾಲ ಉಳ್ಕೊಂಡಿರುತ್ತೆ, ಜನಸಾಮಾನ್ಯರಿಗೆ ಅದು ತಲುಪೋದಿಲ್ಲ. ಈ ಸಂಶೋಧನೆ, ಇತಿಹಾಸ ಆಗಲಿ, ವಿಜ್ಞಾನ ಆಗಲಿ, ಯಾವುದೇ ಸಂಶೋಧನೆ ಮಾಡಿದ್ರೆ ಅಲ್ಟಿಮೇಟ್ಲಿ ಇಟ್ ಶುಡ್ ಕಮ್ ಡೌನ್ ಟು ದ ಗ್ರಾಸ್ ರೂಟ್ ಲೆವೆಲ್. ಆ ಗ್ರಾಸ್ ರೂಟ್ ಲೆವೆಲ್ಗೆ ಅತಿ ಸಾಮಾನ್ಯ ವ್ಯಕ್ತಿಯ ಒಂದು ಮಟ್ಟಕ್ಕೆ ಅದು ಇಳಿದಾಗಲೇ ಅದು ವರ್ಡ್ ಆಫ್ ಮೌತ್ ಅಂತ ಹೇಳ್ತಾರಲ್ಲ, ಹರಡ್ಕೊಳ್ತಾ ಹೋಗುತ್ತೆ, ಶಾಶ್ವತವಾಗಿ ಉಳಿತಾ ಹೋಗುತ್ತೆ. ಇದನ್ನು ನಮ್ಮ ಬೆಂಗಳೂರಿನ ಬಗ್ಗೆ ಅಧ್ಯಯನ ನಡೆದಿಲ್ಲ ಅಂತಲ್ಲ, ಹಲವಾರು ಶತಮಾನಗಳಿಂದ ನಡ್ಕೊಂಡು ಬಂದಿದೆ. ಈಗಲೂ ಬೇಕಾದಷ್ಟು ಜನ ಅದ್ರ ಬಗ್ಗೆ ಸಂಶೋಧನೆ ಮಾಡ್ತಾರೆ. ಆದರೆ ಡಾಕ್ಟ್ರೇಟ್ ತೆಗೆದುಕೊಳ್ತಾರೆ. ಬಹುತೇಕ ರಿಸರ್ಚ್ಗಳಲ್ಲಿ ಎಕ್ಸೆಪ್ಟ್ ನಮ್ಮ ಶ್ರೀನಿವಾಸ ಮೂರ್ತಿ ಅಂತ ವ್ಯಕ್ತಿಗಳನ್ನು ಹೊರತುಪಡಿಸಿ ಅನೇಕರು ಡಾಕ್ಟ್ರೇಟ್ ತೆಗೆದುಕೊಳ್ತಾರೆ. ಆ ಡಾಕ್ಟ್ರೇಟಿನ ಉದ್ದೇಶ ಒಂದು ಸ್ಥಾನ, ನಂತರ ಇಂಕ್ರಿಮೆಂಟು, ನಂತರ ಪ್ರಮೋಷನ್ನು. ಸೊ ಅವರ ಪಡೆದಂಥ ಪುಸ್ತಕ ಪ್ರಕಟವಾಗಿ ಒಂದು ಲೈಬ್ರರಿ ಸೇರಿಬಿಡುತ್ತೆ, ಆದರೆ ಜನಸಾಮಾನ್ಯರ ಲೆವೆಲ್ಗೆ ತಲುಪೋದಿಲ್ಲ. ನಾವು ಏನೇ ಬದಲಾವಣೆಯನ್ನು ತರಬೇಕಾದ್ರೆ, ಏನೇ ಕ್ರಾಂತಿಯನ್ನು ಮಾಡಬೇಕಾದ್ರೆ, ಏನೇ ಒಂದು ರೆವಲ್ಯೂಷನ್ ಉಂಟು ಮಾಡಬೇಕಾದ್ರೆ ಈ ಶುಡ್ ಗೋ ಡೌನ್ ಟು ದಿ ಕಾಮನ್ ಮ್ಯಾನ್ಸ್ ಲೆವೆಲ್. ಚೈನಾದಲ್ಲಿ ಅಂಥ ಒಂದು ಕಮ್ಯುನಿಸ್ಟಿಕ್ ಸ್ಟ್ರಾಂಗ್ ಕಂಟ್ರಿನಲ್ಲಿ ಡೆಮೋಕ್ರಸಿ ತರೋಕ್ಕೆ ಒಬ್ಬ ಮೇಷ್ಟ್ರು 4 ಜನ ಮಕ್ಕಳನ್ನ ಇಟ್ಕೊಂಡು ಅವ್ರಿಗದನ್ನು ಜನಸಾಮಾನ್ಯ ತಲುಪಿ ಟಯಾಮನ್ ಸ್ಕ್ವೇರಿನ ಕತೆ ಇತ್ತೀಚೆಗೆ ಬಂದಿತ್ತು, ನಿಮಗೆಲ್ಲರಿಗೂ ಗೊತ್ತಿದೆ. ಆ ಒಂದು ಪರಿಕಲ್ಪನೆಯನ್ನು, ಆ ಒಂದು ಕಾನ್ಸೆಪ್ಟನ್ನು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡವನು. ಎರಡನೇದಾಗಿ, ನಾನು ಸ್ವಾಮಿ ವಿವೇಕಾನಂದರಿಂದ ಬಹಳ ನನ್ನ ಕಾಲೇಜು ದಿನಗಳಲ್ಲೇ ಪ್ರಭಾವಿತನಾದವನು. ಅವರ ಒಂದೇ ಒಂದು ಸಂದೇಶವನ್ನು ನಾವು ಇಟ್ಕೊಂಡ್ರೂ ಸಾಕು, ನಮ್ಮ ಜೀವನದ ದಿಕ್ಕೇ ಬದಲಾಗೋಗುತ್ತೆ. ಅವರು ಒಂದು ಮಾತಿದೆ, ಸ್ವಾಮೀಜಿಯವರು ರಾಮಕೃಷ್ಣ ಮಿಷನನ್ನು ಪ್ರಾರಂಭ ಮಾಡಿದಾಗ 3 ಮುಖ್ಯವಾದಂಥ ಧ್ಯೇಯಗಳನ್ನು ಇಟ್ಕೊಳ್ತಾರೆ. ಒಂದು ಧರ್ಮ ಜಾಗೃತಿ, ಎರಡನೇ ಸ್ಥಾನವೇ ಪರಂಪರೆಯ ಬಗ್ಗೆ ಅರಿವನ್ನು ಮೂಡಿಸೋದು, ನಮ್ಮ ಸಂಸ್ಕೃತಿಯ ಬಗ್ಗೆ ಅರಿವನ್ನು ಮೂಡಿಸೋದು ಅಂತ. ಆ ಸಂಬಂಧವಾಗಿ ಒಂದು ಮಾತನ್ನು ಅವ್ರು ಹೇಳ್ತಾರೆ, ಹೂ ಎವರ್ ಟ್ರೈಸ್ ಟು ಬ್ರಿಂಗ್ ದ ಗ್ಲೋರಿ ಆಫ್ ದರ್ ಪಾಸ್ಟ್ ಆ್ಯಂಡ್ ದರ್ ಎಲ್ಡರ್ಸ್ ಟು ದಿ ಡೋರ್ಸ್ ಆಫ್ ಎವ್ರಿ ಒನ್ ಈಸ್ ಎ ಗ್ರೇಟೆಸ್ಟ್ ಬೆನಿಫ್ಯಾಕ್ಟರ್ ಆಫ್ ದ ನೇಷನ್ ಅಂತ ಹೇಳ್ತಾರೆ. ಇಂಥ ಅದ್ಭುತವಾದಂಥ ಸ್ಥಾನವನ್ನು, ನಮ್ಮ ಪರಂಪರೆಯನ್ನು ಜನಸಾಮಾನ್ಯರಿಗೆ ತಿಳಿಸೋವಂಥ ಆ ಕೆಲಸ ಎಷ್ಟು ಪವಿತ್ರವಾದದ್ದು ಅಂತ ಹೇಳ್ತಾರೆ. ಇದು ನನಗೆ ಕಾಲೇಜು ದಿನಗಳಿಂದ ಈ ಒಂದು ಮಾತು ನನ್ನ ತಲೆಯಲ್ಲಿ ಹೋಗ್ಕೊಂಡು ಇದ್ದೇ ಇತ್ತು. ಹೌದು, ಏನಾದರೂ ನನಗೆ ಮೊದಲಿಂದು ಹಿರಿಯರು ಮತ್ತು ಹಳೆಯ ವಸ್ತುಗಳು ಇವುಗಳ ಬಗ್ಗೆ ಗೌರವ. ಸುಮಾರು 82ನೇ ಇಸ್ವಿನಲ್ಲಿ ನಾನು ಬೆಂಗಳೂರಿನ ಇತಿಹಾಸವನ್ನು ಪ್ರಾರಂಭ ಮಾಡಿದಾಗ, ನಾನು ಬರೆಯೋಕ್ಕೆ ಶುರು ಆದಾಗ ಡೆಕ್ಕನ್ ಹೆರಾಲ್ಡಲ್ಲಿ ನನ್ನ ಮೊದಲನೆಯ, ಭಾಳ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ, ನನ್ನ ಆತ್ಮಚರಿತ್ರೆಯನ್ನು ನಾನು ಹೇಳ್ತಾ ಇಲ್ಲ. ಆನಂತರ ಅಂಕಣಗಳನ್ನು ಬರೆಯೋಕ್ಕೆ ಶುರು ಮಾಡಿದಾಗ ಯಾವಾಗ ಅದು ಜನಸಾಮಾನ್ಯರನ್ನು ತಲುಪಿ ಅವರಿಂದ ಪ್ರತಿಕ್ರಿಯೆಗಳು ಬರೋಕ್ಕೆ ಶುರು ಆಯಿತು, ನಮಗಿದು ಗೊತ್ತಿರಲಿಲ್ಲ ಅಂತಂದಾಗ ನನಗೆ ಆಶ್ಚರ್ಯ ಆಗೋಕ್ಕೆ ಶುರು ಆಯಿತು. ಎಷ್ಟು ವರ್ಷಗಳ, 500 ವರ್ಷಗಳ ಇತಿಹಾಸ ಇದೆ, ಎಷ್ಟೊಂದು ಜನ ಇದುವರೆಗೂ ಬರೆದು ಹೋಗಿದ್ದಾರೆ ಬೆಂಗಳೂರಿನ ಬಗ್ಗೆ, ಆದರೂ ಯಾಕೆ ಜನ ಇನ್ನೂ ಗೊತ್ತಿಲ್ಲ ಅಂತ ಇದ್ದಾರೆ? ಬಿಕಾಸ್ ಇಟ್ ಈಸ್ ನಾಟ್ ರೀಚ್ಡ್, ಇಟ್ ಹಸ್ ನಾಟ್ ಗಾನ್ ಡೌನ್ ಟು ದಿ ಕಾಮನ್ ಮ್ಯಾನ್ಸ್ ಲೆವೆಲ್. ನಾನು ಅವೆನ್ಯೂ ರೋಡಲ್ಲಿ ಒಂದು ಸಲ ನಿಂತಿದ್ದಾಗ ನನ್ನ ಸ್ನೇಹಿತರೊಬ್ಬರು ಸುರೇಶ್ ಮೋಹನ್ ಅವರೇ ಅಂದಾಗ, ಆ ಹೆಸರನ್ನು ಕೇಳಿ ಆಟೋದಲ್ಲಿ ಕೂತಿದ್ದವನೊಬ್ಬ ತಕ್ಷಣ ಬಂದುಬಿಟ್ಟು, ಸರ್ ತಾವೇನ ಸುರೇಶ್ ಮೋಹನ, ನಿಮ್ಮ ಅಂಕಣಗಳನ್ನು ನಾನು ಓದ್ತೀನಿ, ಭಾಳ ನಂಗೆ ಸಂತೋಷ ಆಗ್ತಾಯಿದೆ ಅಂದಾಗ ಐ ವಾಸ್ ವೆರಿ ಮಚ್ ಥ್ರಿಲ್ಡ್, ಐ ವಾಸ್ ವೆರಿ ಮಚ್ ಸ್ಯಾಟಿಸ್ಫೈಡ್, ಬಿಕಾಸ್ ಆ ಒಂದು ಮಟ್ಟಕ್ಕೆ ಹೋಗ್ತಾ ಇದೆ ಅಂತ. ಇದು ಬಹಳ ಮುಖ್ಯ. ಯಾಕೆ ನಮ್ಮ ಬೆಂಗಳೂರಿನ ಬಗ್ಗೆ ಇವತ್ತಿಗೂ ನಾವಿಷ್ಟೆಲ್ಲ ನಾವು ಹುಡ್ಕೊಳ್ತೀವಿ, ಬೆಂಗಳೂರು ಅದ್ಭುತವಾದಂಥ ನಗರ, ಸಿಲಿಕಾನ್ಸ್, ಒಬಾಮಾನ ಕೋಟ್ ಮಾಡಿಬಿಡ್ತೀವಿ, ಲೀವ್ ಬ್ಯಾಂಗ್ಳೂರ್ ಕಮ್ ಟು ಬಫೆಲೋ ಅಂತಾನೆ, ಬಿವೇರ್ ಆಫ್ 3 B's, ಬೀಜಿಂಗ್, ಬ್ರೆಜಿಲ್ ಆ್ಯಂಡ್ ಬ್ಯಾಂಗ್ಳೂರ್ ಅಂತ ಹೇಳ್ತಾನೆ, ಎಲ್ಲ ಹುಡ್ಕೊಳ್ತೀವಿ, ಎಲ್ಲ ಸೂಪರ್ಫಿಷಿಯಲ್ ಟಾಕ್. ಬಟ್ ಇಫ್ ನೀವು ನಿಜವಾದ ಬ್ಯಾಂಗ್ಳೂರಿನ ಒಂದು ಸ್ಥಿತಿಯನ್ನು ತೆಗೆದುಕೊಂಡ್ರೆ ಇವತ್ತಿಗೂ ಇದರ ಬಗ್ಗೆ ಸರಿಯಾದಂಥ ಪರಿಕಲ್ಪನೆ ಇಲ್ಲವೇ ಇಲ್ಲ. ಹೊರಗಡೆಯಿಂದ ಬರ್ತಕ್ಕಂಥ ಜನ ಇವತ್ತಿಗೂ ಬೆಂಗಳೂರನ್ನ ಅರ್ಥ ಮಾಡ್ಕೊಳ್ಳೋಲ್ಲ. ಹಾಂಗ್ಕಾಂಗಿನ ಒಂದು ಪುಸ್ತಕ ಇದೆ, ಟೂರಿಸ್ಟ್ ಗೈಡ್, ಅದರೊಳಗಡೆ ಎಲ್ಲ ನಗರವನ್ನು ವಿವರ ಮಾಡಿಕೊಂಡು ಬಂದು ಬೆಂಗಳೂರಿಗೆ ಬಂದಾಗ ದೇರ್ ಇಸ್ ಹಾರ್ಡ್ಲಿ ಎನಿಥಿಂಗ್ ಟು ಸಿ ಇನ್ ಬ್ಯಾಂಗ್ಳೂರ್ ಅಂತ.
ಸೌತ್ ಇಂಡಿಯನ್ ಟೆಂಪಲ್ಸ್ ಅಂತ ಒಬ್ಬ ಮಹಾ ವ್ಯಕ್ತಿ, ಅದ್ಭುತವಾದಂಥ ಅಧ್ಯಯನ ದೇವಸ್ಥಾನಗಳ ಬಗ್ಗೆ. ಬೆಂಗಳೂರಿನಲ್ಲಿ ದರ್ ಇಸ್ ನಥಿಂಗ್ ಮಚ್ ಟು ಸಿ ಅಂತ ಬರೀತಾನೆ. ಸೋಮೇಶ್ವರ ದೇವಸ್ಥಾನ ಅವನ ಕಣ್ಣಿಗೆ ಬೀಳಲಿಲ್ಲ. ಅದ್ಭುತವಾಗಿರ್ತಕ್ಕಂಥ ವಿಜಯನಗರ ಶಿಲ್ಪಕಲೆಯ ಒಂದು ಮ್ಯೂಸಿಯಂ ಅಂತ ಹೇಳುವಂಥ ದೇವಸ್ಥಾನ ಸೋಮೇಶ್ವರನ ದೇವಸ್ಥಾನ, ಅದು ಆತನ ಕಣ್ಣಿಗೆ ಬೀಳಲಿಲ್ಲ. ಇನ್ನೆಲ್ಲಕ್ಕಿಂತ ಈಗ ಒಂದು ವರ್ಷದ ಹಿಂದೆ ಒಬ್ಬ ಪ್ರಸಿದ್ಧ ಚಿತ್ರ ನಿರ್ಮಾಪಕ ಬೆಂಗಳೂರಿಗೆ ಬಂದಿದ್ದರು. ಅವರು ಈ ವಾಸ್ ಮೇಕಿಂಗ್ ಎ ಡಾಕ್ಯುಮೆಂಟ್ರಿ ಆನ್ ದಿ ಮೇಜರ್ ಸಿಟೀಸ್ ಆಫ್ ಇಂಡಿಯಾ. ಅವ್ರದ್ದು ಇಂಟರ್ವ್ಯೂ ಮಾಡೋಕ್ಕೆ ಬಂದಾಗ ನಮ್ಮ VN ಸುಬ್ರಾಯರು ಇವ್ರನ್ನೂ ಒಂಚೂರು ಇಂಟರ್ವ್ಯೂ ಮಾಡಿ ಅಂತ ಹೇಳಿದರು. ಅವ್ರ ನನ್ನ ಹತ್ರ ಬಂದು, ನೋಡಿ ಏನೋ ಹೇಳಿದ್ದಾರೆ ನಿಮ್ಮನ್ನ ಇಂಟರ್ವ್ಯೂ ಮಾಡೋಕ್ಕೆ, ಒಂದು 2 ನಿಮಿಷ ಮಾತಾಡಿ ಅಂತ ಅವ್ರು ನಮ್ಮ ಮನೆಗೆ ವಿತ್ ಆಲ್ ಸೆಟ್ ಬಂದರು. ಅಲ್ಲಿ ಏನು ಮಾಡ್ತಾ ಇದ್ದೀರಾ ನೀವು? ಐ ಆಮ್ ಪ್ರೊಜೆಕ್ಟಿಂಗ್ ಬ್ಯಾಂಗ್ಳೂರ್ ಎಸ್ ಅ ಸೈನ್ಸ್ ಸಿಟಿ, ಬಟ್ ವಾಟ್ ಯಾರ್ ದರ್ ಇಸ್ ನಥಿಂಗ್ ಮಚ್ ಇನ್ ಬ್ಯಾಂಗ್ಳೂರ್. ನಿಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಿಟ್ಟರೆ ಏನಿದೆ ನಿಮ್ಮ ಬ್ಯಾಂಗ್ಳೂರಲ್ಲಿ? ಟ್ರಾಫಿಕ್ ಜಾಮ್ಸು ಎಲ್ಲ ಕೆತ್ತಾಕಿದ್ದೀರಾ, ಪೊಲ್ಯೂಷನ್ನು, ದಿಸ್ ಎ ಗ್ರೇಟ್ ಫಿಲ್ಮ್ ಮೇಕರ್ ಕಮಿಂಗ್ ಟು ಬ್ಯಾಂಗ್ಳೂರ್ ವಿತ್ ದಿಸ್ ಡಿಟರ್ಮೈನ್ಡ್ ಫ್ಯಾಕ್ಟ್ ಅಬೌಟ್ ಬ್ಯಾಂಗ್ಳೂರ್. ನಾಳೆ ಎಷ್ಟು ವರ್ಷದಿಂದ ಇದ್ದೀರಾ ಬ್ಯಾಂಗ್ಳೂರಲ್ಲಿ? ಸಿ ಐ ಬೀನ್ ಹಿಯರ್ ಫಾರ್ ದ ಲಾಸ್ಟ್ 2 months. ಅವ್ರಿಗೆ ಹೇಳಿದೆ, ಯು ಹ್ಯಾವ್ ನೋ ರೈಟ್ ಟು ಟಾಕ್ ಅಬೌಟ್ ಬ್ಯಾಂಗ್ಳೂರ್. ಬೆಂಗಳೂರು ಬಗ್ಗೆ ಮಾತಾಡಿ ನಿಮ್ಗೆ ಯಾವ ಹಕ್ಕು ಇಲ್ಲವೇ ಇಲ್ಲ, ದಯವಿಟ್ಟು ಮಾತಾಡಬೇಡಿ. ವಾಟ್ ಇಸ್ ದೆನ್ ವಾಟ್ ಅಂದರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಿಟ್ಟರೆ ನೀವು ಸೈನ್ಸ್ ಇನ್ ಬ್ಯಾಂಗ್ಳೂರ್ ಬಗ್ಗೆ ಗೊತ್ತೇ ಇಲ್ವಾ? ಹ್ಯಾವ್ ಯು ಹರ್ಡ್ ಆಫ್ NDRI, ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್, 100 years old? ನಮ್ಮ ಸ್ಥಳೀಯ ರಾಸುಗಳ ಬಗ್ಗೆ ಸಂಶೋಧನೆಯನ್ನು ಪ್ರಥಮ ದಶಕದಲ್ಲೇ ಕಳೆದ ಶತಮಾನ ಮಾಡಿದಂಥ ಅದ್ಭುತವಾದಂಥ ಸಂಸ್ಥೆ. ಮಹಾತ್ಮ ಗಾಂಧೀಜಿಯವರು 1 ವಾರಗಳ ಕಾಲ ಇಲ್ಲಿ ವಿದ್ಯಾರ್ಥಿಯಾಗಿ ಬಂದು ಅಲ್ಲಿ ಜಿಲ್ಲನ್ನು ಹಸುವಿನ ಜೊತೆ ಮದನ್ ಮೋಹನ ಮಾಲವೀಯ ಅವ್ರನ್ನ ಕರೆದು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು, ಸೈನ್ ಮಾಡಿ ಹೋಗಿದ್ದಾರೆ. ಏನಂತ? ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಫಾರ್ಮರ್ ಸಾಬರ್ಮತಿ ಅಂತ ಬರೆದು ಹೋಗ್ಯಾರ, ಮಹಾತ್ಮ ಗಾಂಧಿ ಅಂತ ಬರೆದಿಲ್ಲ. ಹ್ಯಾವ್ ಯು ಹರ್ಡ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಕಲ್ಚರ್? ವುಡ್ ಈಸ್ ಗುಡ್ ಅಂತ ಇವತ್ತಿಗೂ ಸುಮಾರು 1920s ಬಂದಂಥ ವಾಕ್ಯ ಇವತ್ತಿಗೂ ಒಂದು ಸಂಸ್ಥೆಯ ಮೇಲ್ಗಡೆ ಇರುವಂಥ ಧ್ಯೇಯವಾಕ್ಯ. ಹ್ಯಾವ್ ಯು ಹರ್ಡ್ ಆಫ್ ಇಂಡಿಯನ್ ಆಸ್ಟ್ರೋಫಿಸಿಕ್ಸ್ ಸೈನ್ಸ್? ವೇರ್ ಆರ್ ದೀಸ್ ಸಂಸ್ಥೆಗಳು, ಎಲ್ಲಿದೆ ಅಂತ ಕೇಳಿದ್ರು. ಅದನ್ನು ಏನು ಮಾಡ್ತಾಯಿದ್ದೀರಾ ನೀವು? ಈ ಸಂಸ್ಥೆಗಳ ಬಗ್ಗೆ ತಿಳಿದೆ ನೀವು ಹೇಗೆ ಸೈನ್ಸ್ ಸಿಟಿಯಿಂದ ಬೆಂಗಳೂರನ್ನ ಹೇಗೆ ಪ್ರೊಜೆಕ್ಟ್ ಮಾಡ್ತೀರಾ? ಬಂಧುಗಳೇ, ನಾನು ಇದನ್ನು ಹೇಳೋಕ್ಕೆ ಕಾರಣ ಇಷ್ಟ. ಈ ರೀತಿಯ ಇವತ್ತಿಗೂ ಈವನ್ ಟುಡೇ ಪೀಪಲ್ ಕಮ್ ಟು ಬ್ಯಾಂಗ್ಳೂರ್ ವಿತ್ ರಾಂಗ್ ನೋಷನ್. ವೆರಿ ರೀಸೆಂಟ್ಲಿ ಡೆಕ್ಕನ್ ಕ್ರಾನಿಕಲ್ನಲ್ಲಿ ಒಂದು ಪ್ಯಾನೆಲ್ ಡಿಸ್ಕಷನ್ಗೆ ನನ್ನ ಕರೆದಿದ್ರು. ಅರವಿಂದ್ ಜಾಧವ್ ಅಂತ ಇಸ್ ಅಡಿಷನಲ್ ಸೆಕ್ರೆಟರಿ ಟು ಟೂರಿಸಮ್ ಕರ್ನಾಟಕ. ಅವ್ರು ಹೇಳ್ತಾರೆ, ವಿ ಡೋಂಟ್ ಟೆಲ್ ದ ಸ್ಟೋರಿ ಆಫ್ ಬ್ಯಾಂಗ್ಳೂರ್ ಪ್ರಾಪರ್ಲಿ, ವಿ ಡೋಂಟ್ ಹ್ಯಾವ್ ಎನಿ ಸ್ಟೋರಿ ಟೆಲ್ಲರ್ ಎಟ್ ಆಲ್ ಅಂದ್ಬಿಟ್ರು ಒಂದೇ ಸಲಿಗೆ. ಅದೇ ಸರ್, ದಯವಿಟ್ಟು ಜನಶ್ರೀ ಚಾನೆಲ್ನ ನೋಡಿ. ನಾನು ದೊಡ್ಡ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇಲ್ಲ, ನಾವು ಕತೆ ಹೇಳ್ತಾ ಇದ್ದೀವಿ. ಏನು ಹೇಳ್ತಾ ಇರೋದು ಜನಸಾಮಾನ್ಯರಿಗೆ ತಲುಪೋದಕ್ಕೆ. ಇವತ್ತು ನಂಗೆ ಸಮಾಧಾನ ಇದೆ, ಜನಶ್ರೀ ಚಾನಲಲ್ಲಿ ನಾನು ಮಾಡ್ತಾಯಿದ್ದೀನಿ, ನಾನು ಹೇಳ್ತಾ ಇದ್ದೀನಿ ಅನ್ನೋ ಭಾವನೆ ಎಲ್ಲ ಪಕ್ಕಕ್ಕೆ ಇಟ್ಬಿಡ್ತಾ ಇದ್ದೀನಿ. ನೋ, ಐ ಆಮ್ ನಾಟ್ ಪ್ರೌಡ್ ಆಫ್ ದ್ಯಾಟ್. ವಾಟ್ ಐ ಆಮ್ ಸ್ಯಾಟಿಸ್ಫೈಡ್ ಇಸ್ ದಟ್ ಇಟ್ ಈಸ್ ರೀಚಿಂಗ್ ಕಾಮನ್ ಮ್ಯಾನ್. ಸ್ಟೂಡೆಂಟ್ ಕಮ್ಯುನಿಟಿಗೆ ಹೋಗ್ತಾ ಇದೆ. ಪುಸ್ತಕ ಪರಿಷೆ ನ್ಯಾಷನಲ್ ಕಾಲೇಜ್ಗೆ ಹೋದಾಗ ಸುಮಾರು ಜನ ಆಟೋ ಡ್ರೈವರ್ಸು ಬೇರೆಯವರೆಲ್ಲ ಬಂದು, ಸರ್ ನಮಗೆ ತುಂಬ ವಿಷಯಗಳು ಗೊತ್ತಾಗ್ತಾ ಇದೆ ಅಂತ. ಹಿರಿಯರು ಬಂದು ಹೇಳ್ತಾರೆ, ನಮಗೆ ಗೊತ್ತೇ ಇರಲಿಲ್ಲಪ್ಪ, ಕೆಂಪೇಗೌಡನ ಬೋಕ್ರ ಪಕ್ಕ ಹೋಗಿದ್ವಿ, ಅದರ ಹಿನ್ನೆಲೆ ಇಷ್ಟೊಂದೊಂದು ಗೊತ್ತಿರಲಿಲ್ಲ. ಸೊ ಹೀಗೆ ಯಾಕೆ ಬೆಂದಕಾಳೂರು ಅನ್ನೋದು ಬೆಂಗಳೂರು ಅನ್ನೋದು ಇವತ್ತಿಗೂ ಭಾಳ ಪಾಪ್ಯುಲರ್ ಆಗಿ ಹೋಗಿದೆ ಅಂದರೆ ಜನಗಳ ಮಧ್ಯೆ ಹೊಟ್ಟೋಗ್ಬಿಟ್ಟಿದೆ ಅದು. ಇವತ್ತಿಗೂ ನಾವು ವಿದ್ವಾಂಸರು ಹೇಳ್ತಾರೆ, ನೋ ಬೆಂದಕಾಳೂರಿಂದ ಬೆಂಗಳೂರು ಆಗಲಿಲ್ಲ, ಆ ಥಿಯೋರಿನ ತಪ್ಪು, ಶಾಸನ ಇದೆ, ಬೆಂಗಳೂರು ಕಾಳಗ ಅನ್ನೋ ಪದ ಇದೆ, ಇದೆಲ್ಲ ಹೇಳಿದ್ರೆ ಪೀಪಲ್ ಡೋಂಟ್ ಅಕ್ಸೆಪ್ಟ್. ಯಾಕೆಂದರೆ ಇಟ್ ಹಸ್ ನಾಟ್ ಗಾನ್ ಡೌನ್ ಟು ದಟ್ ಲೆವೆಲ್. ಸೊ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಜವಾಬ್ದಾರಿ ಅಂತ ನನ್ನ ದೃಷ್ಟಿಯಲ್ಲಿ. ಇದಕ್ಕೆ ಯೂನಿವರ್ಸಿಟಿಗೆ ಹೋಗಿ ನಾನು ಡಾಕ್ಟ್ರೇಟ್ ಮಾಡಬೇಕಾಗಿಲ್ಲ, ನನಗೇನು PhD ಬೇಕಾಗಿಲ್ಲ. ಐ ಆಮ್ ನಾಟ್ ಬಾದರ್ಡ್ ಅಬೌಟ್ PhD ಎಟ್ ಆಲ್. ನನಗಿರೋದು ಜನಸಾಮಾನ್ಯರಿಗೆ ತಲುಪಬೇಕು ಅಷ್ಟೇ. ಆ ನಿಟ್ಟಿನಲ್ಲಿ ನಾವು ಮಾಡ್ತಾ ಇರೋಂಥ ಕೆಲಸ ಏನೂ ಇಲ್ಲ. A.G. ಗಾರ್ಡ್ನರ್ ಅವನ ಎಸ್ಸೆ ಒಂದಿದೆ, ರೀಡಿಂಗ್ ಅಂತ. ಅವನು ಎಲ್ಲ ಹೇಳ್ಬಿಟ್ಟು ಕೊನೆಯಲ್ಲಿ ಒಂದು ವಾಕ್ಯ ಹೇಳ್ತಾನೆ, ಸ್ಟಡಿ ಟು ಬಿ ಕ್ವೈಟ್ ಅಂತ ಹೇಳ್ತಾನೆ. ನೀವು ಎಷ್ಟೆಷ್ಟು ಜಾಸ್ತಿ ಹೋಗ್ತಿರೋ ಅವಾಗ ಅನಿಸುತ್ತೆ ನನಗೇನು ಗೊತ್ತಿಲ್ಲ, ಬೆಟರ್ ಕೀಪ್ ಕ್ವೈಟ್ ಅಂತ. ಹಾಗೆ ಬೆಂಗಳೂರು ಬಗ್ಗೆ 1500 ಆರ್ಟಿಕಲ್ಸ್ ಅನ್ನೋದು ಒಂದು ಸಂಖ್ಯೆ. ಆದರೆ ಅದನ್ನು ನೋಡಿದಾಗ ನಾನು ಹಾರ್ಡ್ಲಿ 20% ಬರೆದಿಲ್ಲ. ನಮ್ಮ ಜನಶ್ರೀ ಚಾನಲ್ 118 ಎಪಿಸೋಡಲ್ಲಿ ಹಾರ್ಡ್ಲಿ ಒಂದು 5 to 10% ನಾವು ಕೊಟ್ಟಿಲ್ಲ. ಯಾವುದೂ ನಾನು ಎಕ್ಸಾಜುರೇಟ್ ಮಾಡಿ ಬ್ಲೋ ಅಪ್ ಮಾಡಿ ಹೇಳ್ತಾ ಇಲ್ಲ. ವಿ ಆರ್ ಸೋ ಮಚ್ ಆನ್ ಬೆಂಗಳೂರು ಬಗ್ಗೆ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ವಿಷಯಗಳಿವೆ, ಅದ್ಭುತವಾಗಿರ್ತಕ್ಕಂಥ ಹಿನ್ನೆಲೆ ಇದೆ. ಅದೆಲ್ಲ ನಾನು ಶುರು ಮಾಡ್ಕೊಂಡ್ಬಿಟ್ರೆ ಐ ಲೂಸ್ ಕಂಟ್ರೋಲ್ ಅಬೌಟ್ ಮೈ ಸೆಲ್ಫ್ ಆ್ಯಂಡ್ ಹೀಗೆ ಗಂಟೆಗಟ್ಟಲೆ ಮಾತಾಡ್ಬಿಡ್ತೀನಿ. ಅನದರ್ 2 or 3 minutes ಐಲ್ ಬಿ ಕನ್ಕ್ಲೂಡಿಂಗ್ ಮೈ ಟಾಕ್. ಇನ್ನು ನಾನು ಮಾಸ್ತಿ ಅಧ್ಯಯನ ಪೀಠಕ್ಕೆ ಬಹಳ ಕೃತಜ್ಞನಾಗಿರಬೇಕು. ಯಾಕೆಂದರೆ ನಾನು ಈ ಅಂಕಣಗಳನ್ನು ಬರೀತಾ ಇರಬೇಕಾದ್ರೆ ಮಾಸ್ತಿಯವ್ರ ಬಗ್ಗೆ, ನಾನು ಮಾಸ್ತಿಯವರ ಸಾಹಿತ್ಯ ಕೃತಿಗಳನ್ನು ಖಂಡಿತವಾಗ್ಲೂ ನಾನು ತೊಗೊಂಡು ಬರೀಲಿಲ್ಲ.
ಐ ಆಮ್ ಟೂ ಸ್ಮಾಲ್ ಎ ಮ್ಯಾನ್ ಟು ಟಚ್ ಎನಿ ಆಫ್ ದಿ ಲಿಟ್ರರಿ ವರ್ಕ್ಸ್ ಆಫ್ ಎನಿ ಆಫ್ ದೀಸ್ ಗ್ರೇಟ್ ಪೀಪಲ್, ಖಂಡಿತವಾಗ್ಲೂ. ಆದರೆ ನಾನು ತೊಗೊಂಡಿದ್ದು ಈ ಎಲ್ಲ ವ್ಯಕ್ತಿಗಳು ಬೆಂಗಳೂರಿನ ಚೌಕಟ್ಟೊಳಗಡೆ ಇಟ್ಕೊಂಡಾಗ ಬೆಂಗಳೂರಿನ ಸಾಹಿತ್ಯ ವಲಯಕ್ಕೆ ಏನು ಕೊಡುಗೆ ಕೊಟ್ಟರು, ಆ ಸಾಹಿತ್ಯ ವಲಯವನ್ನು ಹೇಗೆ ಬೆಳೆಸಿದ್ರು, ಇನ್ ಟರ್ನ್ ಆ ಸಾಹಿತ್ಯ ವಲಯ ನಮ್ಮ ಬೆಂಗಳೂರನ್ನ ರಾಷ್ಟ್ರ ಮಟ್ಟದಲ್ಲಿ ಹೇಗೆ ತೊಗೊಂಡೋಗಿ ನಿಲ್ಲಿಸ್ತು. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಮಾಸ್ತಿಯವರು ಎಂಥ ಒಂದು ಅದ್ಭುತ ಜಿ ಪಿ ರಾಜರತ್ನಂ ಅಂತ ಮಹಾನ್ ವ್ಯಕ್ತಿಗಳನ್ನು ಬೆಳೆಸ್ತವರು, ತನ್ಮೂಲಕ ಮಹತ್ತರವಂಥ ಕೊಡುಗೆಯನ್ನು ಕೊಟ್ಟವರು ಮಾಸ್ತಿಯವರು. ನಾನು ಬರಿಬೇಕಾದ್ರೆ ಅವ್ರ ಮನೆ ಒಳಗಡೆ ಹೋಗಿ ಅವರ ಹಾಲಲ್ಲಿ ಅವ್ರು ಕೂತ್ಕೊಳ್ತಾ ಇದ್ದಂಥ ಕುರ್ಚಿಯನ್ನಾಗಲಿ ಅದನ್ನೆಲ್ಲ ಮುಟ್ಟಿ ನೋಡಿದಾಗ ನನಗೆ ಅವರು ಸಂತೋಷ್ ಅವ್ರಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸಬೇಕು. ಅಲ್ಲೆಲ್ಲ ಓಡಾಡಿ ಅದನ್ನು ನೋಡ್ಕೊಂಡು ಬರೆದಾಗ ನಾನು ಬಹಳ ಧನ್ಯ ಅನ್ನಿಸ್ತು. ಆಮೇಲೆ ಬಹಳ ಮುಖ್ಯವಾದಂಥ ಮತ್ತೊಂದು ಸಂಗತಿ ಏನು ಅಂದರೆ, ನನ್ನ ಅಂಕಣಗಳ ಪೈಕಿ ಪ್ರಪ್ರಥಮವಾಗಿ ಅಂಕಣಗಳು ಪುಸ್ತಕ ರೂಪದಲ್ಲಿ ಬಂದಿದ್ದು ಮಾಸ್ತಿಯವರದ್ದೇನೆ. ಅದನ್ನು ದಿನವನ್ನು ನಾನು ಮರೀಲಾರೆ. ಅದಕ್ಕೆ ಇವರು ಎಲ್ಲಿ ನಯನ ಸಭಾಂಗಣದಲ್ಲಿ ಡಾಕ್ಟರ್ ರಾಜಾರಾಮಣ್ಣ ಪುಸ್ತಕವನ್ನು ಬಿಡುಗಡೆ ಮಾಡೋಕ್ಕೆ ಬಂದಿದ್ದಾರೆ. ರುದಮ್ ನರಸಿಂಹ ಅವರನ್ನು ಕರ್ಕೊಂಬಂದಿದ್ದಾರೆ. ಎಂ ವಿ ಕಾಮತ್ ಅವರ ವಿಶೇಷ ಭಾಷಣ, ಶ್ರೀನಿವಾಸ ಹಾವನೂರಂಥ ಹಿರಿಯರು, ಅವ್ರ ಮಧ್ಯೆ ನಾನು ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಪಕ್ಕದಲ್ಲೇ ಕೂತ್ಕೊಂಡಿದ್ದೆ. ಅವತ್ತು ನಾನು ಹಿಂಗೆ ಕೂತ್ಕೊಂಡಿದ್ದೆ, ಎಲ್ಲಿ ಈ ಮಹಾನ್ ವ್ಯಕ್ತಿಗಳು, ಎಲ್ಲಿ ನಾನು ಅಂತ ಅನ್ನಿಸ್ತಾ ಇತ್ತು ಅವತ್ತು. ಹಾಗೆ ಪ್ರಥಮವಾಗಿ ನನ್ನ ಅಂಕಣಗಳನ್ನು ಪುಸ್ತಕ ರೂಪದಲ್ಲಿ ತಂದವರು ಮಾಸ್ತಿ ಅಧ್ಯಯನ ಪೀಠದವರು. ಬಹುಶಃ ಮಾಸ್ತಿಯವರ ಆಶೀರ್ವಾದ ಮತ್ತು ಇಂಥ ಹಿರಿಯರ ಆಶೀರ್ವಾದ, ಆನಂತರ ಸತತವಾಗಿ ನನ್ನ ಅಂಕಣಗಳು ಪುಸ್ತಕ ರೂಪವನ್ನು ಪಡೆಯೋಕ್ಕೆ ಶುರು ಆಯಿತು. ಆಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಬಂತು, ಭಾರತ ಸೇವಾದಳ ಬಂತು, ಮಂಡ್ಯಂ ನಾಡಶಿಲ್ಪಿಗಳು ಬಂತು, ವರ್ಮಾ ಅವ್ರ ಬಗ್ಗೆ ಪುಸ್ತಕ ಬಂತು, ಮತ್ತು ನನ್ನ ಬೆಂಗಳೂರು ನಗರ ನಿರ್ಮಾಪಕರು 3 ವಾಲ್ಯೂಮ್ಸ್ನಲ್ಲಿ ಇತ್ತೀಚೆಗೆ ಬಂತು. ಸುಮಾರು 6-7 ಪುಸ್ತಕಗಳು ನನ್ನ ಅಂಕಣಗಳು ಪುಸ್ತಕ ರೂಪದಲ್ಲಿ ಬಂದವು. ಅದಕ್ಕೆ ಬುನಾದಿಯನ್ನು ಹಾಕಿ ಆಶೀರ್ವಾದ ಮಾಡಿ ಇದು ಹೀಗೆ ಮುಂದುವರಲಿ ಅಂತ ಆ ಒಂದು ಏನು ನನಗೆ ವರವನ್ನು ಕೊಟ್ಟಂಥವ್ರು ಮಾಸ್ತಿ ಅಧ್ಯಯನ ಪೀಠ. ಹೀಗಾಗಿ ಮಾಸ್ತಿ ಅಧ್ಯಯನ ಪೀಠನ್ನು ನಾನು ಜೀವನ ಪರ್ಯಂತ ಖಂಡಿತವಾಗ್ಲೂ ಮರೀಲಾರ. 2 ಪುಸ್ತಕಗಳನ್ನು ನಾನು ಯಾವಾಗಲೂ ತೆಗೆದು ನೋಡ್ತಾ ಇರ್ತೀನಿ. ರಾಜಾರಾಮಣ್ಣ ಅವರದ್ರೊಳಗಡೆ ಸೈನ್ ಹಾಕ್ಕೊಟ್ಟಿದ್ದಾರೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ. ಅವರ ವಸಂತರ್ಷಿ ಅವರ ಒತ್ತಾಯ ಇಲ್ಲದೆ ಇದ್ದರೆ ಖಂಡಿತವಾಗ್ಲೂ ನಾನು ಅದನ್ನು ಬರಿತಾ ಇಲ್ಲ. ಇನ್ನೊಂದು ಕೊನೆಯ ಅಂಶ ಅಂದರೆ, ವಸಂತರ್ಷಿ ಅವರಿಗೆ ನನ್ನ ಬಗ್ಗೆ ಅಪಾರವಾಗಿರ್ತಕ್ಕಂಥ ಭ್ರಾತೃ ಪ್ರೇಮ. ಅವರು ಎಲ್ಲರ ಬಗ್ಗೆಯೂ ಅವರು ಅದೇ ರೀತಿಯ ಪ್ರೀತಿಯನ್ನು, ವಿಶಾಲವಾದ ಮನಸ್ಸನ್ನು, ಇತ್ತೀಚೆಗೆ ರಾಮಭದ್ರ ಅವರ ಸಂಪರ್ಕ ಬರೀತು, ಅವರು ಅದೇ ಒಂದು ವಿಶಾಲವಾದಂಥ ಮನಸ್ಸನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಮತ್ತು ನಂಗೆ ಭಾಳ ಅದು ಅವರು ಅವಾಗಲೇ ಹೇಳಿದಾಗೆ ನಮ್ಮ ಕುಟುಂಬದವರು ಅಂತ, ನಮ್ಮ ಶ್ರೀನಿವಾಸ ಮೂರ್ತಿಯವರು ಆಪ್ತಗಳಿರೋರು, ಇಡೀ ಕುಟುಂಬ ಮಾಸ್ತಿಯವರ ಅಧ್ಯಯನ ಪೀಠದಲ್ಲಿ ಹೇಗೆ ತೊಡಗಿಸ್ಕೊಂಡಿದ್ದಾರೆ ಅನ್ನೋದು ಗೊತ್ತು. ಅದನ್ನು ಬರಿತಾ ಇರಬೇಕಾದ್ರೆ ಇವರೆಲ್ಲರ ಒಡನಾಟ ಸಿಕ್ಕಿ ಅದನ್ನು ಬರಿಬೇಕಾದ್ರೆ ಐ ಎಂಜಾಯ್ಡ್ ರೈಟಿಂಗ್ ಅಬೌಟ್ ಮಾಸ್ತಿ ಆ್ಯಂಡ್ ಮಾಸ್ತಿ ಅಧ್ಯಯನ ಪೀಠ ಆ್ಯಂಡ್ ಆಲ್ ದ್ಯಾಟ್. ಅವರು ಈಗೊಂದು 5-6 ವರ್ಷದಿಂದ ಮಾಸ್ತಿ ರಸ್ತೆಯಲ್ಲೇ ನಮ್ಮ ಮನೆ ಇದ್ದಿದ್ದು. ಒಂದು ದಿವಸ ಸೀದಾ ಮಾಡಿ ಮೇಲಿದ್ದ ಬಂದುಬಿಟ್ಟು ವಾಕ್ ಥ್ರೂ ಬ್ರಿಟನ್ ಅಂತ ಇಷ್ಟಪ್ಪ ಪುಸ್ತಕ, ಸುರೇಶ್ ಮೂನ್ ಅವರೇ ತೊಗೊಳ್ಳಿ, ಇದು ನಿಮ್ಮ ಹತ್ರ ಇರಬೇಕು ಅಂತ ಒಂದು ಪುಸ್ತಕ ಕೊಟ್ಟರು. ಇವತ್ತಿಗೂ ಐ ಆಮ್ ಚೆರಿಷಿಂಗ್ ದ್ಯಾಟ್. ಅದು ನನಗೇನು ಪ್ರೇರಣೆ ಕೊಡ್ತು ಅಂದರೆ, ಯಾಕೆ ನಮ್ಮ ಬೆಂಗಳೂರು ಬಗ್ಗೆ ಈ ರೀತಿ ಮಾಡಬಾರ್ದು ಅಂತ. ಇವತ್ತಿಗೂ ಎಲ್ಲ ವ್ಯವಸ್ಥೆಗಳಾಗಿದೆ. ವಾಕ್ ಥ್ರೂ ಬ್ಯಾಂಗ್ಳೂರ್ ಅಂತ. ಹೇಗೆ ಬ್ರಿಟನ್ನ ಹಾಗೆ ನೋಡೋದಾದರೆ ಬೆಂಗಳೂರನ್ನು ಯಾಕೆ ನೋಡಬಾರ್ದು ಅಂತ. ಅಫ್ಕೋರ್ಸ್ ಬೇಕಾಷ್ಟು ವ್ಯತ್ಯಾಸಗಳಿವೆ ಇದೆ ಅಂತ ಇಟ್ಕೊಳ್ಳಿ. ಬೆಂಗಳೂರಿನಲ್ಲಿ ನಡ್ಕೊಂಡು ಹೋಗಬೇಕು ಅಂದರೆ ಏನೆಲ್ಲ ತೊಂದರೆಗಳಿವೆ, ಏನೆಲ್ಲ ಅವಸ್ಥೆಗಳಿವೆ, ಬ್ರಿಟನ್ನಲ್ಲಿ ನಡೆಯೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ, ಬೆಂಗಳೂರು ನಡೆಯೋದಕ್ಕೆ ಏನು ಪ್ರಾಬ್ಲಮ್ ಇದೆ, ಇದೆಲ್ಲ ಮೊನ್ನೆ ನಾನು ಅರವಿಂದ್ ಜಾಧವ್ ಅವರ ಗಮನಕ್ಕೆ ತೊಗೊಂಬಂದೆ. ಯು ಕ್ಯಾನ್ ಮೇಕ್ ಬ್ಯಾಂಗ್ಳೂರ್ ಎ ಗ್ರೇಟ್ ಸಿಟಿ. ಇಟ್ ಈಸ್ ಎ ಟೂರಿಸ್ಟ್ ಪೊಟೆನ್ಷಿಯಲ್ ಸಿಟಿ. ನಮ್ಮ ಭಾರತದಲ್ಲಿ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಟೂರಿಸ್ಟ್ ಪೊಟೆನ್ಷಿಯಲ್ ಇರೋ ಸಿಟಿ ಅಂತ ಅಂದ್ಬಿಟ್ಟು ಆಮೇಲೆ ಮಾತಾಡೋಣ ಅಂತ ಹೇಳಿದ್ರು. ಹೀಗಾಗಿ ಆ ವಾಕ್ ಥ್ರೂ ಬ್ರಿಟನ್ ಅನ್ನೋದು ನನಗೆ ಮತ್ತೊಂದು ಸ್ಫೂರ್ತಿಯನ್ನು ಕೊಟ್ಟು, ಇವತ್ತು ನಮ್ಮ ಬೆಂಗಳೂರಿನ ಹೆರಿಟೇಜ್ ವಾಕ್ಸ್ ಪ್ರಾರಂಭ ಮಾಡೋದಕ್ಕೆ ಅದು ನನಗೆ ಸ್ಫೂರ್ತಿಯನ್ನು ಕೊಟ್ಟು, ಅದಕ್ಕೂ ಡಾಕ್ಟರ್ ವಸಂತರ್ಷಿ ಅವರು ಕಾರಣರು ಅಂತ ನಾನು ಭಾಳ ಹೆಮ್ಮೆಯಿಂದ ಕೃತಜ್ಞತೆಯಿಂದ ಹೇಳ್ಕೊಳ್ತೇನೆ. ಇನ್ನು ಕೊನೆಯದಾಗಿ ನನಗೆ ಇವತ್ತು ಬಹಳ ಸಂತೋಷ ಬಂದಿರತಕ್ಕಂಥ ಸಂಗತಿ, ಒಂದು ಒಬ್ಬ ಅಂಕಣವನ್ನು ಬರೆಯುವಂಥ ವ್ಯಕ್ತಿಗೆ ಅಂಕಣ ಇಲ್ಲದಿರೋ ಸ್ವಲ್ಪ ನೀರಿಂದ ಮೀನನ್ನು ಆಚೆಗಡೆ ತಂದು ಹಾಕಿಬಿಟ್ರೆ ಹೇಗೋ ಆಗಿರುತ್ತೆ. ಬಹುಶಃ ನಾನು ಅಂಕಣ 2010ನಲ್ಲಿ ಉದಯವಾಣಿಯಲ್ಲಿ ಕಾರಣಾಂತರಗಳಿಂದ ನಿಲ್ಲಬೇಕಾಗಿ ಬಂತು. ಅದೇನಾದ್ರು ಬಹುಶಃ ಡಾಕ್ಟರ್ ಪೂರ್ಣಿಮಾ ಅವರು ಅಲ್ಲೇ ಇದ್ದಿದ್ರೆ ಇಷ್ಟೊತ್ತಿಗೆ 2,500 ಆಗಿರೋದು ಅಂತ ಕಾಣಿಸುತ್ತೆ. ಲೇಖನಗಳು ಬರೀಬಹುದು ಬೆಂಗಳೂರು ಬಗ್ಗೆ, ಅಷ್ಟೊಂದು ವಿಷಯಗಳಿವೆ ಬರೆಯೋದಕ್ಕೆ. ನೀವು 3,000 ಲೇಖನ ಆದರೂ 5,000 ಲೇಖನ ಆದರೂ ವಿಷಯಗಳಿಗೆ ಖಂಡಿತವಾಗ್ಲೂ ಕೊರತೆ ಇಲ್ಲ ಬೆಂಗಳೂರಿನಲ್ಲಿ, ಅಷ್ಟೊಂದು ವಿಷಯಗಳಿವೆ. ಸೊ ಇವತ್ತಿನಿಂದ ನಾನು ಭಾಳ ಹೆಮ್ಮೆಯಿಂದ ತಮ್ಗೆ ಹೇಳ್ಕೊಳ್ತಾ ಇದ್ದೀನಿ. ಮತ್ತು ಕೋರಿಕೆ, ವಿಜಯ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರು ಅಂತ ಒಂದು ಸಪ್ಲಿಮೆಂಟನ್ನು ಅವ್ರು ಪ್ರಾರಂಭ ಮಾಡಿದ್ದಾರೆ. ಸುಗತಾ ಶ್ರೀನಿವಾಸ ರಾಜ್ ಅವರು ಅದರ ಸಂಪಾದಕರು.
ಅವ್ರ ತಂದೆ ಬಗ್ಗೆ ನಾನು ಬರೆದಿದ್ದೆ. ಶ್ರೀನಿವಾಸರಾಜು ಅವರು ಅಂತಂದ್ಬಿಟ್ಟು ಜಿ ಪಿ ರಾಜರತ್ನಂ ಬಿಟ್ಟರೆ ನಂತರ ಕನ್ನಡ ಪರಿಚಾರಿಕೆಯ ಕೆಲಸವನ್ನು ಭಾಳ ಅದ್ಭುತವಾಗಿ ನಡೆಸ್ಕೊಂಡು ಹೋದಂಥ ಮಹಾತ್ಮ ಶ್ರೀನಿವಾಸರಾಜು ಅವರು. ಅವ್ರ ಮಗ ಸುಗತ ಶ್ರೀನಿವಾಸರವರು ಮನೆ ಕರೆದು ನಮ್ಮಲ್ಲಿ ಅಂಕಣವನ್ನು ಪ್ರಾರಂಭಿಸಿ ಒಂದು ಕ್ಯಾಪ್ಸೂಲ್ ಟೈಪಲ್ಲಿ ಅಂತ. ಸೊ ಇವತ್ತಿನಿಂದ ಸಿಟಿ ಟಾಕ್ ಅಂತಂದ್ಬಿಟ್ಟು ಪ್ರಾರಂಭ ಆಗಿದೆ. ಒಂದು 250-300 ಪದಗಳಲ್ಲಿ ಒಂದು ಫೋಟೋ, ಅದರೊಳಗಡೆ ಬೆಂಗಳೂರಿನ ವಿವಿಧ ಮಜಲುಗಳನ್ನು, ಅದರೊಳಗಡೆ ತುಂಬ ಚಿಕ್ಕದಾಗಿ, ಯಾಕೆಂದರೆ ಇವತ್ತು ಜನಗಳಿಗೆ ಓದೋದಕ್ಕೆ ಜನಗಳಿಗೆ ಸಮಯ ಇರೋದಿಲ್ಲ, ಚಿಕ್ಕದಾಗಿರಬೇಕು, ಚೊಕ್ಕದ ಇರಬೇಕು, ಓದಿ ಸಂಗ್ರಹ ಮಾಡಿಟ್ಕೊಳ್ಬೇಕು ಅಂದರು. ಇವತ್ತು ಅಲ್ಲಿ ಬೆಳಗ್ಗೆ ಅಂಕಣ ಪ್ರಾರಂಭ ಆಯಿತು. ಇವತ್ತಲ್ಲಿ ಮಾಸ್ತಿ ಅಧ್ಯಯನ ಪೀಠದಿಂದ ಆಶೀರ್ವಾದ ಸಿಕ್ತು. ಬಹುಶಃ ನನ್ನ ಜೀವನದ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ದಿನ ಅಂತ ಅಂದ್ಕೊಳ್ತೇನೆ. ಕೊನೆಯದಾಗಿ ಕೇವಲ ಇನ್ನೊಂದು 20 ಸೆಕೆಂಡ್ ತೊಗೊಂಡು ನಾನು ಮುಗಿಸ್ತೇನೆ. ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರು ಬೆಂಗಳೂರಿನ ಬಗ್ಗೆ, ನಮ್ಮ ಕನ್ನಡಿಗರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಅಭಿಮಾನ ಹೊಂದಿದ್ರು. ಬೆಂಗಳೂರಿಗೆ ಬಂದಿದ್ದರು, ಅದೆಲ್ಲ ನಾನು ಇವತ್ತದ್ರಲ್ಲಿ ಬರ್ದೀನಿ, ಓದಿ. ಆದರೆ ಅವ್ರಿಗೆ ಚಾಮರಾಜ ಒಡೆಯರ ಜೊತೆ ಸ್ನೇಹ ಇತ್ತು. ಇಬ್ಬರದ್ದು ಸಮ ವಯಸ್ಸು, ಅವ್ರಿಗೂ 33 ವರ್ಷ, ಇವ್ರಿಗೂ 33 ವರ್ಷ. ಅದ್ಭುತವಾಗಿರ್ತಕ್ಕಂಥ ವೈಬ್ರೇಷನ್ಸ್ ಇಬ್ಬರಲ್ಲೂ ಇತ್ತು. ಅವ್ರನ್ನ ಕಳಿಸ್ಕೊಟ್ಟ ಮೇಲೆ ಬಹಳ ನಿರೀಕ್ಷೆ ಇಟ್ಕೊಳ್ತಾನೆ ನಮ್ಮ ರಾಜ್ಯದ ಬಗ್ಗೆ. ಆದರೆ 1894ರಲ್ಲಿ ಚಾಮರಾಜ ಒಡೆಯರು ಅಕಾಲಿಕವಾಗಿ ಮರಣ ಆದಾಗ ಎಷ್ಟು ದುಃಖ ಪಡ್ತಾರೆ ವಿವೇಕಾನಂದರು ಅಂದರೆ, ಎಷ್ಟು ಅವ್ರಿಗೆ ಇದ್ರ ಬಗ್ಗೆ ಅಭಿಮಾನ ಇತ್ತು ಅಂತಂದರೆ, ನಮ್ಮ ಭರವಸೆಗಳಲ್ಲಿ, ನಮ್ಮ ಅತಿ ದೊಡ್ಡ ಭರವಸೆಗಳಲ್ಲಿ ಒಬ್ಬರಾದಂಥ ಮಹಾರಾಜರು ಇನ್ನಿಲ್ಲ ಅಂತ ಅಳಸಿಂಗ ಪೆರುಮಾಳ್ ಅವರಿಗೆ ಒಂದು ಕಾಗದ ಬರೀತಾರೆ. ಆದರೆ ಆ ಭರವಸೆಯನ್ನು ನಾವು, ಅದರಲ್ಲೂ ಹಳೆ ಮೈಸೂರು ಜನ, ಬೆಂಗಳೂರು ಮೈಸೂರು, ನಾವು ಸುಳ್ಳು ಮಾಡಿಲ್ಲ ವಿವೇಕಾನಂದರದ್ದು. ಇವತ್ತು ನಮ್ಮ ಬೆಂಗಳೂರಿನ ರಾಮಕೃಷ್ಣ ಮಠ ಇದೆಯಲ್ಲ, ಅದು ಮತ್ತು ಇಡೀ ನಮ್ಮ ಕರ್ನಾಟಕದ ರಾಮಕೃಷ್ಣ ಮಹಾಸಂಘ ಎಂಥ ಒಂದು ಅದ್ಭುತವಾದಂಥ ಕೊಡುಗೆ ಇಡೀ ನಮ್ಮ ಭಾರತದ ಮತ್ತು ಪ್ರಪಂಚದ ಒಂದು ಆಧ್ಯಾತ್ಮಿಕ ವಲಯಕ್ಕೆ ಕೊಟ್ಟಿದೆ ಅಂತಂದರೆ, ನಮ್ಮ ಬೆಂಗಳೂರು ರಾಮಕೃಷ್ಣ ಮಠದಲ್ಲಿ 60 ವರ್ಷ ಆಯಿತು ಅದರ ಬಾಲಕ ಸಂಘಕ್ಕೆ. ಚಿಕ್ಕ ಮಕ್ಕಳಾಗಿ ಸೇರಿಕೊಂಡು ಆಮೇಲೆ ಯುವಕರಾಗಿ, ಬ್ರಹ್ಮಚಾರಿಗಳಾಗಿ, ಸನ್ಯಾಸಿಗಳಾಗಿ, ಬೇರೆ ಬೇರೆ ಕೇಂದ್ರಗಳ ಅಧ್ಯಕ್ಷರಾಗಿ ಅಮೂಲ್ಯವಾಗಿರ್ತಕ್ಕಂಥ ಸಮಾಜ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಸನ್ಯಾಸಿಗಳೆಲ್ಲ ಮೊನ್ನೆ 25ನೇ ತಾರೀಕು ಕೊಟ್ಕೊಡಿದ್ರು. ಆ ಥರ 40-50 ಜನ ಎಲ್ಲ ನಮ್ಮ ಈ ಬುಲ್ಟೆಂಪಲ್ ರಸ್ತೆ ಹನುಮನ್ ನಗರದಲ್ಲಿ ಓಡಾಡ್ಕೊಂಡಿದ್ದಂಥ ಮಕ್ಕಳುಗಳು ಇವತ್ತು ಸನ್ಯಾಸಿಗಳಾಗಿ ಸ್ಯಾನ್ ಫ್ರಾನ್ಸಿಸ್ಕೋ ಇರ್ಬೋದು, ಮೈಲಾಪುರ ಇರ್ಬೋದು, ಅಥವಾ ಕೋಲ್ಕತ್ತಾ ಇರ್ಬೋದು, ಈ ಥರ ಕೇಂದ್ರಗಳ ಅಧ್ಯಕ್ಷರಾಗಿ ಅದ್ಭುತವಾಗಿರ್ತಕ್ಕಂಥ ಸೇವೆ ಮಾಡ್ತಾಯಿದ್ರಲ್ಲ. ಇಲ್ಲಿ ಬಂದಾಗ ಬಹಳ ನನಗೆ ಸಂತೋಷ ಅನ್ನಿಸ್ತದೆ. 2-3 ಜನ ನನ್ನ ಸ್ಟೂಡೆಂಟ್ಸು ಕೂಡ ಸನ್ಯಾಸಿಗಳಾಗಿದ್ದಾರೆ. ಭಾಳ ಸಂತೋಷವಂತ ಸಂಗತಿ. ಅಂಥ ಒಂದು ಕೊಡುಗೆಯನ್ನು ಕೊಟ್ಟು ಸುಹಿತಾನಂದಜಿ ಅಂತ ಮನೆ ಬಂದಾಗ ಅವ್ರು ಹೇಳಿದ್ರು, ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರನ್ನು ಆಕರ್ಷಿಸ್ತಕ್ಕಂಥ ಬೇಲೂರು ಮಠವನ್ನು ಬಿಟ್ಟರೆ ಏಕೈಕ ಕೇಂದ್ರ ಅಂದರೆ ಬುಲ್ಟೆಂಪಲ್ ರಸ್ತೆಯಲ್ಲಿರ್ತಕ್ಕಂಥ ಬೆಂಗಳೂರಿನ ರಾಮಕೃಷ್ಣ ಮಠ ಅಂತ ಹೇಳಿದ್ರು. ಇದೆಲ್ಲ ಹೆಮ್ಮೆ ತರ್ತಕ್ಕಂಥ ಸಂಗತಿ. ಯಾಕೆ ಈ ವಿಷಯವನ್ನು ಹೇಳಿದೆ ಅಂದರೆ, ನಾವು ಕನ್ನಡಿಗರು ನಮ್ಮದೇ ಆಗಿರ್ತಕ್ಕಂಥ ಜನಸಾಮಾನ್ಯರು ನಮ್ಮ ಕೊಡುಗೆಯನ್ನು ಕೊಡ್ತಲೇ ಇದ್ದೀವಿ. ಆದರೆ ಬೇರೆ ಯಾವ್ಯಾವುದೋ ಫ್ಯಾಕ್ಟ್ರಿಗಳು ಬಂದು ಇದನ್ನು ಎಲ್ಲೋ ಒಂದು ಮೋಡದ ರೀತಿಯಲ್ಲಿ ಮುಚ್ಕೊಂಡು ಹೋಗ್ತಾ ಇದೆ. ಸೊ ನಾವು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ನಮ್ಮ ಕರ್ತವ್ಯ ಇದು. ನಾವು ಇದನ್ನು ಬೆಳಕಿಗೆ ತರಬೇಕು. ನಮ್ಮ ನೆಕ್ಸ್ಟ್ ಜನರೇಷನ್ ಬೆಂಗಳೂರನ್ನ ಉಳಿಸ್ಬೇಕಾದ್ರೆ, ನಾವು ಇವತ್ತು ಮಾಡ್ತಾ ಇರ್ತಕ್ಕಂಥ ಫ್ಲೈಓವರ್ಗಳಾಗಲಿ ಅಥವಾ ಮೆಟ್ರೋಗಳಾಗಲಿ ಚೆನ್ನಾಗಿ ಉಳಿಬೇಕಾದ್ರೆ ನಮ್ಮ ನಾಳಿನ ಜನರೇಷನ್ಗೆ ಅರಿವನ್ನು ಮೂಡಿಸೋದು ಅತ್ಯಂತ ಅಗತ್ಯ. ಆ ಒಂದು ಮಿಷನನ್ನು ನನ್ನ ಜೀವನದಲ್ಲಿ ಇಟ್ಕೊಂಡು ಈ ಕಾರ್ಯವನ್ನು ಕೈಗೊಂಡಿದ್ದೀನಿ. ಅದನ್ನು ಗುರುತಿಸಿದ್ದು ಮಾಸ್ತಿ ಅಧ್ಯಯನ ಪೀಠ. ನಾನು ಐ ಆಮ್ ರಿಯಲಿ ಬ್ಲೆಸ್ಡ್, ಐ ಆಮ್ ರಿಯಲಿ ಆನರ್ಡ್. ಏಕೆಂದರೆ ಇಂಥ ಮಹಾನ್ ವ್ಯಕ್ತಿಗಳಿಂದ ಶಾಲು ಹೊದಿಸ್ಕೊಳ್ದು. ಆಮೇಲೆ ನನ್ನ ಶ್ರೀಮತಿಗೆ ಇಟ್ ವಾಸ್ ಎ ಶಾಕ್ ಟು ಟೆಲ್ ಯು ಫ್ರ್ಯಾಂಕ್ಲಿ, ಬಿಕಾಸ್ ಖಂಡಿತವಾಗ್ಲೂ ನಮ್ಮ ನಿರೀಕ್ಷೆ ಇರಲಿಲ್ಲ. ನನ್ನ ಎಲ್ಲ ಕಾರ್ಯಕ್ರಮಗಳಿಗೂ ಬರ್ತಾಳೆ, ಉತ್ತೇಜನ ಕೊಡ್ತಾಳೆ, ಕೂತ್ಕೊಂಡಿದ್ವಿ. ಆದರೆ ಎನಿವೆ, ಇಟ್ಸ್ ಬಹಳ ಸಂತೋಷದ ಸಂಗತಿ ನಮ್ಮಿಬ್ಬರನ್ನು ಸನ್ಮಾನ ಮಾಡಿದ್ದು. ನಾನು ಕೃತಜ್ಞನಾಗಿರ್ತೇನೆ. ಮತ್ತು ನನ್ನ ಹೆಗಲ ಮೇಲೆ ದೊಡ್ಡ ಒಂದು ಭಾರವನ್ನು ಕೊಟ್ಟು ಹೋಗಿದ್ದಾರೆ. ನೀವು ಸುಮ್ಮನೆ ಸನ್ಮಾನ ಮಾಡಿಸ್ಕೊಂಡು ಹೋಗೋದಲ್ಲ, ಇನ್ನೂ ತುಂಬ ಕೆಲಸ ಮಾಡಬೇಕು ಅಂತ ಖಂಡಿತವಾಗ್ಲೂ ಅದಕ್ಕೆ ಬದ್ಧವಾಗಿರ್ತೀನಿ ಅಂತ ಹೇಳ್ತಾ, ನಾನು ಮತ್ತು ನನ್ನ ಶ್ರೀಮತಿ ಒಟ್ಟಾಗಿ ಇಡೀ ಮಾಸ್ತಿ ಅಧ್ಯಯನ ಪೀಠಕ್ಕೆ, ಎಲ್ಲ ಹಿರಿಯರಿಗೆ ಸಾಷ್ಟಾಂಗವಾಗಿರ್ತಕ್ಕಂಥ ನಮಸ್ಕಾರವನ್ನು ಸಲ್ಲಿಸ್ತಾ, ತಾವೆಲ್ಲರೂ ನನ್ನ ಮಾತನ್ನು ಇಷ್ಟೊಂದು ತಾಳ್ಮೆಯಿಂದ ಕೇಳಿದ್ದಕ್ಕೆ ನಮಗೆ ಕೃತಜ್ಞತಾಪೂರ್ವಕ ಇರ್ತಕ್ಕಂಥ ನಮಸ್ಕಾರನ ತಮಗೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮಾತನಾಡಿದ ಸುರೇಶ್ ಮುನ್ನಾ ಅವರಿಗೆ ಧನ್ಯವಾದಗಳು. ಈಗ ನಾವು ವಿಶೇಷ ಉಪನ್ಯಾಸದ ಕಡೆಗೆ ಹೋಗಬೇಕು. ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯರೆಲ್ಲ ಮುಂದೆ ಬರ್ತಾರೆ. ಹಾಗಾಗಿ 1 ನಿಮಿಷ ದಯವಿಟ್ಟು. ಅದರಿಂದ ಅವರನ್ನು ಕೆಳಗಡೆ ಇಳಿಸಲಿಕ್ಕೆ ಮುಂಚೆ ಗೌರವ ಸಮರ್ಪಣೆಯ ಕೆಲಸವನ್ನು ಮಾಡಿ ಮುಗಿಸ್ಬೇಕು ಅಂತ ಹೇಳಿ ಈ ದಿನದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಡಾಕ್ಟರ್ CN ರಾಮಚಂದ್ರನ್ ಅವರನ್ನ ಗೌರವಿಸಬೇಕು ಅಂತ ಹೇಳಿ ನಾನು ರಾಮಭದ್ರ ಅವರನ್ನು ಪ್ರಾರ್ಥನೆ ಮಾಡ್ತೀನಿ.
ಹತ್ತಿರ ಬನ್ನಿ. ವಿಶೇಷ ಉಪನ್ಯಾಸದ ನಂತರ ಮತ್ತೆ ಅಧ್ಯಕ್ಷರು ವೇದಿಕೆಗೆ ಬರ್ತಾರೆ. ದಯಮಾಡಿ ಈಗ ಗಣ್ಯರೆಲ್ಲ ವೇದಿಕೆಯ ಕೆಳಭಾಗಕ್ಕೆ ಬಂದರೆ ನಾವು. ನನಗೆ ಖುಷಿ ಕೊಟ್ಟ ಪಯಣಗಳೆಂದರೆ, ನಾನು ಸ್ವಲ್ಪವೇ ಹಣವನ್ನು ಕೂಡಿಸಿ ವರ್ಷಗಳು ಯೋಚಿಸಿ ಕುಡಿಕೆಯ ಹಣದಲ್ಲಿ ದೂರದ ಯಾವುದೋ ದೇಶದ ಯಾವುದೋ ಮೂಲೆಯಲ್ಲಿ ಯಾರನ್ನೋ ಹುಡುಕಿ ಹೋಗುವ ಪ್ರವಾಸಗಳು. ನನ್ನ ಬದುಕು ಮತ್ತು ಪಯಣ ಜೊತೆಯಾಗಿ ಸಾಗಿದೆ. ನನ್ನ ಪ್ರವಾಸದಲ್ಲಿಯ ಜೀವನ ದರ್ಶನ ನನಗೆ ಅಮೂಲ್ಯವೆನಿಸಿದೆ. ನನ್ನೆಲ್ಲ ಪ್ರವಾಸಗಳು ಒಂದು ನಿರ್ದಿಷ್ಟ ಉದ್ದೇಶದಿಂದ ಆರಂಭವಾದರೂ ಗುರಿ ಮುಟ್ಟುವುದೊಂದೇ ನನಗೆ ಮುಖ್ಯವಾಗಿರಲಿಲ್ಲ. ಈ ಹಾದಿಯ ಪಯಣ ಮುಖ್ಯವಾಗಿತ್ತು. ಇಲ್ಲಿ ಕ್ಷಣ ನಿಂತು ಅಲ್ಲಿ ಕ್ಷಣ ಕುಳಿತು ಹಾದಿಯ ಬದಿಯ ಹೂವು, ಹಸಿರು, ಬಿಸಿಲು, ನೆರಳುಗಳನ್ನು ಆಸ್ವಾದಿಸುವುದು ಮುಖ್ಯವಾಗಿತ್ತು. ಅಲ್ಪ ಹಣದಲ್ಲಿ ಅಗಾಧವಾಗಿ ಯೋಜಿಸಿ ಹೊರಟ ಈ ಕನಸಿನ ಪಯಣಗಳಿಂದ ನಾನು ಕಲಿತದ್ದು ಎಂದರೆ, ಕನಸು ಕಂಡರೆ ಸಾಕು ಹಾರಲಿಕ್ಕೆ ರೆಕ್ಕೆಗಳು ಮೊಳೆಯುತ್ತವೆ ಎಂದು, ಕಡಿಮೆ ಹಣವಿದ್ದಷ್ಟು ಹೊತ್ತು ತರುವ ಅನುಭವಗಳು ಹೆಚ್ಚುತ್ತವೆ ಎಂದು, ಮನುಷ್ಯನ ನಡುವೆ ಸಂಪರ್ಕವಾಗಲು ಭಾಷೆ ಬರಬೇಕೆಂದೇನೂ ಅಲ್ಲ, ನಮ್ಮ ಭಾವನೆಗಳೇ ಸಂವಾದವಾಗುತ್ತವೆ ಎಂದು. ಒಂದಕ್ಷರ ಹೀಬ್ರೂ ಬಾರದ ಇಸ್ರೇಲಿನಲ್ಲಿ, ಅರಾಬಿಕ್ ತಿಳಿಯದೆ ಪ್ಯಾಲೆಸ್ಟೈನ್ನಲ್ಲಿ, ಸ್ಪ್ಯಾನಿಷ್ ಅರಿಯದೆ ಪೆರುವಿನಲ್ಲಿ, ಫ್ರೆಂಚ್ ಬಾರದೆ ಪ್ಯಾರಿಸಿನಲ್ಲಿ ನಾನು ಸಂಪರ್ಕಿಸಿದ್ದೆ, ಜನರೊಂದಿಗೆ ಬೆರೆತಿದ್ದೆ, ಮನೆಯೊಳಗೆ ಹೊಕ್ಕಿದ್ದೆ. ದೇಶ ಕಾಲದ ಗಡಿಗಳೆಲ್ಲ ಅಳಿಸಿ ಹೋದ ಕ್ಷಣಗಳವು. ಯಾರನ್ನೋ ಹುಡುಕಿ ಹೊರಟದ್ದು, ಏನನ್ನೋ ಅರಸಿ ಹೊರಟದ್ದು, ನಡೆದಂತೆ ಹಾದಿ ತೆರೆದಿತ್ತು. ಎಷ್ಟರ ಮಟ್ಟಿಗೆ ನನಗೆ ಪ್ರವಾಸ ಪ್ರಿಯವಾಯಿತು ಎಂದರೆ, ಹಲವು ಬಾರಿ ಹೊರಟ ಮೂಲ ಉದ್ದೇಶವೇ ಮರೆತು ಪಯಣದ ಅನುಭವವೇ ಅನನ್ಯ ಎನಿಸಿತ್ತು. ಪೆರು ಪಿಕ್ಚರ್ಸ್. ಪೆರು ಪೆರುವಿಗೆ ನಾನು ಹೊರಟದ್ದು ಮರಿಯಾ ರೇಖಿಯನ್ನು ಹುಡುಕಿ. ಆಕೆ ಮರಿಯಾ ರೇಖಿ ತನ್ನ 40 ವರ್ಷಗಳನ್ನು ಪೆರುವಿನ ಅದ್ಭುತ ನಾಸ್ಕಾ ಚಿತ್ರಗಳ ಅಧ್ಯಯನದಲ್ಲಿ ಕಳೆದ ವಿಜ್ಞಾನಿ ಮರಿಯಾ ರೇಖಿಯನ್ನು ಹುಡುಕಿ ದಕ್ಷಿಣ ಅಮೆರಿಕದ ಪೆರುವಿನ ಆ ಸಣ್ಣ ಹಳ್ಳಿಯನ್ನು ತಲುಪಿದ್ದೆ. ಆದರೆ ಅದರಾಚೆಗೆ ಆಂಡಿಸ್ ಪರ್ವತ ಶಿಖರಗಳಲ್ಲಿ ಅಲೆದಿದ್ದೆ, ಪೆರುವಿನ ಪವಿತ್ರ ಕಣಿವೆಗಳಲ್ಲಿ ಇಳಿದಿದ್ದೆ. ನೆಕ್ಸ್ಟ್ ಪಿಕ್ಚರ್. ಮಚುಪಿಚುವಿನ ಎತ್ತರದಲ್ಲಿ ನಿಂತಿದ್ದೆ. ಅಮೆಜಾನ್ ಕಾಡುಗಳಲ್ಲಿ ರಾತ್ರಿ ಕಳೆದು ಅಮೆಜಾನ್ ನದಿಯ ಮೇಲೆ ಪೆರುವಿನಿಂದ ಬ್ರೆಜಿಲ್ಗೆ ಮತ್ತೆ ಹಿಂದಕ್ಕೆ 28 ಗಂಟೆಗಳ ಕಾಲ ತೇಲಿ ಹೋದ ಅದ್ಭುತ ಅನುಭವ ನನ್ನದಾಯಿತು. ಇತಿಹಾಸದ ಪುಟಗಳಲ್ಲಿ ಅಲೆದಾಟ ನನಗೆ ಅತ್ಯಂತ ಪ್ರಿಯವಾದ ಹವ್ಯಾಸ. ನಾನು ಶಾಲೆ ಓದಿದ ಸಮಯದಲ್ಲಿ ನನ್ನೆದುರು ಸ್ಫೂರ್ತಿ ನೀಡುವ ಮಹಿಳಾ ಮಾದರಿಗಳಿರಲಿಲ್ಲ. ಶಾಲೆಯಲ್ಲಿ ನಾನು ಓದಿದ ಯಾವ ಪುಸ್ತಕದಲ್ಲೂ ಮಹಿಳಾ ವಿಜ್ಞಾನಿಗಳ ಉಲ್ಲೇಖವಿರಲಿಲ್ಲ. ವಿಜ್ಞಾನ ಪುರುಷ ಪ್ರಧಾನ ರಂಗವಾಗಿದ್ದಲ್ಲದೆ ಮೇರಿ ಕ್ಯೂರಿಯ ಒಂದು ಉದಾಹರಣೆಯನ್ನು ಬಿಟ್ಟರೆ ವಿಜ್ಞಾನ ರಂಗ ಪೂರ ಪುರುಷರ ದಿಗ್ವಿಜಯದ ತಾಣವಾಗಿ ಕಂಡಿತ್ತು. ಮೇರಿ ಕ್ಯೂರಿ. ನಾನು 10ನೇ ತರಗತಿಯಲ್ಲಿದ್ದ ಸಮಯ ಮೇರಿ ಕ್ಯೂರಿಯನ್ನು ಕುರಿತು ಒಂದು ಸಣ್ಣ ಪುಸ್ತಕ ನನ್ನ ತಂದೆಯವರ ಗ್ರಂಥಾಲಯದಲ್ಲಿ ದೊರೆತಿತ್ತು. ಇದು ಮೇರಿ ಕ್ಯೂರಿಯವರ ಗ್ರಂಥಾಲಯದಲ್ಲಿ ನೇಮಿಚಂದ್ರ ಅವರು. ಆಕೆಯ ಅಸಾಧಾರಣ ಬದುಕು ಆಕೆಯ ಎಳೆಯ ವಯಸ್ಸಿನಲ್ಲಿ ಎಲ್ಲಿಲ್ಲದ ಹಾಗೆ ನನ್ನ ಮೇಲೆ ಪ್ರಭಾವ ಬೀರಿದ್ದು ನೆನಪಿದೆ. ಇತಿಹಾಸದ ಪುಟದಲ್ಲಿ ಮೇರಿ ಕ್ಯೂರಿ ಒಬ್ಬಳೇ ಮಹಿಳಾ ವಿಜ್ಞಾನಿ ಏನು? ಆಕೆ ಕೂಡ ಕೇವಲ ಅಪವಾದವೇ ಎಂಬ ಎಳೆಯ ಮನಸ್ಸಿನ ಜಿಜ್ಞಾಸೆ ನಂತರದ ದಿನಗಳಲ್ಲಿ ಮಹಿಳಾ ವಿಜ್ಞಾನಿಗಳನ್ನು ಕುರಿತ ನನ್ನ ಅಧ್ಯಯನ, ಆಸಕ್ತಿ, ಹುಡುಕಾಟಕ್ಕೆ, ಅಲೆದಾಟಕ್ಕೆ ನಾಂದಿ ಹಾಡಿತು. ಕಳೆದ 3 ದಶಕಗಳಲ್ಲಿ ಮಹಿಳಾ ವಿಜ್ಞಾನಿಗಳ ವಿವರಗಳಿಗಾಗಿ ಸಾಕಷ್ಟು ಅಲೆದಾಡಿದ್ದೇನೆ. ಸುಮಾರು 1.5 ದಶಕಗಳಿಗೂ ಹಿಂದೆ ಮೇರಿ ಕ್ಯೂರಿಯನ್ನು ಹುಡುಕಿ ಪ್ಯಾರಿಸ್ಗೆ ತೀರ್ಥಯಾತ್ರೆ ಹೊರಟದ್ದು ನನ್ನ ಮೊದಲ ಪ್ರವಾಸವಾಗಿತ್ತು. ಈ ಅಲೆದಾಟ ನನಗೆ ಬಹಳ ಪ್ರಿಯವಾಯಿತು. ಮಹಿಳಾ ವಿಜ್ಞಾನಿಗಳು, ವೈಮಾನಿಕರ ಶತಮಾನಗಳ ಚರಿತ್ರೆಯನ್ನು ಸಂಗ್ರಹಿಸುವ ಬಯಕೆ ನನ್ನನ್ನು ದೇಶ ವಿದೇಶಗಳ ಮೂಲೆಗೆ ಕೊಂಡೊಯ್ಯಿತು. ಈ ಅಲೆದಾಟಗಳಲ್ಲಿ ನಿರಾಕ್ಷೆಯ ಕ್ಷಣಗಳಂತೆಯೇ ರೋಮಾಂಚನದ ಕ್ಷಣಗಳೂ ಇದ್ದವು. 1997ನೇ ಇಸವಿ ಏಪ್ರಿಲ್ ತಿಂಗಳು ಲಂಡನ್ನಿಂದ ಬಸ್ ಹಿಡಿದು ಸ್ಲೌ ಎಂಬ ಸಣ್ಣ ಜಾಗದಲ್ಲಿ ಬಂದು ಇಳಿದಿದ್ದೆ. ಲಂಡನ್ ನಗರಿಯ ಅನೇಕ ಆಕರ್ಷಣೆಗಳನ್ನು ಬಿಟ್ಟು ಆ ಪುಟ್ಟ ಊರಿಗೆ ಅಲೆದು ಬರುವಂತೆ ನನ್ನನ್ನು ಪ್ರೇರೇಪಿಸಿದ್ದು 18ನೇ ಶತಮಾನದ ಖಗೋಳಶಾಸ್ತ್ರಜ್ಞೆ ಕ್ಯಾರೋಲಿನ್ ಹರ್ಷೆಲ್. ಕ್ಯಾರೋಲಿನ್ ಹರ್ಷೆಲ್ನ ಚಿತ್ರ ಮುಂದೆ ಬರುತ್ತೆ, ಅಲ್ಲಿ
ತೋರಿಸ್ತೀವಿ. ಇದೇ ಸ್ಥಳದಲ್ಲಿ ಕ್ಯಾರೋಲಿನ್ ತನ್ನ ಅಣ್ಣ ಪ್ರಸಿದ್ಧ ಖಗೋಳಶಾಸ್ತ್ರಜ್ಞ ವಿಲಿಯಂ ಹರ್ಷಲ್ನ ಜೊತೆಯಲ್ಲಿ 36 ವರ್ಷಗಳ ಕಾಲ ಸತತ ಆಕಾಶಕಾಯಗಳ ಅಧ್ಯಯನವನ್ನು ಮಾಡಿದ್ಲು. ಕೆಲವು ದಶಕಗಳ ಹಿಂದೆ ಪ್ರಕಟವಾದ ಇಂಗ್ಲಿಷ್ ಪುಸ್ತಕವೊಂದರಲ್ಲಿ ಜಗತ್ತಿನ ಅತ್ಯಂತ ಹೆಚ್ಚು ಶೋಧನೆಗಳು ಹೊರಬಿದ್ದ ಹರ್ಷಲ್ರ ಅಬ್ಸರ್ವೇಟರಿ ಹೌಸ್ ಇಂದಿಗೂ ಸ್ಲೌನಲ್ಲಿ ಕಾದಿರಿಸಲಾಗಿದೆ ಅನ್ನುವಂಥ ಉಲ್ಲೇಖ ಇತ್ತು. ಅದನ್ನೇ ಹುಡುಕಿ ಹೊರಟು ಜೋರು ಮಳೆಯಲ್ಲಿ ಛತ್ರಿ ಇಲ್ಲದೆ ಪುಟ್ಟ ಊರಿನ ತುಂಬ ಅಲೆದಾಡಿದಾಗ ಹರ್ಷಲ್ನ ಮನೆಯನ್ನು ಕೆಡವಿ ಹಾಕಿದ್ದು ತಿಳಿದು ಅತೀವ ನಿರಾಶೆಯಾಗಿತ್ತು. ದಿ ಅಬ್ಸರ್ವೇಟರಿ ಎಂಬ ಹೆಸರು ಹೊತ್ತು ಒಂದು ಶಾಪಿಂಗ್ ಮಾಲ್ ನಿಂತಿದ್ದ ಈ ತಾಣದಲ್ಲೇ ಬಹುಶಃ ಹರ್ಷಲ್ರ ಮನೆ ಇತ್ತು ಅನ್ನುವಂಥ ಊಹೆ ನಂತು. ಆದರೆ ಸ್ಲೌ ಗ್ರಂಥಾಲಯವನ್ನು ಹುಡುಕಿ ಹೋಗಿ ಹಳೆಯ ಪುಸ್ತಕಗಳನ್ನು ತಡಕಾಡ್ತಾ ಇರಬೇಕಾದ್ರೆ ಸಿಕ್ಕಿದ್ದು ಕ್ಯಾರೋಲಿನ್ ಹರ್ಷಳ್ಳ ಬಹು ಹಿಂದೆ ಮುದ್ರಿತವಾಗಿದ್ದಂತಹ ದಿನಚರಿ. ಬಾಲ್ಯದಿಂದಲೂ ಕಲಿಯುವ ಅವಕಾಶದಿಂದ ವಂಚಿತಲಾಗಿ ಓರ್ವ ಖಗೋಳಶಾಸ್ತ್ರಜ್ಞನ ಸಹಾಯಕಿಯಾಗಿ ಆರಂಭಗೊಂಡು ಸ್ವತಃ ಖಗೋಳಶಾಸ್ತ್ರಜ್ಞನಾಗಿ ಬೆಳೆದ ಕ್ಯಾರೋಲಿನ್ ಹರ್ಷಳ್ಳ ಕಥೆ ಈ ದಿನಚರಿಯಲ್ಲಿತ್ತು. 2.5 ಶತಮಾನಗಳ ಹಿಂದೆ ಹುಟ್ಟಿ ಚರಿತ್ರೆಯ ಪುಟಗಳಲ್ಲಿ ಎಂದೋ ಕಳೆದು ಹೋಗಿದ್ದ ಈ ಮಹತ್ವದ ವಿಜ್ಞಾನಿಯ ದಿನಚರಿಯನ್ನು ಕೈಯಲ್ಲಿ ಹಿಡಿದ ಆ ಕ್ಷಣದ ರೋಮಾಂಚನವನ್ನು ಹೇಳತೀರದು. ಈ ಎಲ್ಲ ಅಲೆದಾಟ ಮತ್ತು ಸಂಗ್ರಹಿಸಿದ ಅಗಾಧ ಮಾಹಿತಿ ಮಹಿಳೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಿಗೆ ಹೊಸಬಳಲ್ಲ ಎಂಬ ಮನವರಿಕೆಯನ್ನು ಮಾಡಿಕೊಡ್ತು ನನಗೆ. ಆದರೆ ಈ ಅದ್ಭುತವಾದಂಥ ಸ್ತ್ರೀ ಪರಂಪರೆ ನಮ್ಮಲ್ಲಿ ಬಹಳ ಸುಲಭವಾಗಿ ಸೋರಿ ಬರಲಿಲ್ಲ. ಚರಿತ್ರೆಯಲ್ಲಿ ಮಹಿಳೆ ಅದೃಶ್ಯವಾದಳು. ಇತಿಹಾಸದಲ್ಲಿ ಕಳೆದು ಹೋದ ಮಹಿಳಾ ವಿಜ್ಞಾನಿಗಳ ವೈಮಾನಿಕರ ಮಾಹಿತಿಯನ್ನು ಸಂಗ್ರಹಿಸಿ ನಮ್ಮ ಸ್ತ್ರೀ ಪರಂಪರೆಯನ್ನು ಪುನರ್ ಪರಿಚಯ ಮಾಡುವ ಸಣ್ಣ ಪ್ರಯತ್ನ ನನ್ನ ಅಧ್ಯಯನ, ಬರಹ ಮತ್ತು ಪ್ರವಾಸದ ವಸ್ತುವಾಯಿತು. ನೆಕ್ಸ್ಟು ಪ್ಯಾಲೆಸ್ಟೈನ್, ಇಸ್ರೇಲ್ ಪ್ಯಾಲೆಸ್ಟೈನ್. ಆದರೆ ಅತ್ಯಂತ ದೀರ್ಘ ಪ್ರವಾಸದ ಅಗತ್ಯ ಬಂದದ್ದು ಕಾದಂಬರಿ ಯಾದ್ ವಶೇಮ್ ಬರೆಯಲು ಹೊರಟಾಗ. ಈ ಕಾದಂಬರಿ ಯಾದ್ ವಶೇಮ್ ತುಂಬ ಆಕಸ್ಮಿಕವಾಗಿ ನನ್ನೊಳಗೆ ಹುಟ್ಕೋತು. ಕಥೆಯ ಬೆನ್ನು ಹತ್ತಿ ಹೋದಾಗ ಚರಿತ್ರೆಯ ಪುಟಗಳಲ್ಲಿ ನಾನು ಕಳೆದು ಹೋದೆ. ಆ ಚರಿತ್ರೆ ಯುರೋಪಿನ ಮಹಾಯುದ್ಧಗಳ ಚರಿತ್ರೆ ಆಗಿತ್ತು. ಬೆಂಗಳೂರಿನ ಯಹೂದಿಗಳ ಇತಿಹಾಸ ಆಗಿತ್ತು. ಮೈಸೂರಿನ ಒಕ್ಕಲಿಗ ಮಕ್ಕಳು ವಿದ್ಯಾಭ್ಯಾಸ ಪಡೆಯಲು ಪಟ್ಟ ಸಾಹಸಗಾಥೆ ಆಗಿತ್ತು. ಅನೇಕ ಚರಿತ್ರೆಗಳ ನಡುವಿನಲ್ಲಿ ನಾನು ಒಂದು ದಶಕವನ್ನೇ ಕಳೆದೆ. ಇಸ್ವಿ 1995. ಅದೊಂದು ಬಿಸಿಲು ಮಧ್ಯಾಹ್ನ. ಚಾಮರಾಜಪೇಟೆಯಲ್ಲಿ ಯಾವುದೋ ಕಾರ್ಯಕ್ರಮ ಮುಗಿಸ್ಕೊಂಡು ಹಿಂದಿರುಗ್ತಾ ಇದ್ದೆ. ಮೈಸೂರು ರಸ್ತೆ ದಾಟಿ ಗೋರಿಪಾಳ್ಯ ಹೊಕ್ಕಂತೆ ರಸ್ತೆಯ ಎರಡೂ ಬದಿಗೆ ಗೋರಿಗಳು, ಒಂದು ಬದಿಗೆ ಹಿಂದೂಗಳದ್ದು, ಇನ್ನೊಂದು ಕಡೆ ಮುಸ್ಲಿಮರದ್ದು. ತಟ್ಟನೆ ನನ್ನ ಕಣ್ಣಿಗೆ ಬಿತ್ತು ಬಲಗಡೆ ಸ್ಮಶಾನದ ಏರು ಗೋಡೆಯ ಮೂಲೆಯಲ್ಲಿ ಕೆತ್ತಿದ ಸಣ್ಣ ಅಕ್ಷರಗಳು ಜೂಯಿಷ್ ಬರಿಯಲ್ ಗ್ರೌಂಡ್, ಯಹೂದಿಗಳ ಸ್ಮಶಾನ. ಅದರ ಕೆಳಗೆ ಅಪರಿಚಿತದ ಭಾಷೆಯ ಲಿಪಿ. ಅದು ನನಗೆ ಗೊತ್ತಿದ್ದ ಯಾವ ಭಾರತೀಯ ಲಿಪಿಯನ್ನೂ ಹೋಲ್ತಾ ಇರಲಿಲ್ಲ. ಗೀಟುಗಳಿದ್ರೂ ಉರ್ದು ಆಗಿರಲಿಲ್ಲ. ನಂತರ ನನಗೆ ತಿಳಿಲಿಕ್ಕಿತ್ತು ಅದು ಹೀಬ್ರೂ ಅಂತ ಹೇಳಿ. ಕುತೂಹಲಕ್ಕೆ ಆಟೋ ಅಲ್ಲೇ ನಿಲ್ಲಿಸಿದೆ. ಕಾಂಪೌಂಡಿನ ಒಳ ಹೊಕ್ಕೆ ಅಲ್ಲಿ ಕೆಲವು ಗೋರಿಗಳಿದ್ವು. ಹುಲ್ಲು ನೆಲದಲ್ಲಿ ಹೂತು ಹೋದ ಹೀಬ್ರೂ ಲಿಪಿಯ ಕೆತ್ತನೆ ಇದ್ದ ಗೋರಿಗಳು. ಕೆಲವು 100 ವರ್ಷಗಳಷ್ಟು ಹಳೆಯವು, ಕೆಲವು 40 ವರ್ಷಗಳಷ್ಟು ಹೊಸದು. ಬೆಂಗಳೂರಿನಲ್ಲಿ ಯಹೂದಿಗಳಿದ್ದಾರೆ ಅಂತ ಕೂಡ ಆದರೆ ನಂಗೆ ಗೊತ್ತಿರಲಿಲ್ಲ. ಕಾಕತಾಳೀಯ ಅನ್ನೋ ಹಾಗೆ ಆ ಸಮಯದಲ್ಲಿ ನಾನು ಸರ್ ಸಿ ವಿ ರಾಮನ್ ಅವರ ಜೀವನ ಚರಿತ್ರೆಯನ್ನು ಓದ್ತಾ ಇದ್ದೆ. ನನ್ನ ಪುಟ್ಟ ಮಗಳಿಗೆ ವಿಜ್ಞಾನಿಗಳ ಕಥೆಯನ್ನು ಓದಿ ಹೇಳುವ ಪರಿಪಾಠದಲ್ಲಿ ಅವರ ಫ್ಯಾಮಿಲಿ ಆಲ್ಬಮ್ ತೆಗೆದರೆ, ಫೋಲ್ಡರ್ ತೆಗೆದರೆ ಅದರಲ್ಲಿ ಅವರ ಕುಟುಂಬದ ಕೆಲವು ಚಿತ್ರಗಳಿದೆ. ಫ್ಯಾಮಿಲಿ ನೆಕ್ಸ್ಟ್ ಇದು ಅವರ ಪತಿ ಮತ್ತು ಅವರ ಪುತ್ರಿ. ನಮ್ಮ ಕಾರ್ಖಾನೆಯ ಗ್ರಂಥಾಲಯದಲ್ಲೇ ಇದ್ದ ಸಿ ವಿ ರಾಮನ್ರವರ ಕುರಿತ ಪುಸ್ತಕವನ್ನು ಹೊತ್ತು ತಂದಿದ್ದೆ. 1933 ಜರ್ಮನಿಯಲ್ಲಿ ಹಿಟ್ಲರ್ ಅಧಿಕಾರಕ್ಕೆ ಬಂದ ಸಮಯ. ಇಲ್ಲಿ ಸಿ ವಿ ರಾಮನ್ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ನಿರ್ದೇಶಕರಾಗಿದ್ದರು. ನಾಜಿ ಭಯದಲ್ಲಿ ಜರ್ಮನಿಯಿಂದ ಹೊರಗೋಡ್ತಾ ಇರತಕ್ಕಂಥ ವಿಜ್ಞಾನಿಗಳನ್ನು ಬೆಂಗಳೂರಿಗೆ ಆಹ್ವಾನಿಸಿ ಕರಿಬೇಕು, ಭಾರತದಲ್ಲಿ ವಿಜ್ಞಾನ ಕ್ರಾಂತಿ ಆಗಬೇಕು ಅಂತ ಬಯಸಿದ ಸಿ ವಿ ರಾಮನ್ ಮ್ಯಾಕ್ಸ್ ಬಾರ್ನ್ ಅವರನ್ನು ಸೇರಿದ ಹಾಗೆ ಕೆಲವು ಯಹೂದಿ ವಿಜ್ಞಾನಿಗಳನ್ನು ಕರೆಸಿದ್ದು ತಿಳಿಯಿತು. ಅಲ್ಲಿ ಆ ಗೋರಿಗಳ ನಡುವೆ ನಿಂತಂತೆ ತಲೆಯಲ್ಲಿ ಏನೋ ಮಿಂಚಿತು, ಮನಸ್ಸಿನಲ್ಲಿ ಏನೋ ಹೊಳಿತು. ಆ ಕ್ಷಣ ನನ್ನ ಕಣ್ಣೆದುರು ಕಂಡ ದೃಶ್ಯ, ಓರ್ವ ಯಹೂದಿ ವಿಜ್ಞಾನಿ ತನ್ನ ಪುಟ್ಟ ಮಗಳೊಂದಿಗೆ ಜರ್ಮನಿಯ ನಾಜಿಗಳಿಂದ ತಪ್ಪಿಸಿಕೊಂಡು ಬೆಂಗಳೂರಿಗೆ ಬರ್ತಾ ಇದ್ದಾನೆ. ನನ್ನ ಮೊಟ್ಟ ಮೊದಲ ಕಾದಂಬರಿ ನನ್ನೊಳಗೆ ಜೀವ ತಳೆದಿತ್ತು. ಇದೀಗ ಕಥೆ ಬೆನ್ನು ಹತ್ತಿ ಹೋಗಬೇಕಾಗಿತ್ತು, ಯಹೂದಿಗಳ ಬೆನ್ನು ಹತ್ತಿ.
ಈ ಕಥೆಯ ಗುಂಗು ನನ್ನನ್ನು ಯುರೋಪು ಅಮೇರಿಕಾಗಳಿಗೆ ಕರೆದೊಯ್ದು ಕಡೆಗೆ ಜೆರುಸಲೇಮ್ನಲ್ಲಿ ಇಸ್ರೇಲ್ ಪ್ಯಾಲೆಸ್ಟೈನ್ ಘರ್ಷಣೆಯ ನಡುವೆ ಗೋಳು ಗೋಡೆಯ ಮುಂದೆ ನಿಲ್ಲಿಸಿತು. ನೆಕ್ಸ್ಟ್ ಹಾಂ, ಗೋಳು ಗೋಡೆಯ ಮುಂದೆ ನನ್ನನ್ನು ನಿಲ್ಲಿಸಿತು. ಜೆರುಸಲೇಮ್ 4000 ವರ್ಷಗಳ ಇತಿಹಾಸವುಳ್ಳ ಪುರಾತನ ನಗರಿ. ಈ ಗುಡ್ಡದ ಮೇಲೆ ಯಹೂದಿಗಳ ದೇವಾಲಯ ಇದ್ದದ್ದು. ಅದರ ಪಳೆಯುಳಿಕೆಯಾಗಿ ಉಳಿದ ಗೋಡೆ. ಇದೇ ಸ್ಥಳದಲ್ಲಿ ಮಹಮ್ಮದ್ ಪೈಗಂಬರ್ ಅವರು ಸ್ವರ್ಗಕ್ಕೆ ಹೋಗಿ ಬಂದರು ಅನ್ನೋಂಥ ನಂಬಿಕೆ. ಗೋಡೆಯ ಹಿಂಬದಿಗೆಯಲ್ಲಿ ಮಸೀದಿ ನಿಂತಿದೆ. ಇದೇ ಗುಡ್ಡದ ಮೇಲೆ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಏರಿಸಿದ್ದರು. ಯೇಸುವಿನ ಸಮಾಧಿ ಇರುವ ಹೋಲಿ ಸೆಪಲ್ಕರ್ ಚರ್ಚ್ ಇದೆ ಅಲ್ಲಿ. 3 ಧರ್ಮಗಳ ದಟ್ಟ ತಿಕ್ಕಾಟದ ನೆಲ. ಗೋಡೆಯ ಮುಂದೆ ಅದೆಷ್ಟೋ ಹೊತ್ತು ನಿಂತಿದ್ದೆ. ಗೋಡೆಗೆ ತಲೆ ಇಟ್ಟು ಗೋಳಿಟ್ಟ ಯಹೂದಿಗಳು. ಅವರ ನಡುವೆ ನಿಂತಿದ್ದಳು ನನ್ನ ಕಥಾನಾಯಕಿ ಹ್ಯಾನಾ ಮೊಸೆಸ್. ಭಾರತದಲ್ಲಿ ಮುಂಬೈ, ಕೊಚ್ಚಿನ್, ಡೆಲ್ಲಿಗಳಲ್ಲಿ ಯಹೂದಿಯರ ಇತಿಹಾಸವನ್ನು ಹುಡುಕಿ ಬಂದ ಮೇಲೆ ಕಡೆಯಲ್ಲಿ ಬೆಂಗಳೂರಿನ ಯಹೂದಿ ಚರಿತ್ರೆಯನ್ನು ತಿಳಿಯೋಕ್ಕೆ ಸಾಧ್ಯ ಆಯಿತು. ಮೈಸೂರು ರಸ್ತೆಯ ಯಹೂದಿ ಸ್ಮಶಾನ, 100 ವರ್ಷಗಳ ಹಿಂದೆ ಯಹೂದಿಗಳಿದ್ದ ಅರಮನೆ ರಸ್ತೆಯಲ್ಲಿರ್ತಕ್ಕಂತಹ ಹ್ಯಾಸಲ್ಮೇರ್ ಬಂಗಲೆ, ಮೇನ್ ಗಾರ್ಡ್ ರಸ್ತೆಯಲ್ಲಿರ್ತಕ್ಕಂತಹ ರೂಬೆನ್ ಹೌಸ್, ಕ್ಯಾವೆಲ್ರಿ ರಸ್ತೆಯಲ್ಲಿರ್ತಕ್ಕಂತಹ 85 ವರ್ಷಕ್ಕೂ ಹಳೆಯದಾದಂತಹ ಕಸ್ಬಾ ಶೈಲಿಯ ಯಹೂದಿ ಮನೆ, ಇವನ್ನೆಲ್ಲ ಪತ್ತೆ ಹಚ್ಚೋಕ್ಕೆ, ಫೋಟೋ ತೆಗೆಯೋಕ್ಕೆ ಸಾಧ್ಯ ಆಯಿತು. ಆದರೆ ಇಂದು ರೂಬೆನ್ ಹೌಸ್, ಕಸಬಾ ಶೈಲಿಯ ಯಹೂದಿ ಮನೆ ಉರುಳಿ ಹೋಗಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನಿಂತಿದೆ. ಹ್ಯಾಸಲ್ಮೇಲ್ ಕೂಡ ಉಳಿದು ಹೋಗಿದೆ. ಬ್ರಿಟಿಷರ ರಾಯಲ್ ಏರ್ಫೋರ್ಸ್ನಲ್ಲಿದ್ದ ಯುದ್ಧ ವಿಮಾನ ಚಾಲಕ SN ವೈಸ್ಮನ್ ಬೆಂಗಳೂರಿನಲ್ಲಿ ಅನೇಕ ವರ್ಷಗಳನ್ನು ಕಳೆದರು ಅನ್ನೋ ಕುತೂಹಲದ ವಿಷಯ ಕೂಡ ಆಮೇಲೆ ತಿಳಿದು ಬಂತು. ನಂತರ ಈತ ಇಸ್ರೇಲ್ ದೇಶದ ಅಧ್ಯಕ್ಷರಾದರು. ರೂಬೆನ್ ಹೌಸ್ಗೆ ಬಂದ ಸಂದರ್ಶಕರ ಪುಸ್ತಕದಲ್ಲಿ ಅವರ ಸಹಿ ಇದೆ. ಈ ಪುಸ್ತಕದಲ್ಲಿ 26 ಸೆಪ್ಟೆಂಬರ್ 1946ರಂದು ವೈಸ್ಮನ್ ಸಹಿ ಮಾಡಿದ್ದಾರೆ. ಅವರು ಬರೆದ ವಿಳಾಸ ಹೀಗಿದೆ: ನಂಬರ್ 4, ಮೆಲ್ಷೆಟ್ ರಸ್ತೆ, ಹೈಫಾ, ಪ್ಯಾಲೆಸ್ಟೈನ್. ಇಂದು ಪ್ಯಾಲೆಸ್ಟೈನ್ ಎಂಬ ನೆಲ ಇರಲೇ ಇಲ್ಲ ಎಂದು ವಾದಿಸುವ ಇಸ್ರೇಲಿಯರ ದೇಶಕ್ಕೆ ಅಧ್ಯಕ್ಷರಾದ ವೈಸ್ಮನ್ ಅವರ ವಿಳಾಸದಲ್ಲಿ ಪ್ಯಾಲೆಸ್ಟೈನ್ ಪದ ನನಗೆ ವಿಪರ್ಯಾಸವಾಗಿ ಕಾಣಿಸ್ತು. ದಿನ ಬೆಳಗು ನನ್ನ ವೃತ್ತಿ ಜೀವನದಲ್ಲಿ ಇಸ್ರೇಲಿಯರನ್ನು ನಾನು ಭೇಟಿಯಾಗ್ತಾ ಇರ್ತೇನೆ. ಆದರೆ ಪ್ಯಾಲೆಸ್ಟೈನ್ನ ಕೆಲವರನ್ನಾದರೂ ಭೇಟಿಯಾಗಿ ಅವರ ಭಾವನೆಗಳನ್ನು ತಿಳಿಯುವ ತೀವ್ರ ಆಸೆ ಇತ್ತು. ಇಂತಹ ಸಮಯದಲ್ಲಿ ಕೊರಿಯಾದಲ್ಲಿ ನಡೆದ ಏಷ್ಯಾ ಲಿಟರೇಚರ್ ಫಾರಮ್ಗೆ ಹೋಗಿದ್ದ ಸಮಯ. ಪ್ಯಾಲೆಸ್ಟೈನ್ ಕವಿಗಳಾದ ಕೀಫಾ ಪಾನಿ ಮತ್ತು ಬಶೀರ್ ತಲಾಶ್ ಅವರ ಚಿತ್ರಗಳಿದೆ. ಮುಂದೆ ಹೋಗಿ, ಮುಂದೆ ಇಲ್ಲಿ. ಕೀಫಾ ಪಾನಿ ಮತ್ತು ಬಶೀರ್ ತಲಾಶ್ ಅವರ ಒಂದು ವಾರದ ಒಡನಾಟ ನನಗೆ ಬೇಲಿಯಾಚಿನ ಪ್ಯಾಲೆಸ್ಟೈನ್ ಜನಗಳ ಬದುಕು ಬವಣೆಯ ಕಥೆಯನ್ನು ತೆರೆದಿಡ್ತು. ನಾನು ಮತ್ತೆ ಪ್ಯಾಲೆಸ್ಟೈನ್ ಮತ್ತು ಇಸ್ರೇಲಿಗೆ ಹೊರಟು ನಿಂತೆ. ಮೊದಲ ಬಾರಿ ಇಸ್ರೇಲಿಗೆ ಹೋದಾಗ ನಾನು ಇಳಿದುಕೊಂಡದ್ದು ಇಸ್ರೇಲ್ನಲ್ಲಿ. ಪ್ಯಾಲೆಸ್ಟೈನ್ ಒಳಗೆ ನನಗೆ ಪ್ರವೇಶ ಸಿಗಲಿಲ್ಲ. ಈ ಬಾರಿ ಪ್ಯಾಲೆಸ್ಟೈನ್ ನೆಲದಲ್ಲಿ ಕೆಲವು ದಿನಗಳನ್ನು ಕಳೆಯುವ ಉದ್ದೇಶ ನಂದಾಗಿತ್ತು. ಕಳೆದ ಬಾರಿ ಜೆರುಸಲೇಮ್ ಸುತ್ತಿ ಬರುವಾಗ ದೂರದಲ್ಲಿ ಕಂಡಿದ್ದ ಗೋಡೆ ಅದು. ಏರು ಎತ್ತರದ ಗೋಡೆ, ಮೇಲೆ ವಿದ್ಯುತ್ ಹರಿತ ಬೇಲಿ, ಪ್ಯಾಲೆಸ್ಟೈನ್ ಜನರನ್ನು ತನ್ನ ನೆಲದಲ್ಲಿಯೇ ಬಂಧಿಸಿಟ್ಟ ಕೋಟೆ ಗೋಡೆ ಅದು. ಆದರೆ 2ನೇ ಬಾರಿ ಹೊರಟಾಗ ಆ ಗೋಡೆಯ ಒಳಹೊಕ್ಕು ವೆಸ್ಟ್ ಬ್ಯಾಂಕ್ ಪ್ರವೇಶಿಸಿದ್ದೆ. ತಮ್ಮ ನೆಲದಲ್ಲೇ ನಿರಾಶ್ರಿತರಾದ, ಬಂಧಿತರಾದ ಪ್ಯಾಲೆಸ್ಟೈನ್ ಜನರ ಬದುಕು ಬವಣೆಯನ್ನು ಹತ್ತಿರದಿಂದ ಕಂಡುಬರೋಕ್ಕೆ ನನಗೆ ಸಾಧ್ಯ ಆಯಿತು. ಇಲ್ಲ, ಇದು ಜರ್ಮನಿ. ಇದು ತಮ್ಮ ನೆಲದಲ್ಲೇ ಬಂಧಿತರಾದ ಈ ಜನರಲ್ಲಿ ರೋಷವನ್ನು, ದ್ವೇಷವನ್ನು, ನಿಂತು ನೋಡ್ತಾ ಇರ್ತಕ್ಕಂಥ ಜಗತ್ತಿನ ವಿರುದ್ಧದ ಆಕ್ರೋಶವನ್ನು ನಾನು ನಿರೀಕ್ಷಿಸಿದ್ದೆ. ಸಾಮಾನ್ಯ ಜನ ಇವೆಲ್ಲಕ್ಕೂ ಶಾಂತಿಯುತ ಪರಿಹಾರವನ್ನು, ಅಹಿಂಸಾತ್ಮಕವಾದ ಅಂತ್ಯವನ್ನು ಬಯಸ್ತಾ ಇದ್ದಾರೆ. ಸಿಡಿದ ಆತ್ಮಹತ್ಯಾ ಸ್ಫೋಟ ಅವರ ಆಯ್ಕೆ ಅಲ್ಲ. ಆದರೆ ಗೋಡೆಗೆ ನೂಕಿದ ಈ ಜನರು ಸಿಡಿತಾ ಇರೋದು ಸುಳ್ಳಲ್ಲ. ದಾರಿ ಉದ್ದಕ್ಕೂ ಮುಗುಳು ನಗುವಂತಹ, ಸ್ವಾಗತಿಸುವಂತಹ ಸ್ನೇಹದ ಮುಖಗಳನ್ನೇ ನಾನು ಕಂಡೆ. ಇವರು ಸಾಮಾನ್ಯ ಜನರು, ಅಸಾಮಾನ್ಯ ಸ್ಥಿತಿಯಲ್ಲಿ ಸಿಕ್ಕಿಬಿದ್ದವರು, ತಮ್ಮ ನೆಲದಲ್ಲೇ ನಿರಾಶ್ರಿತರಾದವರು, ತಮ್ಮ ನೆಲದಲ್ಲಿಯೇ ಏರು ಗೋಡೆಯ ಹಿಂದೆ ಬಂದಿಯಾದವರು, ಯಾರ ತಪ್ಪಿಗೋ ಸಾಮೂಹಿಕ ಶಿಕ್ಷೆಗೆ ಒಳಗಾದವರು. ಆ ರಾತ್ರಿ ಗೋಡೆಯ ಬಳಿ ಬಂದಾಗ, ಕವರ್ ಪೇಜ್ ಹೊಟ್ಟೋಗಿ, ಗೋಡೆಯ ಬಳಿ ಬಂದಾಗ ಸಂಪೂರ್ಣ ಕಗ್ಗತ್ತಲು. ಹೊಸದಾಗಿ ಡಿಜಿಟಲ್ ಕ್ಯಾಮ್ರಾ ಕೊಂಡದ್ದು ಒಳ್ಳೆಯದಾಯಿತು. ಕತ್ಲಲ್ಲೂ ಒಂದಷ್ಟು ಫೋಟೋ ತೆಗಿಯೋಕ್ಕೆ ಸಾಧ್ಯ ಆಯಿತು. ಗೋಡೆಯ ಫೋಟೋ ತೆಗೆದಿಟ್ಕೊಂಡೆ. ಗೋಡೆ ಮೇಲೆ ಪ್ಯಾಲೆಸ್ಟೈನ್ ಜನರ ಆಕ್ರೋಶ, ಹೋರಾಟ ಎಲ್ಲವೂ ವ್ಯಕ್ತವಾಗಿತ್ತು. ರಾಜಕಾರಣಿಗಳ ದೊಡ್ಡ ದೊಡ್ಡ ಅಣಕು ಚಿತ್ರಗಳು ಇತ್ತು. ಪುಸ್ತಕದ ಕವರ್ ಪೇಜ್ ಇಟ್ಕೊಳ್ಳಿ ಸಾಕು. ಕಾವಲು ಗೋಪುರವಿದ್ದ ಗೋಡೆಯ ಭಾಗದಲ್ಲಿ ಬೆಳಕಿತ್ತು.
ಒಂದೆಡೆ ಬರೆದಿತ್ತು ರೆಸಿಸ್ಟ್, ರೆಫ್ಯೂಸ್, ರಿಜೆಕ್ಟ್. ಈ ಅತ್ಯಂತ ಹತಾಶ ಸ್ಥಿತಿಯಲ್ಲೂ ಈ ಜನ ಭರವಸೆಯನ್ನು ಕಳ್ಕೊಂಡಿಲ್ಲ ಎನ್ನುವುದಕ್ಕೆ ಸಂಕೇತವಾಗಿ ಮತ್ತೊಂದು ಕಡೆ ಬರೆದಿತ್ತು ವಾಲ್ ಶಲ್ ಫಾಲ್. ಹೊರಗಿನ ಜಗತ್ತನ್ನು ಸುತ್ತಿ ಹಿಂದಿರುಗಿದ್ದೆ, ದುರಂತಗಳನ್ನು ಗುಡ್ಡೆ ಹಾಕ್ಕೊಂಡು ಕಾದಂಬರಿಯ ಉತ್ತರಾರ್ಧ ಸಿದ್ಧವಾಗಿತ್ತು. ಆದರೆ ಕಾದಂಬರಿಯ ಪೂರ್ವಾರ್ಧ ಅಪ್ಪಟ ಈ ನೆಲದ ಅಮ್ಮನ ಕಥೆಗಳಿಂದ ತುಂಬಿ ಹೋಗಿತ್ತು. ನನ್ನಮ್ಮನ ಜೊತೆಗೆ ಅಂತರಂಗಕ್ಕೆ ಇಳಿದ ಪಯಣ ಸಾಧ್ಯವಾಗಿತ್ತು. ನಾನು ಕೇಳಲು ಕುಳಿತಂತೆ ಅಮ್ಮನ ಅನುಭವಗಳೆಲ್ಲ ಹರಿದು ಬಂದಿದ್ದವು. ಶತಮಾನಗಳ ಹೆಣ್ಣ ಕಥೆಗಳು ಕೊಂಡಿಯಾಗಿದ್ದವು. ನನ್ನಮ್ಮನಂತಹ ಬಯಲು ಸೀಮೆಯ ಹೆಣ್ಣು ಮಕ್ಕಳ ದಾಖಲಾಗದ ಅದೆಷ್ಟೋ ಕಥೆಗಳು, ಮುಗ್ಧ ನಂಬಿಕೆಗಳು, ಜೀವನ ಪ್ರೀತಿಯ ಕಥೆಗಳು ನನ್ನ ಕಾದಂಬರಿಯ ಪೂರ್ವಾರ್ಧದ ಭಾಗಗಳಾಗಿದ್ದವು. ನನ್ನಮ್ಮ ಹಿರಿಯೂರಿನ ಹಿರಿಯಬ್ಬೆ ಎಂಬ ಹಳ್ಳಿಯಿಂದ ಬಂದವರು. ಓದಿದ ಗಂಡ ಸಿಕ್ಕ ಕಾರಣಕ್ಕೆ ಪಟ್ನ ಸೇರಿದ್ರು ಈ ನೆಲದ ದಂತಕಥೆಗಳನ್ನು ಸೆರಗಲ್ಲೇ ಕಟ್ಕೊಂಡು ಬಂದವರು. ನಾನು ಬಾಲ್ಯದಕ್ಕೂ ಕೇಳಿ ಬೆಳೆದದ್ದು ಅಂಬರದ ಅಪ್ಸರೆಯ ಕಥೆಗಳನ್ನೆಲ್ಲ, ಈ ಹಳ್ಳಿನಾಡಿನ ದುಡಿಯುವ ಹೆಣ್ಣು ಮಕ್ಕಳ ಬದುಕಿನ ಕಥೆಗಳು, ತಮ್ಮ ನೋವು, ನಲಿವು, ನಂಬಿಕೆ, ಪ್ರೀತಿ, ಸಿಟ್ಟು, ಸೆಡವು, ಶ್ರಮಜೀವನವನ್ನು ಹಿಡಿದಿದ್ದ ಜನಪದದ ಕಥೆಗಳು. ಶಿಷ್ಟದೇವರುಗಳ ಕ್ಲಿಷ್ಟ ಕಥೆಗಳನ್ನು ನಾನು ಕೇಳಿರಲಿಲ್ಲ. ಕಾಡು ಹಳ್ಳಿಯ ಅಪ್ಪಟ ಮಾನವೀಯ ಗುಡ್ಡುಗಾಡು ದೇವರುಗಳ ಕಥೆಗಳನ್ನು ನಾನು ಕೇಳಿ ಬೆಳೆದಿದ್ದೆ. ಅಂತಹ ಒಂದು ಕಥೆ ನನ್ನ ಕಾದಂಬರಿಯಲ್ಲಿ ಸೇರಿತ್ತು. ಅದು ಆ ಕಾದಂಬರಿಯ ಈ ಭಾಗ. ಅದೇ ಕಾರ್ತಿಕ್ ಮಾಸದಲ್ಲಿ ಅಮ್ಮ ಸುಮೀನ್ ಜೊತೆ ಮಾಡಿಕೊಂಡು ತವರೂರಿಗೆ ಹೋಗಿ ಬಂದ್ಲು. ಒಂದು ಸಂಜೆ ವಿವೇಕ ಮನೇಲಿ ಇಲ್ದು ಹೊತ್ತು ಅಮ್ಮ ಬಳಿಗೆ ಬಂದು ಸಣ್ಣ ಪಟ್ಟಣ ಬಿಡಿಸಿದ್ಲು. ಅದರಿಂದ ಈ ಬೂತಿ ತೆಗೆದು ನಾನು ಹಣೆಗಿಟ್ಲು. ಅಂತೂ ಕಾಂಟಿಲಿಂಗದ ಗುಡಿಗೆ ಹೋಗಿ ಗಣೆ ಊದಿಸಿ ಕಣೆ ಕೇಳಿದ್ನೆ. ಗಣೆ ಅದೆಷ್ಟು ಸರಾಗವಾಗಿ ಊತ್ತು ಅಂತೀಯ, ನಿನಗೆ ಫಲ ಐತೆ, ಖಂಡಿತ ನೀನು ಹೊಟ್ಟೆಯಾಗೆ ಕೂಸು ಬೀಳ್ತದ ಭರವಸೆಯಿಂದ ಹೇಳಿದ್ಲು. ಅಮ್ಮನ ಊರಿನ ಬಳಿಯಲ್ಲಿತ್ತು ಕಾಟಿಂಲಿಂಗದ ಗುಡಿ. ಸ್ವಾಮಿ ಗುಡಿಗೆ ಹೋಗಿ ಪೂಜೆ ಮಾಡಿಸಿ ಬರೋ ಹೊತ್ತಿಗೆ ಕತ್ಲಾಗ್ತದೆ. ಸುಮಿ ಹೊರಗಾದ್ಲು ಅಂತ ಹಳ್ಳಿಯಾಗಿ ಬಿಟ್ಲು. ನಾನೊಬ್ಬಳೇ ಹೋಗಿದ್ದೆ. ಈಗ ತೀರ್ಥದ ಕಾಯಿ ಹೆಗಲ ಮೇಲೆ ಇಟ್ಕೊಂಡು ಹಂಗೆ ಸೊರ್ಬುದ್ನಕ್ಕೆ ದಾಪಕಾಲು ಹಾಕ್ಕೊಂಡು ಬರ್ತಾ ಇದ್ದೆ. ಹೊಂಗೆ ಗಿಡದಾಗಿಂದ ಜೀಗುಟ್ಟೋ ಸದ್ದು. ಯಾಕೋ ಎದೆ ಒಡ್ಗಂಡಂಗಾಗಿ ಹಿಂದಕ್ಕೆ ತಿರುಗಿದೆ. ಯಾಕೆ ತಿರುಗಿ ನೋಡ್ತಿ ಗುಂಡಮ್ಮ, ಹೆದರಿಕೆ ಆಯಿತಾ? ನಾನು ನಿನ್ನ ಜೊತೆಗೆ ಇದ್ದೀನಿ, ನಡಿ ನಡಿ. ಆ ಸ್ವಾಮಿ ಕಾಂಟಿನ್ಲಿಂಗನೇ ನುಡಿತು ನೋಡ. ಗುಡಿಯಾಗಿಂದ ಸ್ವಾಮಿ ನನ್ನ ಜೊತೆಗೇ ಬರ್ತಾಯಿತೆ. ಮತ್ತು ಭಯ ಅಂತಲೇ ಅನ್ನಿಸ್ಲಿಲ್ಲ. ಬರಬರ ಏರಿ ಮ್ಯಾಕ್ ನಡೆದು ಇದ್ದೂರಾಗೆ ಕೊಟ್ಟಿರೋ ನನ್ನ ಅಕ್ಕನ ಮನೆಗೆ ಬಂದು ತೀರ್ಥದ ಕಾಯಿ ಈ ಬೂತಿ ದ್ಯಾವ್ರ ಮುಂದಿಟ್ಟು ಮನೆಗೆ ಕಂಡೆ. ಎಂಥ ನಿದ್ದೆ ಅಂತ್ಯ. ಇದು ಕಾದಂಬರಿಯ ಭಾಗ. ಬದುಕಿನ ಬವಣೆಯಲ್ಲಿ ಸೋಲದ ಕುಸಿಯದ ಈ ಹೆಣ್ಣು ಮಕ್ಕಳ ಇಂತಹ ದೇವರ ಕಲ್ಪನೆಯೇ ನನಗೆ ಅದ್ಭುತ ಅನಿಸಿತ್ತು. ಅಲ್ಲೆಲ್ಲೋ 7 ಬೆಟ್ಟಗಳ ಮೇಲೆ ಗರ್ಭಗುಡಿಯಲ್ಲಿ ಬಂದಿಯಾದ ದೇವರಲ್ಲ, ತನ್ನೊಂದಿಗೆ ಮಧ್ಯರಾತ್ರಿಯಲ್ಲಿ ಕತ್ತಲಗುಡಿಯಿಂದ ಹೊರಬಂದು ಜೊತೆಗೇ ನಡ್ಕೊಂಡು ಬಂದಂಥ ದೇವರು. ಈ ಹೆಣ್ಣು ಮಕ್ಕಳ ಜೊತೆಗೇ ದೇವರಿದ್ದ. ಅವರ ಮಾನವೀಯ ಭಾವದಲ್ಲಿ, ಹೃದಯದಲ್ಲಿ ದೇವರೆಲ್ಲೋ ಹೊರಗಡೆ ಇರಲಿಲ್ಲ. ಒಂದು ಭಾನುವಾರ ಕಾರ್ ಮಾಡಿಕೊಂಡು ಅಕ್ಕ ತಮ್ಮ ಮಗಳನ್ನ ಕಟ್ಕೊಂಡು ಹೊರಟೆ. ಅಮ್ಮನ ಕಥೆಗಳ ಪರಮದೈವ ಈ ಕಾಂಟಿನ್ಲಿಂಗ ಎಲ್ಲಿ ಇದೆ ಅನ್ನೋದನ್ನು ಹುಡುಕಿ ಹೋಗುವ ಕುತೂಹಲ ಇತ್ತು. ಹಿರಿಯೂರಿಗೆ ಬಂದಾಗ ಚಿಲ್ಲಹಳ್ಳಿಯಲ್ಲಿ ಕಾಂಟಿನ್ಲಿಂಗ ದೇವಸ್ಥಾನ ಇದೆ ಅಂತ ಕೇಳಿ ಅಲ್ಲಿಗೆ ಬಂದವು. ಇಲ್ಲಿ ದೇವಸ್ಥಾನ ಕಾಡಿನ ನಡುವೆಯೂ ಇರಲಿಲ್ಲ, ಪುರಾತನವಾಗೂ ಇರಲಿಲ್ಲ. ಮತ್ತಷ್ಟು ವಿಚಾರಿಸಿದಾಗ ಇದ್ಯಾರೋ ಇಕ್ನೂರಿಗೆ ಹೋಗೋಕ್ಕೆ ತಿಳಿಸಿದ್ರು. ಈಶ್ವರಗೆರೆ, ಹೂವಿನ ಹೊಳೆ ಅಲ್ದಾಡಿ ದಾರಿ ಕೇಳಿಕೊಂಡು ಇಕ್ನೂರಿಗೆ ಬಂದಾಗ ಇಲ್ಲಿ ಕೂಡ ಕಾಂಟಿನ್ಲಿಂಗ ದೇವರು ಕೂಡ ಅಮ್ಮನ ಕಥೆಯ ದೇವರಾಗಿ ನಂಗೆ ಕಾಣಲಿಲ್ಲ. ಮತ್ತೆ ತಿಳಿದು ಬಂತು, ನಾ ಹುಡುಕ್ತಾ ಇರುವಂಥ ಮೂಲ ದೇವರು ಕೋಡಿಹಳ್ಳಿಯ ಹೊರವಲಯದ ಕಾಡಲ್ಲಿದೆ ಅಂತ. ಮತ್ತಷ್ಟು ಹಳ್ಳಿಗಳನ್ನು ಸುತ್ತಿ ನಮ್ಮ ಪೂರ್ವಿಕರು ನಂಬಿ ಬಂದ ಆ ದೇವರುಗಳನ್ನು ಹುಡುಕಿ ಮೂಲಮುಖಿಯಾಗಿ ಹೊರಟೆ. ಹಗಲು ಬಾಡಿ ಸಂಜೆಯಾಗಿತ್ತು. ಕೋಡಿಹಳ್ಳಿಯ ಆಚೆಯ ಊರಿನ ವಲಯದ ಕಾಡಿನ ಅಂಚಿನಲ್ಲಿ ಸಾಕಷ್ಟು ಅಲೆದರೂ ಎಲ್ಲೂ ಕಾಂಟಿನ್ಲಿಂಗದ ಗುಡಿಯ ಸುಳಿವು ಕಾಣಲಿಲ್ಲ. ಮತ್ತೆ ಹಳ್ಳಿಗೆ ಹೋಗಿ ಯಾರನ್ನಾರು ಕರ್ಕೊಂಡು ಬರೋಣ ಅನ್ನೋಕ್ಕೆ ಅದಾಗಲೇ ಕತ್ಲಾಗ್ತಾ ಇತ್ತು. ಇಷ್ಟು ಹತ್ತಿರ ಬಂದು ಹಿಂದಕ್ಕೆ ವಾಪಸ್ ಹೋಗೋಕ್ಕೆ ನಂಗೆ ಮನಸ್ಸಿರಲಿಲ್ಲ. ಕಾರು ಇನ್ನು ಮುಂದೆ ಹೋಗಲಾರದು ಎನ್ನೋ ಕಡೆ ಇಳಿದೆ. ಒಂದಿಷ್ಟು ನಾನು ಇಲ್ಲೇ ನೋಡಿ ಬರ್ತೀನಿ ಅಂತ ಕಾರಿನಿಂದ ಹೊರಗೆ ಬಂದೆ. ದಾಪು ಕಾಲು ಹಾಕಿ ಕಾಡಿನೊಳಗಡೆ ನಡೆದೆ. ಅಡ್ಡಕ್ಕೆ ನೀರಿನ ಸಣ್ಣ ಹೊಳೆ ಹರಿದಿತ್ತು. ದಾಟಿ ಕಾಡಿನೊಳಗೊಂದಷ್ಟು ಅಲದಂತೆ ಯಾರದ್ದೋ ಅರೆಬರೆ ಅಸ್ಪಷ್ಟ ಧ್ವನಿ. ಆದರೆ ಸಂಜೆಯ 100,000 ಹಕ್ಕಿಗಳ ಕಲರವದ ಸದ್ದಿನಲ್ಲಿ ಎಲ್ಲವೂ ತೇಲಿ ಹೋಗಿತ್ತು. ನೀರ ಹಳ್ಳವನ್ನು ದಾಟಿ ಕಾಡಿನ ನಡುವಿನ ತುಸು ಕಾಲುಹಾದಿಯ ಸುಳಿವುಗಳಲ್ಲಿ ನಡೆದೆ. ಥಟ್ಟನೆ ಒಂದಿಷ್ಟು ಜಾಗದಲ್ಲಿ ಕಾಡು ತೆರವಾಗಿ ನಿಬ್ಬೆರಗಾಗಿ ನಿಂತೆ. ಎದುರು ಕಂಡದ್ದೇನು? ಮನುಷ್ಯರು ಕಟ್ಟಿ ನಿಲ್ಲಿಸಿದ ಗುಡಿಗೋಪುರಗಳ ದೇಗುಲವಲ್ಲ, ಭವ್ಯವಾಗಿ ಅಂಬರಕ್ಕೆ ಕೊಂಬೆ ಚಾಚಿ ನಿಂತ ಬೃಹದ್ ವೃಕ್ಷದ ತಳದಲ್ಲಿ ಅಪ್ಪಟ ಬಯಲು ಆಲಯ.
ಒರಟು ಕಲ್ಲುಗಳ ಜೋಡಣೆಯ ವೃತ್ತಾಕಾರದ ಅರೆಗೋಡೆಯ ಪ್ರಾಕಾರದ ಒಳಗೆ ಧೂಪದ ಹೊಗೆ ಆಡ್ತಾ ಇತ್ತು. ಹತ್ತಿರ ಹೋದೆ. ಇಕ್ಕಟ್ಟು ಕಲ್ಲುಗಳ ನಡುವಿನ ಸೀಳು ಕಂಡಿಯೊಳಗೆ ನನ್ನೆಲ್ಲ ಗರ್ವವನ್ನು ಬಡಿದು ತಲೆ ತಗ್ಗಿಸಿ ದೇಹವನ್ನು ಹಿಡಿಯಾಗಿ ಮಾಡಿ ಒಳಹೊಕ್ಕೆ. 101 ಹಕ್ಕಿಗಳ ಗೂಡು ಸೇರಿದ ಸಹಸ್ರ ಸ್ವರದ ಚಿಲಿಪಿಲಿ ಸದ್ದಿನಲ್ಲೂ ಇಲ್ಲಿ ಒಳಗೆ ಕಾನನ ಮೌನ ಮತ್ತು ಏಕಾಂತ. ಸುತ್ತಲೂ ಕಣ್ಣು ಹಾಡಿಸಿದೆ. ಅದೆಷ್ಟು ಗುಂಡು ಕಲ್ಲುಗಳು! ಸೊಪ್ಪು ಸೆದೆಯಲ್ಲಿ ಆವೃತವಾದ ದೊಡ್ಡದೊಂದು ಗುಂಡು ಕಲ್ಲು. ಇವು ಶಿವಲಿಂಗಗಳಾಗಿ ನನಗೆ ಕಾಣಲಿಲ್ಲ. ಅಡವಿ ಜನರ ಗುಡ್ಡಗಾಡು ದೇವರಾಗಿ ಕಂಡವು. ನನ್ನ ಪೂರ್ವಿಕರು ಬಹುಶಃ ವ್ಯವಸಾಯ ಮತ್ತು ಪಶುಸಾಂಗೋಪನೆಯ ಮೂಲವಾಸಿಗಳಿರಬಹುದು. ನಾವು ಆವಿನವರು ಅಂತ ಅಮ್ಮ ಹೇಳ್ತಾ ಇದ್ಲು. ಏನು ಹಂಗಂದರೆ? ಆವು ಅಂದರೆ ಹಸು, ಆಕಳು ಅನ್ನೋಂಥ ಅರ್ಥ ಇದೆ. ನನ್ನ ಪೂರ್ವಿಕರು ಬಹುಶಃ ಕಾಡು ಮೇಡು ಸುತ್ತುವ ಪಶುಪಾಲನೆಯ ಗುಡ್ಡಗಾಡು ಜನರು. ಒಂದಷ್ಟು ನುಣ್ಣನೆಯ ಗುಂಡು ಕಲ್ಲುಗಳನ್ನು ಒಟ್ಟೈಸಿ ಗುಡ್ಡೆ ಹಾಕಿ ಇಲ್ಲಿ ದೇವರನ್ನು ಕಂಡು ಹಾಗಿತ್ತು. ಈ ತಾಣ ನನಗೆ ಬಲು ಪುರಾತನವಾಗಿ ಪ್ರಾಕೃತವಾಗಿ ಕಂಡುಬಂತು. ಅದೆಷ್ಟೋ ಹೊತ್ತು ಕುಳಿತಿದ್ದೆ. ದಟ್ಟ ಅಡವಿಯ ನಡುವೆ ಮಾಡಿಲ್ಲದ ಮರದ ಅಡಿಯ ತೆರೆದ ಈ ಬಯಲು ಆಲಯ ಹೀಗೇ ಇರಲಿ. ಈ ಕಾಡಿನ ಮೌನದಲ್ಲಿ, ಪ್ರಕೃತಿಯ ಮಡಿನಿನಲ್ಲಿ, ಈ ಬೃಹದ್ ವೃಕ್ಷದ ಕಬಂಧ ಬಾಹುಗಳ ಅಡಿಯಲ್ಲಿ ಆ ದೇವನೂ ಕುಬ್ಜನಾಗಿ ಕುಳಿತಿರಲಿ. ಇಲ್ಲಿ ಗುಡಿಗೋಪುರಗಳು ಬೇಡ, ಏರು ಗೋಡೆಗಳು ಬೇಡ, ಗಂಟೆ ಜಾಗಟೆಗಳು ಬೇಡ ಅನ್ನಿಸಿತ್ತು. ಮತ್ತದೇ ಇಕ್ಕಟ್ಟು ಕಲ್ಲಿನ ಸೀಳಿನ ಮೂಲಕ ತೂರಿ ಹೊರಬಂದೆ. ಹೊರಗಿನ ಜಗಲಿಯಂತೆ ಒಟ್ಟಿ ನಿಂತ ಕಲ್ಲು ಚಪ್ಪಡಿಯ ಮೇಲೆ ಒಬ್ಬಾತ ಕುಳಿತು ಉದ್ದನೆಯ ಗಣೆ ಊದ್ತಾ ಇದ್ದ. ಆತನ ಎದುರಿನಲ್ಲಿ ಅಷ್ಟು ದೂರದಲ್ಲಿ ಒರಟು ಹುಲ್ಲು ನೆಲದ ಮೇಲೆ ಆಕೆ ಕೂತಿದ್ಲು. ಸಮಯ ನಿಂತಂತೆ ಹಿಂದೆ ಸರಿದಂತೆ ಕಂಡಿತು. ಅಲ್ಲಿ ಕುಳಿತ ಹೆಣ್ಣು ಮಗಳು ಬಹುಶಃ ಗಂಡನದೋ ಮಗನದೋ ಆರೋಗ್ಯವನ್ನು ಬೇಡಿ ಗಣೆ ಊದಿಸಿ ಕಣಿ ಕೇಳಕ್ಕೆ ಬಂದಿದ್ಲು. ಗಣೆ ಸರಿಯಾಗಿ ಊದ್ತಾ ಇರಲಿಲ್ಲ. ಗಂಟ್ಲು ಕಟ್ಟದ ಹಾಗೆ ಉಗ್ಗುತ್ತಾ ಇತ್ತು. ಇಲ್ಲಿ ಸುತ್ತಲ ಹಳ್ಳಿಗಾಡುಗಳಲ್ಲಿ ಆಸ್ಪತ್ರೆ ಮದ್ದು ಸುಲಭಕ್ಕೆ ಬಡಜನಕ್ಕೆ ಸಿಗೋದಿಲ್ಲ. ಸರ್ವರೋಗಗಳಿಗೂ ಈ ಕಾಂಟಿನ್ಲಿಂಗವೇ ಅವರನ್ನು ಕಾಪಾಡಬೇಕಾಗಿತ್ತು. ಅಲ್ಲಿ ಕುಳಿತ ಆ ಅನಕ್ಷರಸ್ಥ, ಅಮಾಯಕ, ಅಸಹಾಯಕ ಹೆಣ್ಣುಮಗಳು ನಾನೂ ಆಗಿರುವ ಸಾಧ್ಯತೆ ಇತ್ತು. ಚರಿತ್ರೆಯ ಅದ್ಯಾವುದೋ ಆ ತಿರುವಿನಲ್ಲಿ ಅಮ್ಮ ಓದಿದವಳ ಕೈ ಹಿಡಿದಿದ್ಲು. ಅಪ್ಪ ವಾರಾನ್ನ ಉಂಡು MA ಮಾಡಿದ್ರು. ನಾನು ಹುಟ್ಟುವ ಹೊತ್ತಿಗೆ ಕಾಲೇಜು ಪ್ರಾಧ್ಯಾಪಕರಾಗಿದ್ದ ಅಪ್ಪ ಮನೆ ತುಂಬ ಸಾವಿರ ಪುಸ್ತಕ ಸಂಗ್ರಹಿಸಿದ್ರು. ಓದುವ ಸವಲತ್ತು ನನಗೆ ಹುಟ್ಟಿನಿಂದಲೇ ಹಕ್ಕಿನ ಹಾಗೆ ದಕ್ಕಿತ್ತು. ನಾನು ಓದಿದೆ, ರ್ಯಾಂಕ್ ಬಂದೆ, ನಾನು ಬರೆದೆ, ಜಗತ್ತಲ್ಲದೆ ನಾನು ಕೆಲಸ ಪಡೆದೆ. ಬದುಕಿನಲ್ಲಿ ನಮ್ಮ ಸಾಧನೆ ಎಲ್ಲ ಎಷ್ಟು ಸುಲಭವಾಗಿ ನಾನುಗಳು ಸೇರಿ ಹೋಗ್ತವೆ. ನನ್ನ ಬೇರುಗಳನ್ನು ಹುಡುಕಿ ಬಂದ ಅಡವಿಯ ನಡುವಿನ ಈ ಅಂತರಂಗದ ಪಯಣ ತಂದು ನಿಲ್ಲಿಸಿದ ಈ ತಾಣದಲ್ಲಿ ನಾನು ಇರಲಿಲ್ಲ. ನನ್ನ ಅಪ್ರಯತ್ನದಲ್ಲಿ ನಾನು ಹುಟ್ಟಿದ್ದೆ ಓದಿದವರ ಮನೆಯಲ್ಲಿ. ನನ್ನ ಯಾವುದೇ ಪ್ರಯತ್ನವಿಲ್ಲದೆ ಬದುಕು ನನ್ನ ಬೊಗಸಿಗೆ 100 ಅವಕಾಶಗಳನ್ನು ಸುರಿದಿತ್ತು. ಇಲ್ಲಿ ನಾನೆಂಬುದಿರಲಿಲ್ಲ. ಈ ಬೃಹತ್ ಮರದಡಿಯಲ್ಲಿ ಆ ದೇವನೂ ಅದೆಷ್ಟು ಪುಟ್ಟವನಾಗಿ ನಮ್ರನಾಗಿ ಕುಳಿತಿದ್ದ. ಸೊಪ್ಪು ಸದೆಗಳಿಂದ ಆವೃತನಾಗಿ ತೃಪ್ತನಾಗಿ. ದೊರೆತದ್ದೆಲ್ಲವೂ ಬದುಕಿನ ಅನಂತ ಕೃಪೆಯಾಗಿತ್ತು. ಇನ್ನು ದೊರೆಯದೇ ಉಳಿಯದರ ಬಗ್ಗೆ ದೂರಿಲ್ಲದೆ ಬದುಕುವುದು ನನ್ನ ಪ್ರಯತ್ನ ಆಗಬೇಕಾಗಿತ್ತು. ನಮ್ಮ ಬೇರುಗಳಿಂದ ಬಲು ದೂರಕ್ಕೆ ನಾವು ಸಾಗಿ ಬಂದಾಗ ಆ ಬೇರುಗಳನ್ನು ನಾವು ಮರೆತು ಬಿಡ್ತೇವೆ. ಎಂತಹ ಸರಳ ಸಾಧಾರಣ ಅತಿ ಸಾಮಾನ್ಯ ಮೂಲದಿಂದ ನಾವು ಹೊರಟದ್ದು. ಎಲ್ಲಿಗೋ ತಲುಪಿದಾಗ ಎಲ್ಲಿಂದ ಹೊರಟೆವು ಎಂಬುದನ್ನೇ ಮರೆತು ಬೀಗುತ್ತೇವೆ. ಸಂಜೆ ಕತ್ತಲಲ್ಲಿ ಕತ್ತೆತ್ತಿ ನೋಡಿದೆ. ಆಕಾಶಕ್ಕೆ ಸಹಸ್ರ ಬಾಹುಗಳನ್ನು ಚಿಮ್ಮಿ ನನ್ನೊಳಗಿನ ಅಹಂಕಾರವನ್ನು ತುಳಿದ ತ್ರಿವಿಕ್ರಮನಂತೆ ನಿಂತಿತ್ತು ಆ ದೇವರ ವೃಕ್ಷ. ಈ ಮಾಂತ್ರಿಕ ಕ್ಷಣದಿಂದ ಎಚ್ಚೆತ್ತು ಮತ್ತೆ ಹೊರಟಾಗ ಅಮ್ಮನ ಕಥೆಗಳು ಕಾಡಿನ ನಡುವೆ ದಾರಿ ತೋರಿದ್ದವು. ಬದುಕೊಂದು ಪಯಣವಾಗಿತ್ತು, ಪಯಣವೇ ಬದುಕಾಗಿತ್ತು. ಬದುಕು ಮತ್ತು ಪಯಣದ ನಡುವೆ ಅಂತರವಿರಲಿಲ್ಲ. ಅಂತರಂಗದ ಪಯಣ ಇದಾಗಿತ್ತು. ನಮಸ್ಕಾರ. ಅಲ್ಲ, CNR ಅಧ್ಯಕ್ಷರು.
ದಯವಿಟ್ಟು ಡಾಕ್ಟರ್ ಸಿ ಎನ್ ರಾಮಚಂದ್ರನ್ ಅವರು ವೇದಿಕೆಗೆ ಬರಬೇಕು, ತಮ್ಮ ಅಧ್ಯಕ್ಷ ಭಾಷಣವನ್ನು ಮಾಡಬೇಕು ಅಂತ ಹೇಳಿ ನಾನು ಕೋರ್ತೇನೆ. ಡಾಕ್ಟರ್ ವಸಂತಶ್ರೀ ಅವರೇ, ಹಿರಿಯರಾದ ಶ್ರೀ ರಾಮಭದ್ರ ಅವರೇ, ತುಂಬ ಪ್ರೀತಿಯಿಂದ ಇಂದಿನ ಬಹುಮುಖ್ಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ, ಆಪ್ಯಾಯಮಾನವಾಗಿ ನಡೆಸಿಕೊಟ್ಟಂತಹ ಶ್ರೀ ಶ್ರೀನಿವಾಸ ಮೂರ್ತಿಗಳೇ, ಮತ್ತು ಇಂದು ಸನ್ಮಾನಗೊಂಡಂತಹ, ನಾನು ಪ್ರೊಫೆಸರ್ ಅಂತಲೇ ಹೇಳ್ತೀನಿ, ಅವರೇನು ತಪ್ಪು ತಿಳ್ಕೊಬೇಕಾದ್ದಿಲ್ಲ, ಯಾಕೆಂದರೆ ಅದಕ್ಕೆ ಅವರು ಅರ್ಹರು. ಅಧ್ಯಾಪಕರೆಲ್ಲರೂ ಪ್ರೊಫೆಸರ್ಗಳು. ಪ್ರೊಫೆಸರ್ ಸುರೇಶ್ ಮೂನಾ ಮತ್ತು ಅವರ ಶ್ರೀಮತಿಯವರೇ, ಹಿರಿಯರೇ ಹಾಗೂ ಸ್ನೇಹಿತರೆ, ಒಂದು ಒಳ್ಳೆಯ ಷಡ್ರಸಭರಿತ ಭೋಜನವಾದ ಮೇಲೆ ಮತ್ತೊಮ್ಮೆ ಯಾರಾದರೂ ಸಾರು ಬೇಕೆ ಅಂತ ತಗೊಂಡು ಬಂದರೆ ಅದು ಹಾಸ್ಯಾಸ್ಪದವಾಗುತ್ತೆ. ಅದು ನಿಮಗೆಲ್ರಿಗೂ ಗೊತ್ತು. ಅದು ಹಾಗೆಯೇ ಇಂದು 2-3 ಅತ್ಯುತ್ತಮ ಕಾರ್ಯಕ್ರಮಗಳು ನಡೆದ ನಂತರ ಮತ್ತೆ ಈ ಅಧ್ಯಕ್ಷ ಭಾಷಣವನ್ನು ನಾನು ಮಾಡ್ತೀನಿ ಎನ್ನುವುದು ಎಷ್ಟು ಅವಶ್ಯಕ ಅಥವಾ ಎಷ್ಟು ಪ್ರಸ್ತುತ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನಾನು ಮಾತನಾಡೋದಿಲ್ಲ ಅಂತಂದರೆ ಆಹ್ವಾನಿಸಿದವರಿಗೆ ಅವಮಾನವಾಗುತ್ತೆ ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಕೇವಲ 10 ನಿಮಿಷಗಳಲ್ಲಿ ನಾನು ಮಾತನ್ನು ಮುಗಿಸ್ತೇನೆ ಅಂತ ನಿಮಗೆಲ್ರಿಗೂ ತಿಳಿಸ್ತೇನೆ ನಾನು. ಯಾಕೆಂದರೆ 7:45 ಆಗಿದೆ, 8 ಗಂಟೆ ಒಳಗೆ ಎಲ್ಲರೂ ಮನೆಗೆ ಹೋಗಬೇಕು ಅಂತ ಇಚ್ಛಿಸ್ತೀರಿ, ಗೊತ್ತು ಅದು ನನಗೆ. ನಿಮ್ಮ ಹಾಗೇ ನಾನು ವಿಜ್ಞಾನಿ ಸಾಹಿತಿಯಾದ ಮತ್ತು ಎರಡೂ ಕ್ಷೇತ್ರಗಳಲ್ಲಿ ಅಪ್ರತಿಮ ಸಾಧನೆಗಳನ್ನು ಮಾಡಿರುವ ಡಾಕ್ಟರ್ ಅಂತ ಹೇಳುವುದಕ್ಕಿಂತ ಬೇರೆ ಯಾವ ಶಬ್ದ ನಂಗೆ ಹೊಳೀತಾ ಇಲ್ಲ, ಡಾಕ್ಟರ್ ನೇಮಿಚಂದ್ರ ಅವರ ಭಾಷಣವನ್ನು ಕೇಳಲಿಕ್ಕೆ ಅಂತಲೇ ನಾನು ಬಂದಿದ್ದು ಮುಖ್ಯವಾಗಿ. ಯಾಕೆಂದರೆ ನನಗೆ ಮಂಗಳೂರಿನಲ್ಲಿ ಇದ್ದಾಗಲಿಂದಲೂ ಕೂಡ ನೇಮಿಚಂದ್ರ ಅವರು ಪರಿಚಿತರು. ಅವರ ಅನೇಕ ಭಾಷಣಗಳನ್ನು ಕೇಳಿದ್ದೇನೆ ಮತ್ತು ಅವರ ಯಾದ್ ವಶೇಂ ಕೃತಿಯನ್ನು ಕೊಂಡು 2-3 ಬಾರಿ ಓದಿದ್ದೇನೆ, ಈಗಲೂ ಇಟ್ಕೊಂಡಿದ್ದೇನೆ. ಮತ್ತು ಅವರ ಬರಹಗಳು ಮತ್ತು ಅಂಕಣ ಬರಹಗಳು ನನಗೆ ಪರಿಚಿತ. ಅದರಲ್ಲೂ ಕ್ಯಾನ್ಸರ್ ರೋಗಿಯ ಬಗ್ಗೆ ಹೃದಯ ಸ್ಪರ್ಶಿಯಾಗಿ ಈಗೊಂದು 3 ವಾರಗಳ ಕೆಳಗೆ ಅಂತ ಕಾಣುತ್ತೆ ಅವರು ಬರೆದಿದ್ದರು. ಆದರೆ ನನಗೆ ಅಷ್ಟೇನೂ ನಿರಾಶೆ ಆಗಲಿಲ್ಲ. ನೇಮಿಚಂದ್ರ ಅವರು ಇವತ್ತು ಬರಲಾಗಲಿಲ್ಲ, 1000 ಮೈಲಿ ದೂರ ಇದ್ದಾರೆ, ಆದರೂ ಅಷ್ಟೇನೂ ನನಗೆ ನಿರಾಸೆ ಆಗಿಲ್ಲ, ನಿಮಗೂ ಆಗಿಲ್ಲ ಅಂತ ಅಂದ್ಕೊಳ್ತೇನೆ. ಯಾತಕ್ಕೆ ಅಂತಂದರೆ ನೇಮಿಚಂದ್ರ ಅವರದೇ ಭಾವಪೂರ್ಣವಾದ ಅರ್ಥಪೂರ್ಣವಾದ ಮಾತುಗಳು, ಧ್ವನಿ ಮಾತ್ರ ಬೇರೆಯವರದಾಗಿತ್ತಷ್ಟೇ. ಮಾತುಗಳೆಲ್ಲವೂ ಕೂಡ, ಭಾವನೆಗಳೆಲ್ಲವೂ, ಕಲ್ಪನೆ ಎಲ್ಲವೂ ಕೂಡ ನೇಮಿಚಂದ್ರ ಅವರದ್ದು. ಅದಕ್ಕೆ ಅತ್ಯುತ್ತಮವಾದ ನಾಟಕೀಯ ಧ್ವನಿಯನ್ನು ಕೊಟ್ಟವರು ಶ್ರೀನಿವಾಸ ಮೂರ್ತಿಗಳು. ನನಗೆ ಗೊತ್ತಿಲ್ಲ, ಅದರಿಂದ ಈ ಮಾತು ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ನೀವು ನಾಟಕ ಕ್ಷೇತ್ರದಲ್ಲೋ ಅಥವಾ ಸಿನಿಮಾ ಕ್ಷೇತ್ರದಲ್ಲೂ ಇದ್ದೀರಾ? ಯಾಕೆ ನಿಮ್ಮ ಒಂದು ಧ್ವನಿ ಪರಿವರ್ತನೆ, ಏನು ವಾಯ್ಸ್ ಇಂಟೋನೇಷನ್ ಅಂತಾರಲ್ಲ, ಧ್ವನಿ ಪರಿವರ್ತನೆ ಅಷ್ಟು ಅದ್ಭುತವಾಗಿತ್ತು ಮತ್ತು ಅಷ್ಟೇ ಭಾವಪೂರ್ಣವಾಗಿ ನೀವು ಓದಿದ್ರಿ. ಇನ್ನೂ ಒಂದು ಅರ್ಧ ಗಂಟೆ ಆ ಲೇಖನ ಓದಿದ್ರು ನನಗೆ ಬೇಜಾರಾಗ್ತಾ ಇರಲಿಲ್ಲ. ತುಂಬ ಸೊಗಸಾದ ಲೇಖನ ಮತ್ತು ಸೊಗಸಾದ ವಾಚನ, ಇಬ್ಬರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನೇಮಿಚಂದ್ರ ಅವರು ಹೇಳಿದ ಒಂದು ಮಾತಿನಿಂದಲೇ ನನ್ನ ಕೆಲವು ಮಾತುಗಳನ್ನು ಮುಂದುವರಿಸ್ತೇನೆ. ಅವರು ಕೊನೆಯಲ್ಲಿ ಹೇಳಿದರು, ಬದುಕಿಲ್ಲದೆ ಪಯಣವಿಲ್ಲ, ಪಯಣವಿಲ್ಲದೆ ಬದುಕಿಲ್ಲ, ಎರಡೂ ಕೂಡ
ಅವಿನಾಭಾವದಿಂದ ಒಂದರೊಳಗೊಂದು ಹೊಂದಿಕೊಂಡಿವೆ, ಒಂದರೊಳಗೊಂದು ಐಕ್ಯವಾಗಿವೆ, ಒಂದಕ್ಕೊಂದು ಪೂರಕವಾಗಿವೆ ಅಂತ ಅದ್ಭುತವಾದ ಮಾತು ಅದು. ಮತ್ತು ಈ ಕಾರಣಕ್ಕಾಗಿಯೇ ವಿಶ್ವದ ಯಾವುದೇ ಒಂದು ವಿಶಿಷ್ಟ ಪರಮೋಚ್ಚ ಕೃತಿಯನ್ನು ತೆಗೆದುಕೊಂಡರೂ ಕೂಡ ಅದರ ಅತಿ ಮುಖ್ಯವಾದ ಭಾಗ ಈ ಪಯಣದ ಅಥವಾ ಪ್ರವಾಸದ ಅಥವಾ ಒಂದು ಗಂಭೀರ ಸಂಸ್ಕೃತ ಶಬ್ದವನ್ನು ಉಪಯೋಗಿಸಬೇಕಾದ್ರೆ ಪರಿಭ್ರಮಣದ ವಸ್ತು ಇದ್ದೇ ಇರುತ್ತೆ. ಅದು ಈ ಕಾರಣದಿಂದಲೇ ಈ ಪರಿಭ್ರಮಣ ಅಥವಾ ಪಯಣ, ಪ್ರವಾಸ, ಯಾವ ಶಬ್ದದಿಂದ ಬೇಕಾದ್ರೂ ಕರೀರಿ, ಇದನ್ನು ಆರ್ಕಿಟೈಪ್, ಅದರಲ್ಲೂ ಪ್ರೈಮ್ ಆರ್ಕಿಟೈಪ್ ಅಂತ ಕಾರ್ಲ್ ಯೂಂಗ್ ಅನ್ನತಕ್ಕಂಥ ಜರ್ಮನ್ ಮನೋವಿಜ್ಞಾನಿ ಗುರುತಿಸ್ತಾನೆ. ಆರ್ಕಿಟೈಪ್ ಅನ್ನೋದನ್ನು ನಾವು ಚಿರಂತನ ಪ್ರತೀಕ ಅಥವಾ ಆದಿಮ ಪ್ರತೀಕ ಅಂತ ಅನ್ಬಹುದು. ಅಂದರೆ ಒಂದು ಜನಾಂಗದ ಪ್ರಾರಂಭದಿಂದ ಇಂದಿನವರೆಗೆ ಮನುಷ್ಯ ಆ ಜನಾಂಗದ ಪ್ರತಿಯೊಬ್ಬ ವ್ಯಕ್ತಿಯ ಸುಪ್ತ ಪ್ರಜ್ಞೆಯಲ್ಲಿಯೂ ಇರತಕ್ಕಂತಹ ಆ ಜನಾಂಗದ ಅನುಭವಗಳು ಒಂದು ಬಗೆಯ ರೂಪಕವನ್ನು ಪಡೆಯುತ್ತವೆ. ಅವು ಸುಪ್ತ ಪ್ರಜ್ಞೆಯಿಂದ ಜಾಗೃತ ಪ್ರಜ್ಞೆಗೆ ಬಂದಾಗ ಅಂತಹ ಅನೇಕ ಆದಿಮ ಪ್ರತಿಮೆಗಳು ಅಥವಾ ಚಿರಂತನ ಪ್ರತೀಕಗಳಿವೆ ಅಂತ ಅದ್ಭುತವಾಗಿ ಮೊದಲ ಬಾರಿಗೆ ಕಾರ್ಲ್ ಯೂಂಗ್ ತನ್ನ ಮನೋವೈಜ್ಞಾನಿಕ ಪುಸ್ತಕದಲ್ಲಿ ವರ್ಣಿಸಿದ. ಅವುಗಳಲ್ಲಿ ಅವನು ಹೇಳುವುದು ಅತಿ ಮುಖ್ಯವಾದ ಆರ್ಕಿಟೈಪ್ ಅಥವಾ ಚಿರಂತನ ಪ್ರತೀಕ ಅಂತಂದರೆ ಈ ಪರಿಭ್ರಮಣ ಅಥವಾ ಜರ್ನಿ ಅಂತ ಇಂಗ್ಲೀಷ್ನಲ್ಲಿ ಅವನು ಬರೆದ ಜರ್ಮನ್ ಭಾಷೆಯಲ್ಲಿ, ಇಂಗ್ಲೀಷ್ನಲ್ಲಿ ಅದು ಜರ್ನಿ ಆಗಿದೆ. ಕನ್ನಡದಲ್ಲಿ ಅದನ್ನು ಪರಿಭ್ರಮಣ ಅಂತ ನಾವು ಕರೀಬಹುದೇನು. ನೋಡಿ, ಇದು ಎಷ್ಟು ಶ್ರೇಷ್ಠ ಸಾಹಿತ್ಯದೊಡನೆ ಹಾಸುಹೊಕ್ಕಾಗಿದೆ ಅಂತಂದರೆ ನಮಗೆ ಅದರ ಅರಿವಿಲ್ಲದೆ ನಾವು ಅದರ ಬಗ್ಗೆನೇ ಮಾತಾಡ್ತಾ ಇರ್ತೀವಿ. ಇವಾಗ ರಾಮಾಯಣ ಅಂತ ನಮ್ಮ ಪ್ರತಿಯೊಬ್ಬರೂ ಬದುಕಿನಲ್ಲಿ 1000 ಸಲವಾದರೂ ಹೇಳಬಹುದು. ಆದರೆ ಈ ರಾಮಾಯಣದೊಳಗೆ ಅಯಣ, ರಾಮನ ಪಯಣ ಅಥವಾ ರಾಮನ ಪರಿಭ್ರಮಣ ಇದೆ ಅಂತ ನಾವು ಗ್ರಹಿಸುವುದೇ ಇಲ್ಲ. ಅಂದರೆ ಅಷ್ಟು ನಮ್ಮ ಮಾತಲ್ಲಿ ಈ ಪ್ರಯಾಣ ಅಥವಾ ಪರಿಭ್ರಮಣ ಹೊಂದಿಕೊಂಡು ಹೋಗಿದೆ. ಇಡೀ ರಾಮಾಯಣವೇ ರಾಮನ ಪ್ರವಾಸವಲ್ಲ, ಪರಿಭ್ರಮಣದ ಅಲೆದಾಟದ, ಈ ಸಂಸ್ಕೃತ ವ್ಯಾಮೋಹ ಪರಿಭ್ರಮಣ ಬಿಟ್ಟು ಕನ್ನಡದಲ್ಲಿ ಹೇಳಬೇಕಾದ್ರೆ ಅಲೆದಾಟ, ರಾಮನ ಅಲೆದಾಟದ ಕಥೆಯೇ ರಾಮಾಯಣ. ಪಾಂಡವರ 12 ವರ್ಷಗಳ 12 ಇರಬೇಕು ವರ್ಷಗಳ ಕಾಲದ ಅಲೆದಾಟವೇ ಮಹಾಭಾರತದ ಕಥೆ. ಈ ರೀತಿ ಭಾರತದ ಆದಿಮ ಮಹಾಕಾವ್ಯಗಳೆರಡೂ ಕೂಡ ಈ ಅಲೆದಾಟದ ಕಥೆಗಳೇ ಆಗಿವೆ. ಅಥವಾ ಹಾಗೆಯೇ ನೀವು ಪಾಶ್ಚಾತ್ಯ ಜಗತ್ತಿಗೆ ಹೋದರೆ ಅಲ್ಲಿಯೂ ಕೂಡ ಯಾವುದನ್ನು ಅವರು ಆದಿಮ ಮಹಾಕಾವ್ಯಗಳು ಅಂತ ಇಂದಿಗೂ ಗೌರವಿಸ್ತಾರೋ ಅವುಗಳಲ್ಲಿಯೂ ಕಂಡುಬರುವುದು ಕೇವಲ ಅಲೆದಾಟವೇ. ಇವಾಗ ಗ್ರೀಕ್ ಅದ್ಭುತವಾದ ಮಹಾಕಾವ್ಯ ಒಡಿಸ್ಸಿ ತೆಗೆದುಕೊಳ್ಳಿ, ಅದರಲ್ಲಿ ಬರುವುದು ಅದರ ನಾಯಕನಾದ ಒಡಿಸ್ಸಿಯೂಸ್, ಇಂಗ್ಲೀಷ್ನಲ್ಲಿ ಅವನ್ನ ಯೂಲಿಸಿಸ್ ಅಂತ ಕರೀತಾರೆ. ಅವನು 20 ವರ್ಷ ಗೊತ್ತು ಗುರಿ ಇಲ್ಲದೆ ಮಾಡಿದಂತಹ ಅಲೆದಾಟದ ವಿವರಗಳು. 10 ವರ್ಷ ಅವನು ತನ್ನ ನಾಡನ್ನು ಬಿಟ್ಟು ಟ್ರಾಯ್ ನಗರದ ಬಳಿ ಹೋಗಿ ಅದನ್ನು ವಶಪಡಿಸಿಕೊಳ್ಳುವುದಕ್ಕೆ ನಡೆದಂತಹ ಯುದ್ಧದಲ್ಲಿ 10 ವರ್ಷ ಭಾಗವಹಿಸ್ತಾನೆ. ಅನಂತರವಾದರೂ ತನ್ನ ಹೆಂಡತಿ ಮಕ್ಕಳು ನೋಡಬಹುದೇ ಅಂತ ಹಿಂದಕ್ಕೆ ಹೊರಟಾಗ ದಾರಿ ತಪ್ಪಿ ಎಲ್ಲಿ ಹೋಗ್ತೀನಿ ಅಂತಲೇ ಅವನಿಗೆ ಗೊತ್ತಿಲ್ಲದೆ 10 ವರ್ಷ ಅಖಂಡವಾಗಿ ಆ ಸಾಗರದಲ್ಲಿ ಅಲ್ದಾಡ್ತಾನೆ. ಅದು ಒಡಿಸ್ಸಿ ಗ್ರೀಕ್ ಮಹಾಕಾವ್ಯ. ಅಥವಾ ಅಲ್ಲಿಂದ ಮುಂದಕ್ಕೆ ಬಂತು ಅಂದರೆ ಲ್ಯಾಟಿನ್ ಮಹಾಕಾವ್ಯ ಈನಿಯಿಡ್. ಅದರಲ್ಲಿಯೂ ಕೂಡ ಅಲೆದಾಟವೇ ಮುಖ್ಯವಾದ ವಸ್ತು. ಅಂದರೆ ಅದರಲ್ಲಿ ಈ ರೀತಿ ಗ್ರೀಕ್ ವೀರರ ಪರಾಕ್ರಮದಿಂದ ಟ್ರಾಯ್ ನಗರದ ಪತನವಾದಾಗ ಅಲ್ಲಿಯ ರಾಜಕುಮಾರರಲ್ಲಿ ಒಬ್ಬನಾದ ಈನಿಯಸ್ ಅನ್ನತಕ್ಕಂಥವನು ತನ್ನ ವೃದ್ಧ ತಂದೆಯನ್ನು, ಪತ್ನಿಯನ್ನಲ್ಲ, ಪ್ರೇಯಸಿಯನ್ನಲ್ಲ, ಮಕ್ಕಳನ್ನಲ್ಲ, ತನ್ನ ವೃದ್ಧ ತಂದೆಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ಆ ಉರಿಯುತ್ತಿರುವ ನಗರದಿಂದ ಹೊರಗಡೆ ಹೋಗಿ ಎಲ್ಲೆಲ್ಲೋ ಅಲ್ದಾಡ್ತಾನೆ ಈನಿಯಸ್ ಅನ್ನತಕ್ಕಂಥವನು. ಆ ರೀತಿ 12 ವರ್ಷಗಳು ಅಲ್ದಾಡಿದ ನಂತರ ಕೊನೆಗೆ ಇಟಲಿ, ಇಂದು ಆಧುನಿಕ ಇಟಲಿ ಇರುವ ಜಾಗಕ್ಕೆ ಬಂದು ಅಲ್ಲಿ ಒಂದು ನಗರವನ್ನು ಕಟ್ತಾನೆ. ಮುಂದೆ ಅದೇ ರೋಮ್ ನಗರವಾಗುತ್ತೆ, ಇತ್ಯಾದಿ ಇತ್ಯಾದಿ. ಅಂದರೆ ಈನಿಯಿಡ್ ಲ್ಯಾಟಿನ್ನಿನ ಪ್ರಪ್ರಥಮ ಮಹಾಕಾವ್ಯ, ವರ್ಜಿಲ್ ಮಹಾಕವಿಯಿಂದ ರಚಿಸಲ್ಪಟ್ಟದ್ದು. ಅದು ಕೂಡ ಈನಿಯಸ್ ಎಂಬಂತಹ ವ್ಯಕ್ತಿಯ 12 ವರ್ಷಗಳ ಅಲೆದಾಟದ ಕಥೆ.
ಅಥವಾ ಅಲ್ಲಿಂದ ಮುಂದಕ್ಕೆ ನೀವು ಬಂತು ಅಂತಂದರೂ ಕೂಡ ಇಟಾಲಿಯನ್ ಭಾಷೆಯಲ್ಲಿ ರಚಿತವಾಗಿರ್ತಕ್ಕಂತಹ ಜೆರೂಸಲೇಮ ಲಿಬರೇಟಾ ಅನ್ನತಕ್ಕಂಥ ಮಹಾಕಾವ್ಯ ಇದೆ. ಅದನ್ನು ಟ್ಯಾಸೋ ಅನ್ನತಕ್ಕಂಥ ಮಹಾಕವಿ ಬರೆದಿದ್ದಾನೆ. ಅಲ್ಲಿಯೂ ಕೂಡ ಇದೇನೆ, ಅಂದರೆ ಮುಸ್ಲಿಮರು ವಶಪಡಿಸಿಕೊಂಡಿದ್ದ ಜೆರೂಸಲೇಮ್ ನಗರವನ್ನು ಕ್ರಿಶ್ಚಿಯನ್ನರು ಮತ್ತೆ ವಶಪಡಿಸಿಕೊಳ್ಳಲು ಮತ್ತೆ ಎಷ್ಟು 600 ವರ್ಷಗಳ ಕಾಲವೋ ಏನೋ ಯುದ್ಧ ನಡೀತು ಅಂತ ಹೇಳ್ತಾರೆ, ಕ್ರೂಸೇಡ್ಸ್ ಅಂತ. ಆ ರೀತಿ ಒಬ್ಬ ಬಂದು ರಿನಲ್ಡೋ ಅನ್ನತಕ್ಕಂಥ ಅವನು ಬಂದು ವರ್ಷಾನುಗಟ್ಟಲೆ ಅಲ್ಲಲ್ಲೇ ಅಲೆದಾಡಿ ಸೋತು ಸಾಯಲಿಕ್ಕೆ ಸಿದ್ಧನಾಗಿದ್ದು ಮತ್ತೆ ಗೆದ್ದು ಹೇಗೋ ವಾಪಸ್ ಬರುವ ಕಥೆ ಜೆರೂಸಲೇಮ ಲಿಬರೇಟಾ. ಅಂದರೆ ಸಲೇಮಿನ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟ, ಫಾರ್ ದಿ ಸೇಕ್ ಆಫ್ ಲಿಬರ್ಟಿ ಆಫ್ ಜೆರೂಸಲೇಮ್. ಅದಕ್ಕೂ ಇವತ್ತಿನ ಭಾಷಣದ ವಸ್ತುವಿಗೂ ಸಂಬಂಧ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ಈ ಜೆರೂಸಲೇಮನಷ್ಟು ಪಾಪವನ್ನು ಅಥವಾ ಇನ್ನೊಬ್ಬರ ಶಾಪಕ್ಕೆ ಗುರಿಯಾದಂತಹ ನಗರ ಯಾವುದೂ ಇಲ್ಲ. ಇದು ನಂಗೆ ಗೊತ್ತಾಗುವ ತನಕ ಪ್ರಾಯ ನಮ್ಮ ಹಸ್ತಿನಾವತಿ ಅಥವಾ ಕುರುಕ್ಷೇತ್ರ ಅತ್ಯಂತ ಶಪಿತ ನಗರ ಅಂತ ಅನ್ನಿಸ್ತಿತ್ತು. ಆದರೆ ಜೆರೂಸಲೇಮ್ನಷ್ಟು ಶಪಿತ ನಗರ ಇನ್ನೊಂದಿಲ್ಲ. ಅದು ಯಾರಿಗೆ ಸೇರಿತ್ತು ಅಂತ ಯಾರಿಗೂ ಗೊತ್ತಿಲ್ಲ, ಎಲ್ಲರೂ ಕೂಡ. ಅದು ಮುಸ್ಲಿಮರದ್ದೂ ಹೌದು ಪವಿತ್ರ ಸ್ಥಳ, ಯಹೂದಿಗಳದ್ದೂ ಹೌದು, ಕ್ರಿಶ್ಚಿಯನ್ರದ್ದೂ ಹೌದು, ಅಥವಾ ಇನ್ನೂ ಕೆಲವು ಜನಾಂಗಗಳಿಗೆ ಶಕ್ತಿ ಬಂದರೆ ಅವರದ್ದು ಆಗಬಹುದು. ಅಷ್ಟು ವರ್ಷಗಳಿಂದ ಇರತಕ್ಕಂತಹ ಲಕ್ಷಾಂತರ ಜನರ ರಕ್ತಪಾತಕ್ಕೆ ಗುರಿಯಾಗಿರುವಂತಹ ನಗರ ಜೆರೂಸಲೇಮ್. ಅದು ಇರಲಿ. ಈ ರೀತಿ ಅಥವಾ ಆಧುನಿಕ ಕಾಲಕ್ಕೆ ಬಂದರೂ ಕೂಡ ನೋಡಿ ನೀವು, ಇಂಗ್ಲೀಷ್ ಸಾಹಿತ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾದ ಪ್ರಪ್ರಥಮ ಕಾವ್ಯ ಕ್ಯಾಂಟರ್ಬರಿ ಟೇಲ್ಸ್ ಅಂತ ಇದೆ. ಪ್ರಪ್ರಥಮ ಕಾವ್ಯ. ಆ ಕ್ಯಾಂಟರ್ಬರಿ ಟೇಲ್ಸ್ನ ಚೌಕಟ್ಟಿನಲ್ಲಿಯೇ ಮಾಸ್ತಿಯವರು ತಮ್ಮ ನವರಾತ್ರಿ ಅನ್ನತಕ್ಕಂತಹ ಕಥಾಗುಚ್ಛವನ್ನು ಬರೆದಿದ್ದಾರೆ. ಅದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಅಂದ್ಕೊಳ್ತೀನಿ. ಇದನ್ನು 14ನೇ ಶತಮಾನದಲ್ಲಿ ಚಾಸರ್ ಅಂತಕ್ಕಂಥ ಕವಿ ಬರೆದದ್ದು. ಏನು ಅದರ ವಸ್ತು? 27 ಯಾತ್ರಿಕರು ಇವತ್ತು ಇಲ್ಲಿಂದ ಹೊರಟು ಇನ್ನು 3 ತಿಂಗಳಲ್ಲಿಯೋ ಏನೋ ಕ್ಯಾಂಟರ್ಬರಿ ಅನ್ನತಕ್ಕಂತಹ ಒಂದು ಕ್ರಿಶ್ಚಿಯನ್ನರಿಗೆ ಪವಿತ್ರವಾದ ಸ್ಥಳಕ್ಕೆ ಹೋಗಿ ಅಲ್ಲಿ ನಡೆಯುವ ಜಾತ್ರೆಯಲ್ಲಿ ಭಾಗವಹಿಸೋದು. ಯಾತ್ರೆಯೇ ಕಥೆ ಅಷ್ಟೇ. ಯಾತ್ರೆಯ ಕಥೆ ಕ್ಯಾಂಟರ್ಬರಿ ಟೇಲ್ಸ್. ಅಥವಾ ಹಾಗೆ ಮತ್ತೆ ಭಾರತಕ್ಕೆ ಹೊರಳಿ ಬರುವುದಾದರೆ ಪ್ರಾಯ ಭಾರತೀಯ ಸಾಹಿತ್ಯದಲ್ಲಿ ಅಂತ ಹೇಳಬಹುದೇನೋ, ಆದರೆ ಅಷ್ಟು ಧೈರ್ಯ ನನಗಿಲ್ಲ. ಅದರಿಂದ ಕನ್ನಡ ಸಾಹಿತ್ಯದಲ್ಲಿ ಅಂತ ಹೇಳ್ತೀನಿ. ಪ್ರಾಯ ಕನ್ನಡ ಸಾಹಿತ್ಯದಲ್ಲಿ ಕೇವಲ ಅಲೆದಾಟವನ್ನೇ ಅಥವಾ ಪ್ರವಾಸವನ್ನೇ ಪರಿಭ್ರಮಣವನ್ನೇ ವಸ್ತುವನ್ನಾಗುಳ್ಳ, ಪ್ರಾರಂಭದಿಂದ ಕೊನೆಯ ತನಕ ವಸ್ತುವನ್ನಾಗುಳ್ಳ ಒಂದೇ ಒಂದು ಮಹಾಕಾವ್ಯ ಅಂದರೆ ಅದು ಜೈಮಿನಿ ಮಹಾಭಾರತ. ಸಂಸ್ಕೃತದಲ್ಲಿ ಜೈಮಿನಿ ಮಹಾಭಾರತ. ಅದನ್ನು ಕನ್ನಡಕ್ಕೆ ರೂಪಾಂತರಿಸಿರುವುದು ಲಕ್ಷ್ಮೀಶ. ಅದರಲ್ಲಿ ಯಾವ ಕಥೆ ಅಂದರೆ, ಕಥೆ ಪ್ರಾರಂಭವಾಗಲೇ ಅರ್ಜುನ ಮತ್ತಿತರರು ಹಸ್ತಿನಾವತಿಯಿಂದ ಹೊರಗೆ ಹೋಗ್ತಾರೆ. ಅದು ಯಾವಾಗ ಮುಗಿಯುತ್ತೆ? ಹಸ್ತಿನಾವತಿಗೆ ಮರಳಿದ ದಿವಸ ಮಾತ್ರ. ಇನ್ನೇನೂ ಇಲ್ಲವೇ ಇಲ್ಲ. ಇಲ್ಲಿಂದ ಅಲ್ಲಿ ಹೋಗೋದು, ಇಲ್ಲಿ ಒದ್ದಾಡುವುದು, ಅಲ್ಲಿ ಅವರನ್ನು ಸಾಯಿಸುವುದು, ಇಲ್ಲಿ ಇನ್ನೇನು ತಾವೇ ಸಾಯಲಿಕ್ಕೆ ಸಿದ್ಧನಾಗಿರೋದು, ಒಂದು ಕಡೆಯಲ್ಲಿ ಅರ್ಜುನ ನಿಜವಾಗಿಯೂ ಸಾಯ್ತಾನೆ. ಈ ರೀತಿ ಅಂದರೆ ಹೀಗೆ ಯಾಕಾಗುತ್ತೆ ಅನ್ನೋದಕ್ಕೂ ಉತ್ತರ ನೇಮಿಚಂದ್ರ ಅವರು ಅದ್ಭುತವಾಗಿ ಕೊಟ್ಟಿದ್ದಾರೆ. ಅದನ್ನು ನನ್ನ ಮಾತುಗಳಲ್ಲಿ ಹೇಳಬೇಕಾದರೆ, ಬದುಕಿನಲ್ಲಿ ಬರತಕ್ಕಂತಹ ಪ್ರವಾಸ ಅಥವಾ ಪಯಣ ವಾಸ್ತವ. ಸಾಹಿತ್ಯದಲ್ಲಿ ಬರ್ತಕ್ಕಂತಹ ಈ ಪರಿಭ್ರಮಣ ಅಥವಾ ಪ್ರವಾಸ ಹೆಚ್ಚಾಗಿ ಚಿರಂತನ ಪ್ರತೀಕದಂತೆ ಸಾಂಕೇತಿಕ ನೆಲೆಯಲ್ಲಿ ಅದು ಕಾರ್ಯಪ್ರವೃತ್ತವಾಗಿರುತ್ತೆ. ಅದು ವಾಸ್ತವದಲ್ಲಿಯೂ ನಿಜ ಮತ್ತು ಸಾಂಕೇತಿಕ ನೆಲೆಯಲ್ಲಿಯೂ ನಿಜ. ವಾಸ್ತವ ನೆಲೆಯಲ್ಲಿ ಈ ಪ್ರವಾಸ, ನೇಮಿಚಂದ್ರರು ಮಾಡಿರುವಂತಹ ಪ್ರವಾಸ, ಇತರರು ಮಾಡಿರುವಂತಹ ಪ್ರವಾಸ, ಶಂಕರಾಚಾರ್ಯರು ತಮ್ಮ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಡೀ ಭಾರತವನ್ನು ಸುತ್ತಿದ್ದರು ಅಂತ ನಾವು ಕೇಳಿದ್ದೀವಿ, ಓದಿದ್ದೀವಿ. ಆ ರೀತಿ ಇಂತಹ ಪ್ರವಾಸ ಏನು ಮಾಡುತ್ತೆ ಅಂತಂದರೆ, ಆ ವ್ಯಕ್ತಿಯ, ನೇಮಿಚಂದ್ರ ಅವರು ಕೊನೆಯಲ್ಲಿ ಹೇಳಿದ್ದನ್ನು ಗಮನಿಸಿ, ನಾನು ಅನ್ನತಕ್ಕಂಥದ್ದು ಮಾಯವಾಯಿತು ಅಂದರೆ ಪ್ರವಾಸ ಮಾಡ್ತಕ್ಕಂಥ ಉದ್ದೇಶವೇ ಪರಿಣಾಮವೇ ಇದು. ಅಂದರೆ ನಮ್ಮಲ್ಲಿ ಇರ್ತಕ್ಕಂತಹ ಅಹಮ್ಮನ್ನು ತೆಗೆದುಹಾಕಿ ಎಷ್ಟು ಅದ್ಭುತವಾದ ವಿಶಾಲವಾದ ಪ್ರಪಂಚ ಇದು, ಇದರಲ್ಲಿ ನಾನು ಎಂತಹ ಒಂದು ಕ್ರಿಮಿ ಅನ್ನತಕ್ಕಂತಹ ಒಂದು ವಿನಯವನ್ನು ತಂದುಕೊಡ್ತಕ್ಕಂಥದ್ದು ಈ ಪ್ರವಾಸ ವಾಸ್ತವಿಕ ನೆಲೆಯಲ್ಲಿ. ಅಂದರೆ ವ್ಯಕ್ತಿ ಪಕ್ವಗೊಳ್ಳುವ ಪ್ರಕ್ರಿಯೆಯನ್ನು ಈ ಬದುಕಿನ ಪ್ರವಾಸ ಸಾಹಿತ್ಯದಲ್ಲಿ ನೋಡಬಹುದು, ಅಥವಾ ಮಹಾಕಾವ್ಯಗಳಲ್ಲಿ ಬರುವ ಪರಿಭ್ರಮಣೆಗಳಲ್ಲಿ ನೋಡಬಹುದು. ಪಕ್ವಗೊಳ್ಳುವ ಕ್ರಿಯೆ ಅಂತಂದರೆ 2 ಉದಾಹರಣೆಗಳನ್ನು ಕೊಟ್ಟು ಮುಂದುವರಿತೀನಿ ಕೊನೆಯ ಭಾಗಕ್ಕೆ.
ಎಷ್ಟು ಪಕ್ವಗೊಳ್ತಾರೆ ಅಂತ ನೋಡಿ. ನಾನು ಹೇಳಿದೆ, ಮೊಟ್ಟ ಮೊದಲ ಗ್ರೀಕ್ ಮಹಾಕಾವ್ಯದ ನಾಯಕ ಒಡಿಸ್ಯೂಸ್, ಅವನು ಕೂಡ ಇದೇ ರೀತಿ ಅಲೆದಾಡುವವನು ಅಂತ. ಇವನಿಗೆ ಎಷ್ಟು ಹೆಮ್ಮೆ ಇತ್ತು ಅಂದರೆ ತಾನು ಇಥಾಕಾದ ರಾಜ ಮತ್ತು ಅತ್ಯಂತ ಚತುರ, ತನ್ನನ್ನು ಎದುರಿಸುವವರು ಯಾರೂ ಇಲ್ಲ ಅನ್ನತಕ್ಕಂತಹ ಅಹಮ್ಮಿಂದ ತುಂಬಿ ತುಳುಕ್ತಾ ಇದ್ದ ಅವನು. ಮತ್ತು ಕವಿ ಅವನನ್ನು ಹೇಳುವುದು ಕೂಡ ನಗರಗಳನ್ನು ಧ್ವಂಸ ಮಾಡುವವನು ಮತ್ತು ಚತುರ, ಈ ಶಬ್ದಗಳಿಂದಲೇ. ಸರಿ, ಅವನ ಉಪಾಯದಿಂದಲೇ ಟ್ರಾಯ್ ನಗರ ನಾಶವಾಗುತ್ತೆ. ಅನಂತರ ಗ್ರೀಕ್ ವೀರರು ಇವನ ಜೊತೆಯಲ್ಲಿ ವಾಪಸ್ ಬರ್ತಾ ಇರ್ತಾರೆ. ಅಲ್ಲಿ ಒಂದು ಇಸ್ಮರಸ್ ಅನ್ನತಕ್ಕಂತಹ ಒಂದು ಚಿಕ್ಕ ಪಟ್ಟಣ ಇರುತ್ತೆ. ಸರಿ, ಕಂಡ್ರೆ ಸಾಕು, ಹೋಗಿ ಅದನ್ನು ಮುತ್ತಿಗೆ ಹಾಕಿ ಸುಲೀರಿ. ಅಲ್ಲಿನ ಜನರನ್ನೆಲ್ಲ ಸಾಯಿಸಿ ಅಲ್ಲಿನ ಆಹಾರವನ್ನು ಹೊತ್ಕೊಂಡು ಬಂದು ಇವರು ತಮ್ಮ ಹಡಗಿನಲ್ಲಿ ಮುಂದುವರಿಯುತ್ತಾರೆ. ಇಷ್ಟು ಕ್ರೌರ್ಯವುಳ್ಳವನಿಗೆ ಬುದ್ಧಿ ಬರುವುದು, ತನ್ನ ಇರುವಿಕೆ ಗೊತ್ತಾಗುವುದು ಯಾವಾಗ ಅಂತಂದರೆ, ಮತ್ತೆ 10 ವರ್ಷಗಳು ಸಾಗರದಲ್ಲಿ ಅಲೆದಾಡಿ ಕೊನೆಯಲ್ಲಿ ಅವನು ಊರನ್ನು ತಲುಪುವುದು. ಏಕಾಕಿಯಾಗಿ ಹೊರಡುವಾಗ ಸುಮಾರು 10,000 ಜನರು, ಎಷ್ಟೋ 1000 ಜನರು ಇದ್ದರು ಅವನ ಜೊತೆಯಲ್ಲಿ. ಎಲ್ಲರೂ ಒಬ್ಬೊಬ್ಬರಾಗಿ ಸತ್ತು ಅವರು ಸಾಯುವುದನ್ನು ಇವನು ಕಂಡು ಕೊನೆಗೆ ತನಗೆ ತಿನ್ನಲಿಕ್ಕೆ ಅನ್ನಾಹಾರವೂ ಇಲ್ಲದಂತಹ ಪರಿಸ್ಥಿತಿ ಬಂದು, ಮೈಮೇಲಿನ ಬಟ್ಟೆಯೂ ಇಲ್ಲದೆ ಆಗ ತಾನೇ ಹುಟ್ಟಿದ ಮಗುವಿನಂತೆ ತನ್ನ ಊರಿನ ಸಮುದ್ರದ ದಂಡೆಯಲ್ಲಿ ಎಸೆಯಲ್ಪಡುತ್ತಾನೆ. ಹಿ ವಾಸ್ ಥ್ರೋನ್ completely helpless, like an orphan, like a babe naked on the shore ಅಂತ ಕವಿ ಇಂಗ್ಲೀಷ್ ಭಾಷೆಯಲ್ಲಿ ಅದನ್ನು ವರ್ಣಿಸ್ತಾನೆ. ಆಗ ಎಚ್ಚರವಾದಾಗ ಅವನು ಹೇಳ್ಕೊಳ್ತಾನೆ, of all the beings created by God, none is feebler than man. ದೈವ ಸೃಷ್ಟಿಯಲ್ಲಿ ಅನೇಕ ಸಹಸ್ರಾರು ಕೋಟ್ಯಾಂತರ ಜೀವ ಜಂತುಗಳಿವೆ, ಮನುಷ್ಯನೂ ಸೇರಿದಂತೆ. ಆದರೆ ಅವೆಲ್ಲವುಗಳಿಗಿಂತ ಅತ್ಯಂತ ದುರ್ಬಲನಾದವನು, ಅತ್ಯಂತ ದೀನನಾದವನು ಅಂತಂದರೆ ಈ ಮಾನವ ಅಂತ ಕರೆಸ್ಕೊಳ್ಳುವಂತಹ ಜಂತು. ಆಫ್ ಆಲ್ ದ ಕ್ರೀಚರ್ಸ್ ಕ್ರಿಯೇಟೆಡ್ ಬೈ ಗಾಡ್, ದ ಫೀಬ್ಲರ್ ಈಸ್, ನನ್ ಈಸ್ ಫೀಬ್ಲರ್ ದ್ಯಾನ್ ಮ್ಯಾನ್. ಮನುಷ್ಯನಿಗಿಂತ ದೀನನಾದವರು ಇನ್ನು ಯಾರೂ ಇಲ್ಲ ಅಂತ. ಈ ಜ್ಞಾನ ಅವನಿಗೆ ಯಾವಾಗ ಬರುತ್ತೆ ಅಂತಂದರೆ 10 ವರ್ಷಗಳ ಕಾಲ ಅಜ್ಞಾತ ಸ್ಥಳಗಳಲ್ಲಿ ಅನ್ನಾಹಾರಗಳಿಲ್ಲದೆ ಅಲೆದಾಡಿದಾಗ. ಇದೇ ಒಂದು ಪ್ರಜ್ಞೆಯನ್ನೇ ಕೂಡ ಅರ್ಜುನ ಜೈಮಿನಿ ಭಾರತಕ್ಕೆ ಬರುವುದಾದರೆ ಪರೀತಾನೆ. ಮೊದಲೇನು ಅವನ ಒಂದು ಕ್ಷಾತ್ರದ ದರ್ಪ ಹೇಳ್ತೀರೋದು. ಅವನ ಮಗ ಪಾಪ ಬಂದು ನಾನು ನಿನ್ನ ಮಗ ಅಂತ ಹೇಳಿಕೊಂಡಾಗ, ಈ ರೀತಿ ಹೇಳಿಕೊಳ್ಳುವವನು ಕಾಲಿಗೆ ಬೀಳೋ ನನ್ನ ಮಗನಾಗ್ಲಿಕ್ಕೆ ಸಾಧ್ಯವಿಲ್ಲ, ಹೋಗಂತ ಒದ್ದೋಡಿಸ್ತಾನೆ. ಅಂತಹವನು ಕೊನೆಯಲ್ಲಿ ಅದೇ ಯುದ್ಧದ ಮಗನ ಕೈಯಿಂದ ಸಾಯ್ತಾನೆ, ಮತ್ತು ಬರ್ತಾನೆ. ಬದುಕಿ ಬಂದ ಮೇಲೆ ಅವನು ಮೊದಲನೇ ಅರ್ಜುನ ಆಗಿರುವುದಿಲ್ಲ. ಹೇಗದು ಗೊತ್ತು ಅಂದರೆ, ಆಗ ಅವನು ಕುಂತಳ ರಾಜ್ಯಕ್ಕೆ ಬಂದಾಗ, ಇಲ್ಲಿ ಹೋಗೋಣ, ಮುಂದೆ ನಾವು ಸೌಭ್ರಿ ಮುನಿಗಳ ಆಶ್ರಮ ಇದೆಯಂತೆ, ಅದನ್ನು ಆಮೇಲೆ ನೋಡ್ಕೊಂಡ್ರಾಯ್ತು ಅಂತ ಸಾರ್ಥಿ ಹೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ಯಾರಿಗೆ ಯಾವಾಗ ಸಾವು ಬರುತ್ತೆ ಅಂತ ಏನು ಗೊತ್ತು, ಇಂದು ಮಾಡಬೇಕಾದ ನಿಂದು ಮಾಡೋಣ. ಮುನಿಗಳಿರುವ ಸ್ಥಾನ ಅಂದರೆ ಈಗಲೇ ಇಳಿದು ಅವರ ದರ್ಶನವನ್ನು ಮಾಡ್ಕೊಂಡು ಹೋಗೋಣ ಅಂತ. ಅನಂತರ ಒಂದು ಬಗೆಯ ಅದ್ಭುತವಾದ ಕಾಣಿಕೆ ಅವನಿಗೆ ಸೌಭರಿ ಮುನಿಗಳಿಂದ ದೊರಕಿದ ನಂತರ ಅವರು ಇವನು ಕೊನೆಯಲ್ಲಿ ಹೇಳ್ತಾರೆ, ದರ್ಪಮಂ ಮಾಡಲಾಗದು ಪಾರ್ಥ ಅಂತಲೋ ಅಥವಾ ಏನು ಅಂದರೆ, ಮನುಷ್ಯನಿಗೆ ಹೆಮ್ಮೆ ಅನ್ನತಕ್ಕಂಥದ್ದು ಇರಬಾರದು. ಎಲ್ಲರಿಗಿಂತ ನಾನು ಅತ್ಯಂತ ದೀನ ನಾನು ಸಮಸ್ತ ಲೋಕಕ್ಕೆ ಅನ್ನತಕ್ಕಂತಹ ಭಾವನೆ ಇರಬೇಕು ಅನ್ನತಕ್ಕಂತಹ ಒಂದು ತಿಳುವಳಿಕೆ ಬರುವುದಕ್ಕಾಗಿ ಅವನಿಗೆ, ಅಂದರೆ ಪಕ್ವವಾಗುವುದಕ್ಕೆ ಈ ಬಗೆಯ ಪ್ರಯಾಣ, ಅಶ್ವಮೇಧದ ಅಲೆದಾಟ ಸಾಧ್ಯವಾಯಿತು. ಇದು ವಾಸ್ತವಿಕ ನೆಲೆಯಲ್ಲಿ ಅಥವಾ ಅದನ್ನು ಹಾಗೆ ಸಾಂಕೇತಿಕ ನೆಲೆಯಲ್ಲಿ ತೆಗೆದುಕೊಂಡ್ರೆ, ಈ ಪ್ರವಾಸಗಳ ಅಥವಾ ಅಲೆದಾಟಗಳ ಚಿತ್ರಣವನ್ನು ಕಾವ್ಯಗಳಲ್ಲಿ ತೆಗೆದುಕೊಂಡಾಗ ಯುಂಗ್ ಹೇಳ್ತಾನೆ, ಇಲ್ಲಿ ಈ ಪ್ರವಾಸ ಸುಪ್ತ ಮನಸ್ಸಿನ ಗೂಢಶಕ್ತಿಯ ಸಂಕೇತವಾಗುತ್ತೆ ಅಂತ. ಮನುಷ್ಯನಿಗೆ ನಿಮಗೆಲ್ಲ ಗೊತ್ತಿರೋ ಹಾಗೇ 3 ಬಗೆಯ ಪ್ರಜ್ಞಾ ವಲಯಗಳಿವೆ: ಜಾಗೃತ, ಸುಪ್ತ, ದ ಕಾನ್ಷಸ್, ದ ಅನ್ಕಾನ್ಷಸ್ ಆ್ಯಂಡ್ ದ ಸಬ್ಕಾನ್ಷಸ್. ಜಾಗೃತ, ಅಜಾಗೃತ, ಸುಪ್ತ. ಈ ರೀತಿ ಇದರಲ್ಲಿ ಸುಪ್ತ ಪ್ರಜ್ಞೆಯಲ್ಲಿ ಅಡಗಿರುವಷ್ಟು ಶಕ್ತಿ, ಪ್ರತಿಭೆ, ಕಲ್ಪನೆ ಯಾವ ಇತರ ಅಜಾಗೃತ ಅಥವಾ ಜಾಗೃತ ಪ್ರಜ್ಞಾಸ್ತರದಲ್ಲಿಯೂ ಇಲ್ಲ. ಆದರೆ ಸುಪ್ತ ಪ್ರಜ್ಞೆಯ ಶಕ್ತಿಯನ್ನು ಹೆಚ್ಚಿನವರು ನಾವು
ಅಳವಡಿಸಿಕೊಳ್ಳಲಾಗುವುದಿಲ್ಲ, ದುಡಿಸಿಕೊಳ್ಳಲಾಗುವುದಿಲ್ಲ. ಅದನ್ನು ಎಷ್ಟು ಕವಿಗಳು ದುಡಿಸ್ಕೊಳ್ತಾರೋ ಅಷ್ಟು ಶ್ರೇಷ್ಠ ಅವರ ಕಾವ್ಯ ಆಗುತ್ತೆ ಅಂತ ತನ್ನ ಅದ್ಭುತವಾದ ಮೀಮಾಂಸೆಯನ್ನು ಅವನು ಕಟ್ತಾ ಹೋಗ್ತಾನೆ ಯೂಂಗ್. ಇದೇ ರೀತಿ ಈ ಎಲ್ಲ ಮಹಾಕಾವ್ಯಗಳಲ್ಲಿಯೂ ಈ ಅಲೆದಾಟದ ಚಿತ್ರಣ ಕೊಡುವ ಅರ್ಥ ಇದೇ ನೆಲೆಯಲ್ಲಿ ಬರುತ್ತೆ. ಅಂದರೆ ಪಾಂಡವರಲ್ಲಿ ಹಿರಿಯನಾದ ಧರ್ಮರಾಯ ನಿಜವಾಗಿಯೂ ಧರ್ಮರಾಜನಾಗಬೇಕಾದರೆ ಮತ್ತು ಪ್ರಜೆಗಳ ಕಲ್ಯಾಣಕ್ಕಾಗಿಯೇ ಮಾತ್ರ ರಾಜ್ಯಭಾರ ಮಾಡುವ ಶ್ರೇಷ್ಠ ರಾಜನಾಗಬೇಕಾದರೆ ಅವನಿಗೆ ನಾಡಿನ ಸಂಸ್ಕೃತಿಯೂ ಬೇಕು. ದ್ರೋಣಾಚಾರ್ಯರಿಂದ ಬಂದಿರುವ ಸಂಸ್ಕೃತಿ, ತಾಯಿಯಿಂದ ಬಂದಿರುವ ಸಂಸ್ಕೃತಿ, ಹಾಗೆಯೇ ಕಾಡಿನ ಜ್ಞಾನವೂ ಬೇಕು. ಅದಕ್ಕಾಗಿ ಅವನು ಕಾಡುಗಳಲ್ಲೆಲ್ಲ ಅಲೆದಾಡಿ ಒದ್ದಾಡಿ ಅಲ್ಲಲ್ಲಿ ತನಗೆ ದೊರೆದಂತಹ ಅನುಭವಗಳಿಂದ ಪಾಠ ಕಲಿತು ಕೊನೆಗೆ ಕಾಡು ನಾಡುಗಳ ಸಂಗಮದಿಂದ ಅವನು ನಿಜವಾದ ಧರ್ಮರಾಜನಾಗ್ತಾನೆ. ಅನಂತರವೇ ಅವನು ಪಟ್ಟಾಭಿಷೇಕವಾಗುತ್ತೆ. ಇದು ನೋಡಿ, ಒಬ್ಬ ಆದರ್ಶ ಪುರುಷನಿಗೆ ಪಟ್ಟಾಭಿಷೇಕವಾಗುವುದು ಯಾವಾಗ ಅಂತಂದರೆ ರಾಮಾಯಣದಲ್ಲಾಗಲಿ ಮಹಾಭಾರತದಲ್ಲಾಗಲಿ ಅಥವಾ ಅಶ್ವಮೇಧ ಯಾಗದಲ್ಲೇ ಎಲ್ಲೇ ಆಗಲಿ ಈ ರೀತಿ ವರ್ಷಾನುಗಟ್ಟಲೆ ಅಲೆದಾಡಿದ ನಂತರವೇ. ಈನಿಯಸ್, ಒಡಿಸ್ಯೂಸ್, ರಾಮ ಅಥವಾ ಧರ್ಮರಾಜ, ನಳ, ಹರಿಶ್ಚಂದ್ರ ಎಲ್ಲರದ್ದೂ ಕೂಡ ಅಲೆದಾಟವಿಲ್ಲದೆ ಅವರು ಪಕ್ವವಾಗುವ ಸ್ಥಿತಿಯನ್ನು ಯಾವ ಕಾವ್ಯವೂ ವರ್ಣಿಸುವುದಿಲ್ಲ. ಹರಿಶ್ಚಂದ್ರ ಮೊದಲಿಗೆ ತನ್ನ ಕುಲದ ದರ್ಪದಿಂದ ಬೀಗ್ತಾ ಇದ್ದಂಥವನು, ಅವನು ಕೊನೆಗೆ ಎಲ್ಲರನ್ನೂ ಸಮಾನವಾಗಿ ಕಾಣುವ ಪ್ರಜ್ಞೆಯನ್ನು ಬೆಳೆಸಿಕೊಂಡದ್ದು ತಾನು ಸ್ಮಶಾನದಲ್ಲಿ ಸ್ಮಶಾನ ಕಾಯುವವನಂತೆ ಒದ್ದಾಡಿದಾಗ ಮಾತ್ರ. ಅಂದರೆ ಅಲ್ಲಲ್ಲಿ ತಿರುಗಾಡಿ ಅಲೆದಾಡಿ ಸುಸ್ತಾಗಿ ಕೊನೆಗೆ ತನ್ನ ಹೆಂಡತಿಯನ್ನು ಕೊಲ್ಲಲು ಸಿದ್ಧನಾದಾಗ ಮಾತ್ರ. ಅಂದರೆ ಈ ಬದುಕು ಮತ್ತು ಪಯಣ ಅಥವಾ ಪ್ರವಾಸ ಅಥವಾ ಅಲೆದಾಟ, ಪರಿಭ್ರಮಣ, ಇದು ಅತ್ಯಂತ ರೋಚಕವಾದಂತಹ, ಅರ್ಥಪೂರ್ಣವಾದಂತಹ, ವ್ಯಾಪಕವಾದಂತಹ ವಸ್ತು. ಇದನ್ನು ಡಾಕ್ಟರ್ ವಸಂತಶ್ರೀಯವರು ಸೂಚಿಸಿದ್ರೋ ಅಥವಾ ಅವರೇ ನೇಮಿಚಂದ್ರ ಅವರು ಸೂಚಿಸಿದ್ರೋ ಗೊತ್ತಿಲ್ಲ. ಬಟ್ ಯಾರು ಸೂಚಿಸಿದರೂ ಕೂಡ ಅತ್ಯಂತ ರೋಚಕವಾದಂತಹ ಮತ್ತು ಜಿಜ್ಞಾಸೆಗೆ ಒಳಪಡಬೇಕಾದಂತಹ ಒಂದು ವಸ್ತು. ಇದನ್ನು ತಮ್ಮ ಬದುಕಿಗೆ ಒಗ್ಗುವಂತೆ, ತಮ್ಮ ಬದುಕಿನಲ್ಲಿ ಅವರು ಕಂಡುಕೊಂಡಂತೆ ಈ ವಸ್ತುವನ್ನು ಅವರು ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಅರ್ಥಪೂರ್ಣವಾಗಿ ತಮ್ಮ ಭಾಷಣದಲ್ಲಿ ಚಿತ್ರಿಸಿದ್ದಾರೆ. ಇನ್ನೊಂದು ನೆಲೆಯಲ್ಲಿಯೂ ಇದನ್ನು ನೋಡಬಹುದು ಅಂತ ನಾನು ನಿಮಗೆ ಸೂಚಿಸ್ತಾ ಇದ್ದೀನಿ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ನಾನು ಬೆಂಗಳೂರಿನಲ್ಲಿ ಭಾಗವಹಿಸಿರುವ ಶ್ರೇಷ್ಠ ಕಾರ್ಯಕ್ರಮಗಳಲ್ಲಿ ಇದೂ ಒಂದು ಅಂತ ನನಗೆ ಆ ಒಂದು ತೃಪ್ತಿ ಇದೆ. ಉತ್ತಮವಾದಂತಹ ಒಂದು ಲೇಖನ, ಅದನ್ನು ಅತ್ಯಂತ ರೋಚಕವಾದ ರೀತಿಯಲ್ಲಿ ಪಠಣ ಮಾಡಿದವರು. ಹಾಗೆಯೇ ಮತ್ತೊಬ್ಬ ಸ್ಥಳೀಯ ಚರಿತ್ರೆಯನ್ನೇ ಗಂಭೀರವಾಗಿ ಅಭ್ಯಾಸ ಮಾಡುವವರು ಇವತ್ತು ಮೊದಲ ಬಾರಿಗೆ ನನಗೆ ಗೊತ್ತಾದರು. ಅಂದರೆ ಈ ಬಗೆಯ ಸಬಾಲ್ಟ್ರನ್ ಹಿಸ್ಟ್ರಿ ಅಥವಾ ಸ್ಥಳೀಯ ಚರಿತ್ರೆ ಇವು ಕಳೆದ 3 ದಶಕಗಳಿಂದ ಮುನ್ನೆಲೆಗೆ ಬಂದಿವೆ. ಮತ್ತು ಈ ಕ್ಷೇತ್ರದಲ್ಲಿ ನಾನು ಓದಿ ಇಂದಿಗೂ ನೆನಪಿಟ್ಟುಕೊಂಡಿರುವ ಒಂದು ಕೃತಿ ಅಂತಂದರೆ ಬಾಂಬೆ ನಗರದ ಬಗ್ಗೆ ಒಬ್ಬಳು ಸ್ತ್ರೀ ಸುಮಾರು 3-4 ವರ್ಷಗಳ ಕಾಲ ಸಂಶೋಧನೆ ಮಾಡಿ ಬರೆದಿರ್ತಕ್ಕಂತಹ ಕೃತಿ. ಅದನ್ನು ಪೆಂಗ್ವಿನ್ ಪ್ರಕಾಶನ ಪ್ರಕಟಿಸಿದೆ. ಬಾಂಬೆ ಅನ್ನತಕ್ಕಂಥದ್ದು ಕಾದಂಬರಿಯ ಹಾಗೆ ಓದಿಸಿಕೊಂಡು ಹೋಗುತ್ತೆ. ಹಾಗೆಯೇ ಇವರದ್ದು ಕೂಡ ಕಾದಂಬರಿಯಂತೆ ಓದಿಸಿಕೊಂಡು ಹೋಗುವ ಬರಹ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ರೀತಿ ಅನೇಕ ಮಹನೀಯರ ಪರಿಚಯವಾಗಿದೆ. ಮತ್ತು ನಿಮ್ಮೆಲ್ಲರೊಡನೆ ಒಂದು ಅತ್ಯುತ್ತಮ ಸಂಜೆಯನ್ನು ಕಳೆಯುವಂತಹ ಒಂದು ಸಂದರ್ಭ ಇದು. ಮತ್ತು ಹಿರಿಯರ ಸ್ಮರಣೆಯನ್ನು ಮತ್ತೆ ಮಾಡುವಂತಹ ಸಂದರ್ಭ. ಈ ಅವಕಾಶವನ್ನು ಕೊಟ್ಟುದಕ್ಕಾಗಿ ಡಾಕ್ಟರ್ ವಸಂತಶ್ರೀಯವರಿಗೆ, ಶ್ರೀ ರಾಮಭದ್ರ ಅವರಿಗೆ ಮತ್ತಿತರ ಎಲ್ಲ ಹಿರಿಯರಿಗೂ ಕೂಡ ನಾನು ಕೃತಜ್ಞನಾಗಿದ್ದೇನೆ. ನಮಸ್ಕಾರ. ಕುಡಿ ವಂದನಾರ್ಪಣೆ ಮಾಡ್ತಾರೆ. ಎಷ್ಟು ಕಡಿಮೆ ಸಮಯದಲ್ಲಿ ಎಷ್ಟು ವಿಸ್ತೃತವಾದ ಜಗತ್ತಿಗೆ ನಮ್ಮನ್ನು ನಿಜವಾದ ರೀತಿಯಲ್ಲಿ ಪ್ರಯಾಣಕ್ಕೆ. ಒಂದೇ ಒಂದು ಸೆಕೆಂಡ್. ಈ ನೆನಪು ಅನ್ನೋದು ವಿಚಿತ್ರ ನೋಡಿ. ಕೂತ ಮೇಲೆ ಆ ಒಂದು ಅದ್ಭುತವಾದ ಸಾಲು ಜ್ಞಾಪಕ ಬಂತು. ನಿಮ್ಮೆದುರು ಹೇಳಿಬಿಡ್ತೀನಿ. ಕೋವಿದರ್ ಗರ್ವಮಂ ಮಾಡಲಾಗದು ಪಾರ್ಥ. ಈ ಚಿಲ್ಲರೆ ಜನ ಮಾಡಿಕೊಳ್ಳೇಬೇಕಾದ್ರೆ
ಕೋವಿದರ್ ಅಂದರೆ ಜ್ಞಾನಿಗಳು, ಅರಿತವರು, ಅವರುಗಳು ಗರ್ವ ಪಡಬಾರ್ದು, ವಿನಯ ಅವ್ರಿಗೆ ಶೋಭಾ ಅಷ್ಟೇ ಅಂತ ಸೌಭರಿ ಮುನಿಗಳು ಅರ್ಜುನಿಗೆ ಹೇಳ್ತಾರೆ. ಅದನ್ನು ಅವನು ಒಪ್ಕೊಳ್ತಾನೆ. ಇದು ವಿದ್ವತ್ ಲೋಕದ ಪ್ರಯಾಣ. ಈನಿಯಡ್ ಆಗಲಿ, ಒಡಿಸಿ ಆಗಲಿ, ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಪಾಶ್ಚಾತ್ಯ ಲೋಕದ ಮಹಾಕಾವ್ಯಗಳಿಂದ ಹಿಡಿದು ನಮ್ಮ ಮಹಾಕಾವ್ಯಗಳವರೆಗೆ ಹೇಗೆ ಅಲೆದಾಟ ಅನ್ನುವುದು ಮನುಷ್ಯನ ಮೂಲ ಗುಣ ಆಗಿದೆ ಅನ್ನೋದನ್ನು ಮನಃಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಬಹಳ ಸರಳವಾಗಿ ನಮ್ಮೆಲ್ಲರಿಗೂ ತುಂಬ ಅರ್ಥ ಆಗುವ ಹಾಗೆ ಡಾಕ್ಟರ್ CN ರಾಮಚಂದ್ರನ್ ಅವರು ವಿವರಿಸಿದ್ದಾರೆ. ಒಂದೇ ಒಂದು ಮಾತನ್ನು ಹೇಳಿ, ತುಂಬ ಸ್ವಾರಸ್ಯಕರವಾದಂಥ ಅಂಶ ಇದು, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ನಿಮಗೆ ಗೊತ್ತಿದ್ದರೆ ಪ್ರಪಂಚದ ಅತ್ಯಂತ ಜನಪ್ರಿಯವಾದ ಕ್ರೀಡೆ ಯಾವುದು? ಫುಟ್ಬಾಲ್. ಯಾಕೆ ಇದನ್ನು ಪ್ರಪಂಚದ ಜನರೆಲ್ಲ ಬಹುಮಟ್ಟಿಗೆ ಇದನ್ನು ಇಷ್ಟಪಡ್ತಾರೆ ಅನ್ನೋದನ್ನು ಮನೋವಿಜ್ಞಾನಿಗಳು ಅದನ್ನು ಚರ್ಚೆ ಮಾಡಿದ್ದಾರೆ. ಅದರ ಬಗ್ಗೆ ಅವ್ರು ಹೇಳ್ತಾರೆ, ಅದು ಮನುಷ್ಯನ ಬೇಸಿಕ್ ಇನ್ಸ್ಟಿಂಕ್ಟನ್ನು ತೋರಿಸುತ್ತೆ. ಫುಟ್ಬಾಲ್ ಆಟ ಅನ್ನುವಂಥದ್ದು ಆದಿಮಾನವನ ಈ ಬೇಟೆಯ ಪ್ರವೃತ್ತಿ ಇದೆಯಲ್ಲ, ಒಂದು ಬೇಟೆಯನ್ನು ಹುಡುಕಿ ಅದನ್ನು ಕೊಲ್ಲುವ ಪ್ರವೃತ್ತಿ, ಆ ಪ್ರವೃತ್ತಿಯನ್ನು ಇವತ್ತು ಆಧುನಿಕ ಮಾನವ ತೋರಿಸ್ತಾ ಇರತಕ್ಕಂಥ ಪ್ರಕ್ರಿಯೆ ಅಂತ ಹೇಳಿ. ಹಾಗೆ ನಮ್ಮ ಬೇಸಿಕ್ ಇನ್ಸ್ಟಿಂಕ್ಟ್ಗಳು ಹೇಗೆ ಇಡೀ ನಮ್ಮ ಬದುಕನ್ನು ಕಟ್ಟಿಕೊಟ್ಟಿವೆ ಅನ್ನೋದನ್ನು ನೇಮಿಚಂದ್ರ ಅವರ ಲೇಖನ ನಮಗೆ ಹೇಳಿಕೊಟ್ರೆ, ಡಾಕ್ಟರ್ CN ರಾಮಚಂದ್ರನ್ ಅದನ್ನು ಅದ್ಭುತವಾದಂತಹ ತಮ್ಮ ವ್ಯಾಖ್ಯಾನದಿಂದ ವಿಶ್ವವ್ಯಾಪಿಯಾದಂತಹ ಸಾಹಿತ್ಯ ಕೃತಿಗಳಲ್ಲಿ ಅದು ಹೇಗೆ ಕಂಡಿವೆ ಅನ್ನೋದನ್ನು ನಮಗೆ ತುಂಬ ಮನಮುಟ್ಟುವ ಹಾಗೆ ವಿವರಿಸಿದ್ದಾರೆ. ಇದಾದಮೇಲೆ ನನಗನ್ಸಿದ್ದು ಅಂತಂದರೆ, ಇದೇ ವಿಷಯವನ್ನು ಕುರಿತು ನಾವು ಇನ್ನೊಂದು ವಿಶೇಷ ಉಪನ್ಯಾಸ ಇಟ್ಕೋಬೋದೇನೋ ಅಂತ ಹೇಳಿ ಮುಂದೆ ಆ ಕೆಲಸವನ್ನು ನಾವು ಮಾಡೋಣ. ನೇಮಿಚಂದ್ರ ಅವರ ಲೇಖನದ ಸೌಂದರ್ಯ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಅದನ್ನು ನಾನು ವಾಚನ ಮಾಡಿದ್ರಲ್ಲಿ ಏನಂಥ ವಿಶೇಷ ಇಲ್ಲ ಅಂತ ನಾನು ಅನ್ಕೋತೀನಿ. ಅದು ಮೂಲದಲ್ಲಿ ಇರತಕ್ಕಂತಹ ಸೌಂದರ್ಯ. ಅದೇ ಚೆನ್ನಾಗಿಲ್ದಿದ್ರೆ ನಾನು ಎಷ್ಟೇ ಟೋನ್ ಮಾಡ್ಯುಲೇಷನ್ ಇಟ್ಕೊಂಡ್ರೂ ಬಹುಶಃ ಏನೂ ಇರ್ತಿರಲಿಲ್ಲ. ಆ ಮೂಲಕ ನೇಮಿಚಂದ್ರ ಅವರಿಗೆ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೀನಿ. ಈಗ ವಂದನಾರ್ಪಣೆ ಡಾಕ್ಟರ್ ವಿ ವಸಂತಶ್ರೀ ಅವರಿಂದ. ಆತ್ಮೀಯರೇ, ಸಭಿಕರೇ, ನಾನು ಮೊದಲು ಒಂದು ದೊಡ್ಡ ಅಪಾಲಜಿ ಕೊಡಬೇಕು. ಅದು ಯೋಗ್ಯತೆ ಇಲ್ಲದೇ ನನ್ನ ಹೆಸರು ನಂಬರ್ಲೆಸ್ ಟೈಮ್ಸ್ ಬಂದ್ಬಿಡ್ತು. ಆ ಥರ ಬರಬಾರ್ದು. ಅದು ಐ ಡೋಂಟ್ ಡಿಸರ್ವ್ ಇಟ್. ನಾನು ಎಲ್ಲರ ಜೊತೆ ನಾನು ಕೆಲಸ ಮಾಡಿದವಳಷ್ಟೇ. ಇವರೆಲ್ಲ ತುಂಬ ದೊಡ್ಡತನದಿಂದ ನನ್ನ ಹೆಸರು ಉದ್ಧರಿಸ್ಬಿಟ್ಟಿದ್ದಾರೆ. ನಾನು ನಮ್ಮ ಅಣ್ಣನ ಕ್ಷಮೆ ಕೇಳ್ತೀನಿ, ಸಭಿಕರು ಎಲ್ಲರ ಕ್ಷಮೆ ಕೇಳ್ತೀನಿ. ಹೀಗಾಗಿ ಈ ವಂದನಾರ್ಪಣೆ ಕೊಡಬೇಕು ಅಂತಂದರೆ ಮೊದಲು ಒಂದು ಅನಿಸಿಕೆ ಹೇಳ್ಬೋದು. ಮಾನವ ದುರ್ಬಲನಾಗಿರಬಹುದು, ಬಟ್ ದೇವರು ಅವನಿಗೆ ಕೊಟ್ಟಿದ್ದಾನೆ ನೋಡಿ ಆ ಬುದ್ಧಿ ಮನಸ್ಸು, ಅದು ಎಷ್ಟು ಪ್ರಬಲವಾಗಿ ಬೆಳೆಸ್ಬೋದು ಅನ್ನೋದಕ್ಕೆ ನಮ್ಮೆದುರಿಗಿದ್ದ ಅಪರೋಕ್ಷವಾಗಿದ್ದ ಈ ಎರಡು ಪ್ರವೃತ್ತಿಗಳೇ ಸಾಕು. ಡಾಕ್ಟರ್ CN ರಾಮಚಂದ್ರನ್ ಅವರು ಉದ್ಧರಿಸಿದ ಒಂದು ಪುಸ್ತಕ ಓದೋಕ್ಕೆ ಒಂದು ಜನ್ಮ ಬೇಕು. ಇಡೀ ಜನ್ಮ ಓದಿದ್ರೆ ಅರ್ಥ ಆಗೋಲ್ಲ. ಅಂಥದ್ದನ್ನು ಈತ ಅದು ಎಷ್ಟು ತರಹ ಈ ಅಲೆದಾಟದ ಸಾಗಗಳನ್ನು ಹೇಳಿ ಇದನ್ನು ನೋಡಿ ಅದನ್ನು ನೋಡಿ ಅಂತ ಎಲ್ಲನೂ ಉದ್ಧರಿಸಿ ಹೇಳಿದ್ರಲ್ಲ. ಇಂಥ ಮಾನ್ಯರದು ಅವರದೇ ಒಂದು ಉಪನ್ಯಾಸ, ಮಾಸ್ತಿ ಅಧ್ಯಯನ ಪೀಠ, ನಮ್ಮ MVJK ಟ್ರಸ್ಟು, ಗೋಖಲೆ ಇನ್ಸ್ಟಿಟ್ಯೂಟು ಎಲ್ಲ ಇಡಬೇಕು ಅಂತ ತುಂಬ ಅನಿಸಿದೆ. ಅವ್ರಿಗೆ ಅನೇಕ ವಂದನೆ. ಅಧ್ಯಕ್ಷತೆ ವಹಿಸಿಪ್ಪ ಈ ವರ್ಷ ಅಂತ ಕೇಳಿದ ತಕ್ಷಣ ಒಪ್ಕೊಂಡ ದೊಡ್ಡತನ ಇದೆ. ಇವರು ನಮ್ಮ ಜೊತೆ ಇರೋದು ನಮಗೆ ಬಹಳ ಬಲ ಬಂದಂಗೆ. ನೇಮಿಚಂದ್ರ ಅವ್ರದ್ದೆಲ್ಲ ಸ್ಲೈಡ್ಸ್ ತಯಾರಿಕೆ ಎಲ್ಲ ಇದೆಲ್ಲ ಹಾರ್ಡ್ಲಿ 36 hours ಪ್ರಿಪ್ರೇಷನ್. ಅದರಲ್ಲಿ ನ್ಯೂನತೆಗಳು ಇದ್ದಿವೆ, ಅವುಗಳ ಕ್ಷಮೆ ಕೇಳ್ತೀನಿ. ನೀವೆಲ್ಲ ಇಲ್ಲಿ ಬಂದು ಇಷ್ಟು ಜನ ಬಂದು ನಮ್ಮ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಿ, ನಿಮಗೆಲ್ಲ ನಾನು ಆಭಾರಿ. ಇದಕ್ಕೆ ಗೋಖಲೆ ಇನ್ಸ್ಟಿಟ್ಯೂಟ್ ಜನ ತುಂಬ ಚೇರ್ಫುಲ್ಲಾಗಿ ಕೋಆಪ್ರೇಟ್ ಮಾಡಿದ್ದಾರೆ. ನಾನು ಅವ್ರಿಗೆ ಎಷ್ಟು ಬಾರಿ ಥ್ಯಾಂಕ್ಸ್ ಹೇಳಿದ್ರು ಸಾಲ್ತು. ತುಂಬ ಥ್ಯಾಂಕ್ಸು ಗೋಖಲೆ ಮಕ್ಕಳಿಗೆ.
ನೀವೆಲ್ಲ ಬಂದಿದ್ದಕ್ಕೆ ನಿಮಗೆ ಥ್ಯಾಂಕ್ಸು. ಅಪರೂಪಕ್ಕೆ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿಗಳು ಈ ವರ್ಷ ಬಂದು ನಮ್ಮ ಜೊತೆ ಕೂತರು. ಅದಕ್ಕೆ ಬಹಳ ಖುಷಿಯಾಗುತ್ತೆ. ಬಹಳ 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 ಥ್ಯಾಂಕ್ಸು. ನೀವೆಲ್ರಿಗೂ ನಮಸ್ಕಾರ. ಇಲ್ಲಿಗೆ